ಓಂ ಶಾಂತಿ. ಈ ಸಂಗಮ ಯುಗದ ಜೀವನ ಕರೆಯದೆ ಬಂದಿರುವ ಭಾಗ್ಯ. ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ಇಂಥದ್ದೊಂದು ಭಾಗ್ಯ ಸಿಗುತ್ತೆ. ಅಕಸ್ಮಾತ್ ಆಗಿ ಬಾಬಾ ಸಿಕ್ಕಿದ್ರು, ಬದುಕು ಬದಲಾಯಿತು. ಅಂದುಕೊಳ್ಳಲಾರದ ರೀತಿಯಲ್ಲಿ ಬದಲಾಯಿತು. ಪ್ಲಾನ್ ಇರಲಿಲ್ಲ, ಯಾವ ಪ್ರಾಜೆಕ್ಟ್ ಇರಲಿಲ್ಲ. ಈ ರೀತಿ ಒಂದು ಜೀವನ ರೂಪಿಸ್ಕೊಳ್ಬೇಕು ಅನ್ನುವ ಯಾವ ಉದ್ದೇಶವೂ ಇರಲಿಲ್ಲ. ಅಕಸ್ಮಾತ್ ಬಾಬಾ ಸಿಕ್ಕಿದ್ರು. ಆಮೇಲೆ ಗೊತ್ತಾಯ್ತು ಅದು ನಮ್ಮ ಅದೃಷ್ಟ, ಡ್ರಾಮಾ, ವಂಡರ್ಫುಲ್ ಡ್ರಾಮಾ. ಬಯಸದೆ ಬಂದ ಭಾಗ್ಯ. ಕೆಲವೊಂದ್ಸಲ ಈ ಭಾಗ್ಯದ ಮಹತ್ವ ನಮ್ಗೆ ಮನವರಿಕೆ ಆಗಿರಲ್ಲ ಅಥವಾ ಮರೆತು ಹೋಗುತ್ತೆ. ಜಂಜಾಟಗಳ ಮಧ್ಯೆ. ಯಾಕೆಂದ್ರೆ ಭಾವ ಸಿಕ್ಕಿದಾಗ ನಮ್ಗೆ ಜೀವನದ ಬಗ್ಗೆ ಇರುವ ಕಲ್ಪನೆಯೇ ಬೇರೆ ಇರುತ್ತೆ. ಈ ಫ್ರಾಂಕ್ಲಿ ನಾನು ಹೇಳ್ಬೇಕು ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲ ಸಮರ್ಪಣೆ ಆದ್ವಿ. ನಮ್ಗೆ ಒಂದು ಅಂದಾಜು ಇರ್ಲಿಲ್ಲ, ಸಮರ್ಪಣೆ ಆದ್ರೆ ಈಗೆಲ್ಲ ಸೆಂಟರ್ ನೋಡ್ಕೋಬೇಕಾಗುತ್ತೆ. ನಾವ್ ಯಾವ ಕಲ್ಪನೆಯೂ ಇಲ್ಲದೆ ಈ ಜೀವನವೆಲ್ಲ ಈಶ್ವರನ ಹೆಸರಿನಲ್ಲಿ ಬಂದ್ಬಿಡೋಣ. ಪ್ರತಿ ಜನ್ಮ ಮನುಷ್ಯರಿಗಾಗಿ ಬದುಕಿದ್ವಿ, ಇದೊಂದ್ ಜನ್ಮ ಭಗವಂತನಿಗಾಗಿ ಬದುಕೋಣ ಅನ್ನೋ ಒಂದೇ ಸಂಕಲ್ಪದಿಂದ ಬಾಬನ ಮನೆಗೆ ಬಂದ್ಬಿಟ್ವಿ. ಹಿಂದೆ ಮುಂದೆ ನೋಡ್ಬೇಕು. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು, ಓಹೋ ಸೆಂಟರ್ ಎಲ್ಲ ನೋಡ್ಬೇಕಾಗುತ್ತೆ. ನಾನು ಯಾವಾಗ್ಲೂ ನಗ್ತೇನೆ. ನಮಾಜ್ ಮಾಡಕ್ ಬಂದಿದ್ವಿ, ಮಸೀದ್ ತಲೆ ಮೇಲೆ ಬಿದ್ದು. ಈಗ ಹೇಗೆ ನೋಡಿ, ಅವ್ಯಕ್ತ ಬಾಬರವರ ನಂತರ ರಮೇಶ್ ಮೈ ಕ್ಲಾಸ್ ಮಾಡ್ತಿದ್ರು, ಆಮೇಲೆ ನಿಜ್ಮೋನ್ ಮೈ ಕ್ಲಾಸ್ ಮಾಡ್ತಿದ್ರು. ಹಾಗೆ ಮೊದಲು ಅವ್ಯಕ್ತ ಬಾಬರವರ ನಂತರ ಜಗದೀಶ್ ಮೈ ಕ್ಲಾಸ್ ಮಾಡ್ತಿದ್ರು. ಇನ್ನು ಪಾಂಡವ ಭವನ ಮೆಡಿಟೇಷನ್ ಹಾಲ್ ಇದ್ದಾಗ. ಆಗ ನಾವೆಲ್ಲ ಒಂದ್ಸಲ ಹೋದ್ರೆ 3 ಸಲ ಬಾಬನ ಮೇಲೆಲ್ಲ ಮಾಡಿ ಬರ್ತಿದ್ವಿ. ಒಂದು ಗ್ರೂಪಿಗೆ 3 ಸಲ ಬಾಬಾ ಬರ್ತಿದ್ರು. ಹಾಗೊಮ್ಮೆ ಮಧುಬನದಲ್ಲಿ ಇದ್ದಾಗ ನಾನು ಈ ವಿಚಾರವನ್ನ ಜಗದೀಶ್ ಭಾಯ್ಜಿ ನಮ್ ಟ್ರೈನಿಂಗ್ ನಲ್ಲಿ ನಮ್ಗೆ ಆತ್ಮೀಯರು, ಮತ್ತೆ ತುಂಬಾ ಅವರು ಟೀಚರ್ಸ್ಗೆ ಸಪೋರ್ಟಿವ್ ಆಗಿದ್ದವರು. ಯಾವಾಗ ಎಷ್ಟೋ ವಿಚಾರಗಳಲ್ಲಿ ಗೊಂದಲ ಬಂದಾಗ ಇವನ್ ನಾನು ಅವ್ರಿಗೆ ಪತ್ರ ಬರೆದು ಕೇಳಿದ್ದೆ, ಅವ್ರು ಆನ್ಸರ್ ಮಾಡ್ತಿದ್ರು. ಹಾಗಾಗಿ ಧೈರ್ಯ ಮಾಡಿ ನಾನು ಅವ್ರಿಗೊಂದು ಪ್ರಶ್ನೆ ಕೇಳಿದೆ, ಭಾಯ್ಜಿ ಈ ಸೆಂಟರು, ವಿದ್ಯಾರ್ಥಿಗಳು, ಈ ಜವಾಬ್ದಾರಿ ಇವೆಲ್ಲ ಯಾಕೆ ಬೇಕು? ನಮ್ಮನ್ನೆಲ್ಲ ಮಧುಬಂದಲ್ಲಿ ಇಟ್ಕೊಂಡ್ಬಿಡಿ, ಸರೆಂಡರ್ ಆದವರನ್ನ ಯಾರ್ಯಾರು ಕೋರ್ಸ್ ತಗೊಂಡಿದಾರೋ ಅವ್ರಿಗೆಲ್ಲರಿಗೂ ಮುರುಳಿ ಕಳಿಸ್ಬಿಡ, ಅವ್ರು ಓದ್ಕೊಳ್ಳಿ. ವರ್ಷಕ್ಕೊಂದ್ಸಲ ಅವ್ರು ಮೌಂಟ್ ಅಬು ಬರುದಪ್ಪ. ಈ ತಲೆನೋವೆಲ್ಲ ಯಾರಿಗ್ ಬೇಕು ಅಂತ ನನ್ನ ಪ್ರಶ್ನೆಗೆ ಅವ್ರಿಗೆ ನಗು ಬಂತು. ಅವ್ರೇನ್ ಹೇಳಿದ್ರು, ಈ ಪ್ರಶ್ನೆಯನ್ನ ದಾದಿಜಿಯವ್ರಿಗೆ ಕೇಳೋಣ ಅಂತ. ಬಡಿದಾದಿ ಪ್ರಕಾಶ್ ಮಣಿ. ನಾವು ಮಧುಬನದಲ್ಲಿ ಇದ್ದಾಗ ರಾತ್ರಿ ಕ್ಲಾಸ್ ನಡೀತಿತ್ತು. ಆಗೆಲ್ಲ ಹಿಸ್ಟ್ರಿ ಹಾಲ್ ನಲ್ಲಿ ಇದ್ದವರೆಲ್ಲ ಹಿಸ್ಟ್ರಿ ಹಾಲ್ ನಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳ್ತಿದ್ರು. ಯಾರಾದ್ರೂ ಒಬ್ರು ಕ್ಲಾಸ್ ಮಾಡ್ತಿದ್ರು, ಕೆಲವೊಮ್ಮೆ ದಾದಿನೇ ಕ್ಲಾಸ್ ಮಾಡ್ತಿದ್ರು, ಕೆಲವೊಮ್ಮೆ ಡಿಬೇಟ್ ನಡೀತಿತ್ತು. ಹಾಗೆ ಅವತ್ತಿನ ದಿನ ಭಾವನೆ ಶ್ರೇಷ್ಠವೋ ವಿವೇಕ ಶ್ರೇಷ್ಠವೋ ಅಂತ ವಿಚಾರದ ಮೇಲೆ ಡಿಬೇಟ್ ನಡೆದಿತ್ತು ಮಧುಬನದಲ್ಲಿ. ಮಧುಬನ ನಿವಾಸಿಗಳು 2 ಗ್ರೂಪ್ ಆಗಿತ್ತು. ಒಂದು ಗ್ರೂಪ್ನವರು ಭಾವನೆ ಶ್ರೇಷ್ಠ ಅಂತ, ಇನ್ನೊಬ್ಬರು ವಿವೇಕ ಶ್ರೇಷ್ಠ ಅಂತ.
ಅದಕ್ಕೆ ಕನ್ಕ್ಲೂಷನ್ ಕ್ಲಾಸ್ ಅನ್ನ ದಾದಿ ಬಡಿದಾದಿ ಪ್ರಕಾಶವಾಣಿ ದಾದಿ ಮಾಡುವವರಿಗೆ ದಾದಿ ಬಂದ್ರು, ದಾದಿ ಕ್ಲಾಸ್ ಮಾಡಿದ್ರು. ಬಹಳ ಸುಂದರವಾದ ಕ್ಲಾಸ್. ನನ್ನ ಹತ್ರ ನೋಟ್ಸ್ ಇದೆ, ಬಹಳ ಚಂದ. ದಾದಿ ಏನ್ ಹೇಳಿದ್ರು, ಭಾವನೆ ವಿವೇಕ ಎರಡು ಸಮತೂಕದಲ್ಲಿ ಇರಬೇಕು. ಯಾವುದು ಒಂದು ಹೆಚ್ಚಾದರೂ ನಷ್ಟವೇ. ಅತಿ ಭಾವನೆಯೂ ಬೇಡ, ಅತಿಯಾದ ವಿವೇಕವೂ ಬೇಡ, ಸಿಂಗಲ್ ಅಂತೂ ಬೇಡವೇ ಬೇಡ. ಎರಡು ಒಟ್ಟಿಗೆ ಬೇಕು. ಅದು ಜ್ಞಾನ, ಅದು ಸಂಗಮೇಳದ ಜೀವನ ಅಂತ ಬಹಳ ಸುಂದರವಾದ ಕ್ಲಾಸ್ ಮಾಡಿದ್ರು ದಾದಿ. ಅದಾದ ಮೇಲೆ ಆಗ ರಾತ್ರಿ ಕ್ಲಾಸ್ ನಲ್ಲಿ ಮಧುಬನದಲ್ಲಿ ಇದ್ದವರೆಲ್ಲ ಕೂರ್ತಿದ್ರು, ಅವರೆಷ್ಟೇ ದೊಡ್ಡ ಮಹಾರಥಿಯಾಗಿದ್ರು. ಜಗದೀಶ್ ಭಾಯಿಜಿನೂ ಕ್ಲಾಸ್ ಅಲ್ಲಿ ಇದ್ರು. ಅವ್ರು ಜಗದೀಶ್ ಭಾಯಿಜಿ ದಾದಿಗೊಂದು ಪ್ರಶ್ನೆ ಕೇಳಿದ್ರು, ದಾದಿ ಕೆಲವು ಟೀಚರ್ಸ್ಗೆ ಈ ವಿಷಯ ಮನಸ್ಸಿನಲ್ಲಿದೆ, ಸೆಂಟ್ರಲ್ಲೇ ಯಾಕೆ ಬೇಕು, ಎಲ್ಲರೂ ಮಧುಬನದಲ್ಲೇ ಇದ್ದು ಬಿಡ್ಬೋದಲ್ವಾ? ಅದಕ್ಕೆ ದಾದಿ ಭಾರಿ ಚಂದ ಒಂದು ಆನ್ಸರ್ ಮಾಡಿದ್ರು, ಭಾರಿ ಚಂದ ಆನ್ಸರ್. ದಾದಿ ಏನ್ ಹೇಳಿದ್ರು ಅಂದ್ರೆ, ಬಾಬಾಕು ಸಂಸ್ಥಾ ನಹಿ ಬನಾನಾ ಹೈ, ಬಾಬಾಕು ಪರಿವಾರ ಬನಾನಾ ಹೈ. ಬಾಬನಿಗೆ ಯಾವುದನ್ನ ನಿರ್ಮಾಣ ಮಾಡ್ಬೇಕಾಗಿದೆ? ಒಂದು ಪರಿವಾರ ನಿರ್ಮಾಣ ಮಾಡ್ಬೇಕು, ಒಂದು ಸಂಸ್ಥೆಯನ್ನ. ಸಂಸ್ಥೆ ಮಾಡುವುದಾಗಿದ್ರೆ ಮೆಂಬರ್ಶಿಪ್ ಮಾಡ್ಕೊಂಡು ಬಿಟ್ರೆ ಆಗಿತ್ತು, ಸಂಸ್ಥೆ ಆಗಿ ಹೋಗ್ತದೆ. ಕರೆದಾಗ ಬರ್ತಾರೆ, ಮೀಟಿಂಗ್ ಮಾಡ್ತಾರೆ, ಒಂದು ಫಂಕ್ಷನ್ ಮಾಡ್ತಾರೆ, ಹೋಗ್ತಾರೆ, ಎಲ್ಲ ಸಂಸ್ಥೆಗಳು ನಡೀತವಲ್ಲ. ಆದ್ರೆ ಬಾಬನಿಗೆ ಸಂಸ್ಥೆ ಕಟ್ಟುವುದಿಲ್ಲ. ಬಾಬನಿಗೆ ಬೇಕಾಗಿರುವುದೇನು? ಒಂದು ಪರಿವಾರ. ಪರಿವಾರ ಅಂದ್ರೆ ಒಂದಕ್ಕೊಂದು ಜೋಡಣೆ ಆಗಿರ್ತದೆ, ಒಬ್ಬರಿಗೊಬ್ಬರು ಹೊಂದಿಕೊಂಡೇ ಇರ್ತಾರೆ, ಅಡ್ಜಸ್ಟ್ಮೆಂಟ್ ಇರ್ತದೆ, ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ನಿಮ್ಮದು 6 ಇದ್ರೆ ನನ್ನದು 3 ಇದ್ರೆ ಸೇರಿಸಿಕೊಂಡು ನಾವು 9 ಮಾಡಿ ಹೋಗ್ತೇವೆ. ಇದು ಪರಿವಾರ. ಈ ಪರಿವಾರ ಹೇಗಿದೆ ಅಂದ್ರೆ, ನಾವು ಒಬ್ಬರಿಗೊಬ್ಬರು ಜೋಡಣೆಯಾಗಿ ಇದ್ದೇವೆ, ಒಬ್ಬರಿಂದ ಬೇರೆನೂ ಇದ್ದೇವೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಕ್ರೋಧಂ ಸೂತ್ರೇ ಮಣಿಗಣ ಇವ ಅಂತ ಭಾರಿ ಸುಂದರವಾದಂತಹ ಅರ್ಥವಿರುವ ಶ್ಲೋಕ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ನನ್ನಷ್ಟು ದೊಡ್ಡವರಿ ಜಗತ್ತಲ್ಲಿ ಯಾರು ಇಲ್ಲ. ಎಲ್ಲರೂ ಆತ್ಮಗಳು ಮಣಿಯ ಹಾಗೆ ಕೋಣಿಸಲ್ಪಟ್ಟಿದ್ದಾರೆ ನನ್ನ ಸುತ್ತಲೂ ಅಂತ ಹೇಳ್ತಾರೆ. ಇಂತಹ ಒಂದು ಪರಿವಾರವನ್ನ ನಿರ್ಮಾಣ ಮಾಡ್ಬೇಕು. ಎಲ್ಲರೂ ಒಂದಾಗಿದ್ದೇವೆ, ಎಲ್ಲರೂ ಅವರವರ ಅಸ್ತಿತ್ವದಲ್ಲಿಯೇ ಇದ್ದೇವೆ. ನನ್ನ ನಿಮ್ಮ ಪುರುಷಾರ್ಥ ಸ್ವಭಾವ ಬೇರೆ ಬೇರೆ, ಆದ್ರೂ ನಾವೆಲ್ಲ ಒಂದಾಗಿದ್ದೇವೆ. ನಾವು ಒಂದಾಗಿಯೂ ಇದ್ದೇವೆ, ಬೇರೆಯಾಗಿದ್ದೇವೆ. ನನಗೆ ನೆನಪಿದೆ, 9:15 ಮುಗಿಸಬೇಕಾಗಿದ್ದ ಕ್ಲಾಸ್ ಅನ್ನ ದಾದಿ 10:15 ತನಕ ಮಾಡಿದ್ರೆ ಅವತ್ತು ರಾತ್ರಿ. ತುಂಬಾ ಸುಂದರವಾಗಿ ಬಾಬಾ ಬಂದಿರುವುದು ಯಾಕೆ ಅಂದ್ರೆ, ಒಂದು ಪರಿವಾರವನ್ನ ನಿರ್ಮಾಣ ಮಾಡುವುದಕ್ಕೆ, ಒಂದು ಅಲೌಕಿಕ ಕುಟುಂಬವನ್ನ ನಿರ್ಮಾಣ ಮಾಡುವುದಕ್ಕೆ. ಇದೇ ಮುಂದೆ ಸತ್ಯಯುಗವಾಗಿ, ಅತಿ ಹೊಂದಾಣಿಕೆಯ ಜಗತ್ತಾಗಿ, ಸಮತ್ವದ ಜಗತ್ತಾಗಿ, ಜಗತ್ತಿಗೆ ಮಾದರಿಯಾಗಿ 5,000 ವರ್ಷಗಳ ಕಾಲ ನೆನಪಿಡುವಂತಹ ದಿನವಾಗಿ ಬದಲಾಗುತ್ತೆ ಅಂತ ಬಹಳ ಸುಂದರವಾಗಿ ನಾನು ಕ್ಲಾಸ್ ಮಾಡಿ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂದ್ರೆ, ಯಾಕೆ ನಾವೆಲ್ಲ ಯೋಗ ಮಾಡ್ತೇವೆ, ನಾವು ಯಾಕೆ ಸಂಘಟಿತರಾಗಿ ಯೋಗ ಮಾಡ್ತೇವೆ? ನಮ್ಮ ಯೋಗ ಮಾಡುವುದರ ಉದ್ದೇಶ ಒಂದು, ನಾನು ಪವಿತ್ರ ಆಗ್ಬೇಕು, ಆತ್ಮನ ಜನ್ಮ ಜನ್ಮಾಂತರದ ಪಾಪ ಇದೆ, ಅದರ ಹೊರೆ ಇಳಿಸ್ಕೋಬೇಕು. ಅದರ ಜೊತೆಗೆ ನಾವು ಮಾಡುವ ಸತ್ಸಂಕಲ್ಪಗಳು, ಶ್ರೇಷ್ಠ ಸಂಕಲ್ಪಗಳು ಅನೇಕರ ಪರಿವರ್ತನೆಗೆ ಪೂರಿತವಾಗಿವೆ. ನಿಮ್ಗೆ ಗೊತ್ತಿದೆ, ಈ ಜಗತ್ತು ವಿಚಾರಗಳಿಂದನೇ ಆಗಿರೋದು. ನಾವು ಲೌಕಿಕದವರಿಗೆ ಇದನ್ನ ಕನ್ವಿನ್ಸ್ ಮಾಡ್ತೇವೆ, ಲೈಫ್ ಇಸ್ ಈಕೋ ಆಫ್ ಯುವರ್ ಓನ್ ಥಾಟ್ಸ್ ಅಂತ. ಜೀವನ ಅಂದ್ರೆ ಬೇರೆ ಏನು ಅಲ್ಲ, ನಿಮ್ಮದೇ ವಿಚಾರಗಳ ಪ್ರತಿಧ್ವನಿ ಅಂತ. ನಿಮ್ಮದೇ ವಿಚಾರಗಳ ಪ್ರತಿಧ್ವನಿಯೇ ಜೀವನ. ನೀವೇನೇನೋ ವಿಚಾರ ಮಾಡಿರ್ತೀರಿ, ಅದೇ ತಿರುಗಿ ನಿಮ್ಮ ಹತ್ರ ಬರ್ತಾ ಹೋಗ್ತದೆ. ಹಾಗಾಗಿ ನಿಮ್ಮ ಜೀವನ ಬದಲಾಗಬೇಕು ಅಂದ್ರೆ ನಿಮ್ಮ ವಿಚಾರಗಳನ್ನ ಬದಲಾಯಿಸ್ಕೊಳ್ಳಿ. ನಿಮ್ಮ ಸುತ್ತ ನಿಮ್ಮ ವಿಚಾರಗಳನ್ನ ಕೋಟೆ ಕಟ್ಕೊಂಡಿರ್ತೀರಿ ನೀವು. ಪ್ರತಿಯೊಬ್ಬರು ನಾವು ನಮ್ಮ ಸುತ್ತ ನಮ್ಮ ವಿಚಾರಗಳ ಕೋಟೆಯನ್ನ ಕಟ್ಕೊಂಡಿರ್ತೇವೆ. ನಾವು ವ್ಯರ್ಥ ಸಂಕಲ್ಪಗಳನ್ನೇ ಮಾಡಿದ್ರೆ ನಮ್ಮ ಸುತ್ತ ವ್ಯರ್ಥ ಸಂಕಲ್ಪಗಳ ಕೋಟೆಯೇ ಇರುತ್ತೆ. ನಾವು ಶುದ್ಧ ವಿಚಾರಗಳನ್ನ ಮಾಡಿದ್ರೆ ಶುದ್ಧ ವಿಚಾರಗಳ ಕೋಟೆ ಇರುತ್ತೆ. ಅದಕ್ಕಾಗಿ ನಾವಿವತ್ತು ಬದಲಾಗಬೇಕು ಅಂದ್ರೆ ಫಸ್ಟ್ ನಾವ್ ಏನನ್ನ ಬದಲಾಯಿಸ್ಬೇಕು? ನಮ್ಮ ಸುತ್ತ ಇರುವಂತಹ ಸಿಸ್ಟಮ್ ಅನ್ನ ಬದಲಾಯಿಸ್ಬೇಕು. ಅದು ಎಲ್ಲಿಂದ ಶುರುವಾಗುತ್ತೆ? ನಮ್ಮ ವಿಚಾರಗಳಿಂದ ಶುರುವಾಗುತ್ತೆ.
ನಮ್ಗೇನಾದ್ರೂ ಡೌಟ್ಸ್ ಬಂದ್ರೆ, ನಿಮಗ್ ಗೊತ್ತಿದೆ ಜಗತ್ತಲ್ಲಿ ದೊಡ್ಡ ವಿಷಯ ಯಾವುದು ಗೊತ್ತಾ? ಸೆಲ್ಫ್ ಡೌಟಿಂಗ್. ನನ್ ಮೇಲೆ ನಾನ್ ಸಂಶಯ ಪಡೋದು. ಅಯ್ಯೋ ನನ್ನ ಹಣೆ ಬರವೇ ಹೀಗೆ, ನನ್ನ ಭಾಗ್ಯವೇ ಹೀಗೆ, ನನ್ನ ಅದೃಷ್ಟವೇ ಹೀಗೆ, ಹೀಗೆ ನನ್ ಬಗ್ಗೆ ನಾನೇನೆ ಅಶುಭವಾಗಿ ಚಿಂತನೆ ಮಾಡುದು. ಸೆಲ್ಫ್ ಡೌಟಿಂಗ್ ಎಂದು ಮಾಡಬಾರ್ದು. ಅಥವಾ ನನ್ನ ಫೇಟೆ ಹೀಗೆ, ನನ್ನ ಇದೇ ತಗೊಂಬಂದಿದ್ದೀನಿ ಕಾಣುತ್ತೆ, ನಾನು ಎಲ್ಲೋದ್ರೂ ಹೀಗೆ ಆಗುತ್ತೆ. ನೋಡಿ, ನಮ್ಮಲ್ಲಿ ಎರಡು ತರದ ವಿಚಾರಗಳಿರ್ತದೆ. ಒಂದು, ನನ್ ಬಗ್ಗೆ ನಾನು ಈ ರೀತಿಯಾಗಿ ಇನ್ಫೀರಿಯಾರಿಟಿ ಥಾಟ್ಸ್ ಅನ್ನ ಮಾಡ್ತೇನೆ, ಇಲ್ಲ ನನ್ ಬಿಟ್ರೆ ಯಾರು ಇಲ್ಲ ಅಂತ ಅಂದ್ಕೊಳ್ತೇವೆ. ಇದು ಯಾವುದೂ ಬೇಡ. ರೈಟ್ ಥಾಟ್ಸ್ ಇನ್ ರೈಟ್ ಟೈಮ್, ಸರಿಯಾದ ಸಮಯಕ್ಕೆ ಸರಿಯಾದ ವಿಚಾರಗಳನ್ನು, ಅದನ್ನ ಯಾರು ಕಲಿಸ್ಕೊಡ್ತಾರೆ ನಮ್ಗೆ? ಬಾಬಾ ಕಲಿಸ್ಕೊಡ್ತಾರೆ ಅಲ್ವಾ? ಆದ್ರಿಂದ ತುಂಬಾ ಗಟ್ಟಿಯಾಗಿ ನೋಡಿ, ನಿಮ್ಗೆಲ್ಲ ಗೊತ್ತಿದೆ, ನಾವು ಚಿಕ್ಕವರಿರುವಾಗ ಒಂದು ಪ್ರತಿಧ್ವನಿ ಅಂತ ಒಂದು ಕಥೆ ಕೇಳಿದ್ದೀವಲ್ವಾ? ನೆನ್ಪಿದ್ಯಾ? ಒಬ್ಬ ದನ ಮೇಯಿಸುವ ಹುಡುಗ ಇದ್ದ. ಅವನು ದನ ತಗೊಂಡು ಗುಡ್ಡದ ಮೇಲೆ ಮೇಯಿಸಕ್ ಹೋಗ್ತಿದ್ದ. ಒಂದಿನ ದನ ಮೇಯಿಸ್ಕೊಂಡು ವಾಪಸ್ ಬರುವಾಗ ದನಗಳನ್ನ ಕರೀತಾನೆ, ಗಂಗೆ, ಗೌರಿ, ಕಪಿಲ ಎಲ್ಲ ಬನ್ನಿ ಬನ್ನಿ ಅಂತ. ಇವನು ಹೇಗೆ ಕರೀತಾನೋ ಹಾಗೆ ಧ್ವನಿ ಬರಕ್ ಶುರುವಾಗುತ್ತೆ, ಗಂಗೆ ಬಾ, ಗೌರಿ ಬಾ ಅಂತ. ಏಯ್ ಯಾರೋ ಅಲ್ಲಿ ಅಂತ ಕೇಳ್ತಾನೆ. ಆಗ ಅಲ್ಲಿಂದನೂ ಏನಂತ ಬರುತ್ತೆ? ಏಯ್ ಯಾರೋ ಅಲ್ಲಿ ಅಂತ. ನೋಡ್ ಮತ್ತೆ ನಿನ್ನ. ಅವನಿಗೆ ಸಿಟ್ಟು ಬರುತ್ತೆ, ಯಾರೋ ನನ್ನನ್ನ ನಕಲು ಮಾಡ್ತಾ ಇದ್ದಾರೆ ಅನ್ಕೊಂಡು ಮನೆಗ್ ಬಂದು ಹೇಳ್ತಾನೆ ಅಮ್ಮ, ಅಲ್ಲಿ ಯಾರೋ ಎದುರು ಗುಡ್ಡದ ಮೇಲೆ ನನ್ನನ್ನ ನಕಲು ಮಾಡ್ತಿದ್ದಾನಪ್ಪ ಅಂತ. ಆಗ ಅಮ್ಮನಿಗೆ ಗೊತ್ತಾಗುತ್ತೆ. ಅಮ್ಮ ಏನ್ ಹೇಳ್ತಾಳೆ, ನಾಳೆ ನೀನು ಹೋದವನು, ದನ ತಗೊಂಡು ಹೋದವನು, ಎದುರು ಗುಡ್ಡದ ಮೇಲಿರುವ ವ್ಯಕ್ತಿ ಹತ್ರ ಕೇಳು, ಅಣ್ಣ ನನ್ ಜೊತೆಗೆ ದೋಸ್ತಿ ಮಾಡ್ತೀಯಾ ಅಂತ ಕೇಳು ನೀನು ಅಂತ ಹೇಳ್ಕೊಳ್ತಾಳೆ ಅಮ್ಮ. ಮರುದಿನ ದನ ತಗೊಂಡೋಗಿ ಬಿಡ್ತಾನೆ ಮೇಯಕ್ಕೆ. ಆಮೇಲೆ ಎದುರಿನ ಅವನಿಗೇನ್ ಗೊತ್ತು, ಆ ಗುಡ್ಡದ ತುದಿ ಹೋಗಿ ನಿಂತ್ಕೊಂಡು ಕೂಗ್ತಾನೆ, ಏಯ್ ಯಾರಲ್ಲಿ ಅಣ್ಣ, ನನ್ ದೋಸ್ತಿ ಮಾಡ್ತೀಯಾ ಅಂತ ಕೇಳ್ತಾನೆ. ಆಗ ಆಚೆಯಿಂದ ಏನ್ ಬಂತು? ನಿನಗ್ ಭಾರಿ ಖುಷಿ ಆಗ್ಬಿಡ್ತದೆ. ಹೀಗೊಂದು ಕಥೆ ಕೇಳಿದ್ವಿ ನಾವು ಚಿಕ್ಕವರಿರುವಾಗ, ನೆನಪಿದಿಲ್ವ ಎಲ್ಲರಿಗೂ? ಏನ್ ಕಲ್ತ್ವಿ ಆ ಕಥೆಯಿಂದ? ನಾವು ಪ್ರತಿಧ್ವನಿ ಬದಲಾಯಿಸಕ್ಕಾಗಲ್ಲ. ಯಾವುದನ್ನ ಬದಲಾಯಿಸ್ಕೊಳ್ಬಹುದು? ನಮ್ಮ ಧ್ವನಿ ಬದಲಾಯಿಸ್ಕೊಳ್ಬಹುದು. ಪ್ರತಿಧ್ವನಿ, ಒಂದ್ಸಲ ಧ್ವನಿ ಹೊರಟ ಮೇಲೆ ಅದ್ರದ್ದು ಇಕೋ ನಾವು ಬದಲಾಯಿಸಕ್ಕಾಗಲ್ಲ, ಸೇಮ್ ಎಕೋ ಬರುತ್ತೆ. ಆದ್ರೆ ನಾನು ನನ್ನ ಧ್ವನಿಯನ್ನು ಬದಲಾಯಿಸ್ಕೊಳ್ಬಹುದು. ಅದನ್ನು ಬಾಬಾ ಕಲಿಸೋದು ನಮ್ಗೆ. ಜಗತ್ತು ಬದಲಾಗಬೇಕಾದ್ರೆ ಬದಲಾವಣೆ ಎಲ್ಲಿಂದ ಶುರುವಾಗಬೇಕು? ನನ್ನಿಂದ ಶುರುವಾಗಬೇಕು. ನನ್ನ ವಿಚಾರಧಾರೆಗಳಲ್ಲಿ ಬದಲಾವಣೆ ಬೇಕು, ನನ್ನ ದೃಷ್ಟಿಕೋನದಲ್ಲಿ ಬದಲಾವಣೆ ಬೇಕು. ಅದಕ್ಕಾಗಿ ತುಂಬಾ ಅಗತ್ಯವಾಗಿ ನಾವಿನ್ನು ಬೆಳಿಗ್ಗಿನಿಂದ ಒಂದು ಟಾಪಿಕ್ ಇಟ್ಕೊಂಡಿದ್ದೇವೆ, ಜ್ವಾಲಾಮುಖಿ ಸ್ವರೂಪ. ನಮ್ಗೆ ಗೊತ್ತಿಲ್ಲ ನಮ್ಮ 63 ಜನ್ಮಗಳ ಪಾಪದವರ ಎಷ್ಟು ದೊಡ್ಡದಿದೆಯೋ ಗೊತ್ತಿಲ್ಲ, ವಾಲ್ಯೂಮ್ ಎಷ್ಟಿದೆಯೋ ಅದ್ರದ್ದು ಅದು ಗೊತ್ತಿಲ್ಲ ನಮ್ಗೆ. ಸಫರಿಂಗ್ಸ್ ಬಂದಾಗ, ಒದ್ದಾಟಗಳು ಬಂದಾಗ, ಓಹೋ ಇಷ್ಟು ಇದೆಯಾ ಅಂತ ಅನ್ಸುತ್ತೆ. ಆದ್ರೆ ಅದನ್ನೆಲ್ಲ ಇರಿಸ್ಕೊಳ್ಳುವುದಕ್ಕೆ ನಾವು ಸ್ವಚ್ಛ ಆಗಿ ನಮ್ಮ ಶಕ್ತಿ ಬೇರೆಯವ್ರಿಗೂ ಉಪಯೋಗವಾಗಬೇಕು ಅಂದ್ರೆ ಶಕ್ತಿಶಾಲಿಯಾದ ಯೋಗ ಅನಿವಾರ್ಯ. ಆ ಶಕ್ತಿಶಾಲಿಯಾದ ಯೋಗವನ್ನ ನಾವು ಬೆಳೆಸ್ಕೊಂಡು ಹೋಗ್ಬೇಕಲ್ಲ. ಯಾಕೆಂದ್ರೆ ನಾವೇನು ಈಗ ಸೆಂಟರ್ ನಲ್ಲಿ ಇರ್ಬೋದು, ಅಥವಾ ನೀವು ಮನೆಯಲ್ಲಿ ಇರುವವರಿರ್ಬೋದು, ಯಾರು ಖಾಲಿ ಅಂತೂ ಕೂತಿಲ್ಲ. ಬೇಕಾದಷ್ಟು ಬೇಡವಾದಷ್ಟು ಕಟ್ಕೊಂಡಿದ್ದೇವೆ ಎಲ್ಲ. ಅದೆಲ್ಲದರ ಮಧ್ಯೆ ನಮ್ಮ ಸ್ಥಿತಿ ಶಕ್ತಿಶಾಲಿಯಾಗಿರ್ಬೇಕು. ಅದಕ್ಕೆ ಬಾಬಾ ಹೇಳ್ಕೊಡುವ ಸೂತ್ರ ನಾವು ಬೆಳಿಗ್ಗೆನೂ ಸಹ ಚಿಂತನೆ ಮಾಡಿದ್ವಿ. ಈಗ ನಾವು ಅದನ್ನ ಮುಂದುವರಿಸೋಣ. ಬಹಳ ಸಿಂಪಲ್ ಆಗಿರುವ ಸೂತ್ರ, ಶುಭ ಭಾವನೆಗಳು, ಶುಭ ಕಾಮನೆಗಳು, ಶುದ್ಧ ವಿಚಾರಗಳು. ಪದೇ ಪದೇ ಬಾಬಾ ಇದನ್ನ ಹೇಳ್ತಾರೆ. ಸ್ವಲ್ಪ ಅದನ್ನ ಅನಲೈಸ್ ಮಾಡ್ಕೊಳ್ಳೋಣ. ಏನು ಶುಭ ಭಾವನೆ, ಶುಭ ಕಾಮನೆಗಳು ಅಂದ್ರೆ? ಜನರಲಿ ಏನ್ ಗೊತ್ತಾ, ನಮಗೆ ಒಳ್ಳೆಯದನ್ನ ಮಾಡಿದವರಿಗೆ ನಾವು ಒಳ್ಳೆಯದನ್ನ ಮಾಡುವುದೇ ದೊಡ್ಡ ಸಾಹಸ ಅಲ್ಲ. ನಮ್ಮ ಹತ್ರ ಚೆನ್ನಾಗಿ ಮಾತನಾಡಿದವ್ರ ಹತ್ರ ನಾವು ಚೆನ್ನಾಗಿ ಮಾತನಾಡುವುದು ಏನು ದೊಡ್ಡ ಅಗಾಧವಾದ ಸಾಧನೆ ಅಲ್ಲ. ಮಾಡ್ತೇವೆ ನಾವು. ಆದರೆ ತುಂಬಾ ಅನ್ಯಾಯ ಮಾಡಿರ್ತಾರೆ ನಮ್ಗೆ, ಅವರ ಬಗ್ಗೆ ನಾನು ಶುಭ ಭಾವನೆ ಇಟ್ಕೋಬೇಕು. ಇಲ್ಲಿ 2 ಚಾಯ್ಸ್ ಇದೆ. ಒಂದು, ಶುಭ ಭಾವನೆ ಇಟ್ಕೊಳ್ಬೇಕು, ಇಲ್ಲ ಸೈಲೆನ್ಸ್ ಮೇಂಟೈನ್ ಮಾಡ್ಬೇಕು ಅವರ ಬಗ್ಗೆ. ನಾವು ಶುಭ ಭಾವನೆ ಇಟ್ಕೊಳಕ್ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ಮನಸ್ಸಿನಲ್ಲಿ ಅವರ ಬಗ್ಗೆ ಏನು ವಿಚಾರಗಳು ಬರದ ಹಾಗೆ ನೋಡ್ಕೋಬೇಕು. ಅಷ್ಟು ಸುಲಭ ಅಲ್ಲ, ನಾನು ಹೇಳಿದಷ್ಟು ಸುಲಭ ಅಲ್ಲ. ಪ್ರಾಕ್ಟಿಕಲಿ ಮಾಡುವಾಗ ತುಂಬಾ ಸಮಸ್ಯೆ ಆಗ್ತದೆ. ಆದರೆ ಅಭ್ಯಾಸದ ಮುಂದೆ ಯಾವುದೂ ದೊಡ್ಡದಲ್ಲ.
ಅಭ್ಯಾಸದ ಮುಂದೆ ಯಾವುದು ದೊಡ್ಡದಲ್ಲ. ಅಭ್ಯಾಸವೇ. ಹೇಗ್ ಸಾಧ್ಯ? ಬಾಬಾ ಅದಕ್ಕೆ ಒಂದು ವಿಧಿ ಹೇಳಿದ್ದಾರೆ. ಏನ್ ವಿಧಿ ಅಂದ್ರೆ, ಏನು ನನ್ನ ಹತ್ರ ಇರುತ್ತೋ ಅದನ್ನೇ ನಾನು ಕೊಡ್ತೇನೆ. ಈಗ ನಾನು ವಿಸ್ತಾರವಾಗಿ ಭಗವದ್ಗೀತೆಯ ಬಗ್ಗೆ ಮಾತನಾಡ್ಬೇಕಾದ್ರೆ ಅಷ್ಟು ವಿಸ್ತಾರವಾಗಿ ಭಗವದ್ಗೀತೆಯ ಜ್ಞಾನ ನನ್ನಲ್ಲಿ ಇರಬೇಕು. ಇಲ್ಲ ಅಂದ್ರೆ ನಾನು 1 ತಾಸು ಮಾತಾಡಬಲ್ಲೆ, 2 ತಾಸು ಮಾತಾಡಬಲ್ಲೆ, ಮುಂದೆ ಮಾತಾಡಕ್ ಆಗಲ್ಲ ನನ್ನ ಹತ್ರ. ಯಾಕಂದ್ರೆ ನನ್ನ ಹತ್ರ ನಾಲೆಜ್ ಇಲ್ಲ. ತುಂಬಾ ಹೊತ್ತು ಎಲಾಬರೇಟ್ ಮಾಡಕ್ ಆಗಲ್ಲ, ಎಳೆಯಕ್ ಆಗಲ್ಲ. ಹಾಗೆ ನಾನು ಸದಾ ಕಾಲ ಶುಭ ಭಾವನೆ, ಶುದ್ಧ ವಿಚಾರಗಳನ್ನ ಇಟ್ಕೊಳ್ಬೇಕಾದ್ರೆ ಅಷ್ಟು ನನ್ನ ಒಳಗಡೆ ಸ್ಟಾಕ್ ಇದೆಯಾ? ಎಲ್ಲಿಂದ ಸಿಗುತ್ತೆ ನಮ್ಗೆ ಶುಭ ಭಾವನೆ? ಎಲ್ಲಿ ಸಿಗುತ್ತೆ ಹೇಳಿ ನೋಡೋಣ. ಎಲ್ಲರೂ ಕೊಂಡ್ಕೊಳಕ್ ಸಿಗುತ್ತಾ? ಹಣ ಕೊಟ್ಟರು ಕೊಡ್ತಾರೆ ಯಾರಾದ್ರೂ? 1 kg ಶುಭ ಭಾವನೆ ಕೊಂಡ್ಬಿಡಿ ಅಂತ ಇಲ್ಲ. ಶುಭ ಭಾವನೆ ಹೇಳ್ತೀರಾ? ಹೇಳಿ ಹೇಳಿ. ಶುಭ ಭಾವನೆ, ಶುಭ ಕಾಮನೆ, ಶುದ್ಧ ವಿಚಾರ, ಶುಭ ಚಿಂತನೆ ಎಲ್ಲಿ ಸಿಗುತ್ತೆ? ಮೂರುಳಿಗಳಿಂದ ಸಿಗುತ್ತೆ. ಇಲ್ಲೊಂದು ನಾನು ನಿಮ್ಗೆ ಅಂಡರ್ಲೈನ್ ಮಾಡಿ ನೆನಪು ಮಾಡುವುದಕ್ಕೆ ಇಷ್ಟಪಡ್ತೇನೆ. ಕೆಲವೊಂದ್ಸಲ ಕೇವಲ ಮುರುಳಿಗಳನ್ನ ಅಧ್ಯಯನ ಮಾಡ್ತಾ 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 ನಾವು ಸಂಘಟನೆಯಿಂದ ದೂರ ಆಗ್ತೇವೆ. ಅದು ಆಗ್ಬಾರ್ದು. ಅರ್ಥ ಆಯ್ತಲ್ಲ? ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಮಗೆ ಶುಭ ಭಾವನೆ, ಶುದ್ಧ ವಿಚಾರಗಳು ಅದು ಪ್ರಾಕ್ಟಿಕಲ್ ನಲ್ಲಿ ಅದರ ಅನುಭವವಾದಾಗ ಮಾತ್ರ ಅದು ಡಬಲ್ ಆಗ್ತಾ ಹೋಗುತ್ತೆ. ಅದು ಯಾವಾಗ ಸಾಧ್ಯ ಅಂದ್ರೆ ಸಂಘಟನೆಯಲ್ಲಿ ನಾವು ಬಂದು ಎಂಥ ವ್ಯಕ್ತಿಯ ಬಗ್ಗೆಯೂ ನಾವು ಶುಭ ಭಾವನೆಯನ್ನ ಮಾಡುವ ಪ್ರಾಕ್ಟೀಸ್ ಮಾಡಿದಾಗ ಬಾಬರವರ ವರದಾನದಿಂದ ಅದು ಮತ್ತೆ 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 ಮಲ್ಟಿಪ್ಲೈ ಆಗ್ತಾ ಹೋಗುತ್ತಲ್ಲ. ಆಗ ಒಂದು ಕಡೆ ಮುರುಳಿ, ಒಂದು ಕಡೆ ಸಂಘಟನೆ, ಇವೆರಡೂ ಸಹ ನಮ್ಮ ಒಳಗಡೆ ಶುಭ ಭಾವನೆಯನ್ನ, ಶುದ್ಧ ವಿಚಾರಗಳನ್ನ, ಶುಭ ಚಿಂತನೆಯನ್ನ ಶಾಶ್ವತವಾಗಿ ಮುಂದುವರಿಸುವುದಕ್ಕೆ ಮೂಲ ಸ್ರೋತ್ರ ಅಂತ ಹೇಳ್ತಾರೆ ಬಾಬಾ, ಕೇಂದ್ರಗಳು. ಎಸ್ಪೆಷಲಿ ಹೇಗೆ ಅಭ್ಯಾಸ ಮಾಡೋಣ? ಶುಭ ಭಾವನೆಯನ್ನ, ಶುಭ ಚಿಂತನೆಯನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ ಏನ್ ಅಭ್ಯಾಸ ಮಾಡ್ಬೇಕು ಅಂದ್ಕೊಳ್ಳಿ. ನಿಮ್ ಪಕ್ಕಕ್ಕೆ ಬಾಬಾ ಕೂತಿದ್ದಾರೆ. ಯಾರು ಕೂತಿದ್ದಾರೆ? ಎಲ್ಲರೂ ಫೀಲ್ ಮಾಡಿ ನಿಮ್ ಪಕ್ಕಕ್ಕೆ ಬಾಬಾ ಕೂತಿದ್ದಾರೆ. ಬಲಗಡೆ ಬಾಬಾ ಇದ್ದಾರೆ, ಅವರ ಎಡಗಡೆಯಲ್ಲಿ ನೀವು ಕೂತಿದ್ದೀರಿ. ಬಾಬಾ ಎಲ್ಲರ ಬಗ್ಗೆಯೂ ಶುಭ ಚಿಂತನೆಯನ್ನೇ ಮಾಡ್ತಾರೆ. ಯಾರ ಬಗ್ಗೆ ಅಶುಭ ಚಿಂತನೆ ಮಾಡುವುದೇ ಇಲ್ಲ. ಮಾಡ್ತಾರ? ನಾವು ಒಮ್ಮೆ ವಿಚಾರ ಮಾಡ್ತೇನೆ, ನಾವು ಬಾಬನ ಹತ್ರ ಬಂದಾಗ ಏನೇನು ಯೋಗ್ಯತೆ ಇರ್ಲಿಲ್ಲ ನಮ್ಮ ಹತ್ರ, ಆದ್ರೂ ನಮ್ಮನ್ನ ಬಾಬಾ ಆರಿಸ್ಕೊಂಡ ಅಲ್ವಾ? ಪರಮಾತ್ಮನ ಮಡಿಲಲ್ಲಿ ಕೂತ್ಕೊಳ್ಳುವ ಯಾವ ಯೋಗ್ಯತೆಯೂ ನಮ್ಗಿರ್ಲಿಲ್ಲ. ಆದ್ರೆ ನಮ್ಮ ಕಲ್ಪಪೂರ್ವದ ಯೋಗ್ಯತೆಯನ್ನ ನೋಡಿ, ನಮ್ಮ ಅನಾದಿ ಸ್ವರೂಪವನ್ನ ನೋಡಿ ಬಾಬಾ ನಮ್ಮನ್ನ ತನ್ನ ಹೃದಯ ಸಿಂಹಾಸನದಲ್ಲಿ ಕೂರಿಸ್ಕೊಂಡ. ಎಷ್ಟು ಅದ್ಭುತ ಅಲ್ವಾ? ಹಾಗಾಗಿ ನಾವು ಹೇಗೆ ಪ್ರಾಕ್ಟೀಸ್ ಮಾಡ್ಬೋದು? ಶುಭ ಭಾವನೆ, ಶುಭ ಚಿಂತನೆ. ಪಕ್ಕಕ್ಕೆ ಬಾಬಾ ಇದ್ದಾರೆ, ನೀವು ಬಾಬನ ಜೊತೆಗೆ ಹೊರಟಿದ್ದೀರಿ, ವಾಕಿಂಗ್ ಮಾಡ್ತಾ ಇದ್ದೀರಿ ಅಥವಾ ವಿಶ್ವ ಪ್ರದಕ್ಷಿಣೆ ಹಾಕ್ತಾ ಇದ್ದೀರಿ. ಜೊತೆಗೆ ಯಾರಿದ್ದಾರೆ? ಬಾಬಾ ನಿಮಗೆ ಅಥವಾ ನನಗೆ ಶುದ್ಧ ವಿಚಾರಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಅದು ಮುರುಳಿ ಇರಬಹುದು, ಯೋಗದ ಮೂಲಕ ಇರ್ಬೋದು, ದೃಷ್ಟಿಯ ಮೂಲಕ ಇರ್ಬೋದು. ನಾನು ಬಾಬಾ ನನಗೆ ಕೊಟ್ಟಿದ್ದನ್ನ ಬೇರೆಯವರಿಗೆ ದಾನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಅರ್ಥ ಆಯ್ತಲ್ಲ? ಹೀಗ್ ತಗೊಳ್ತೇನೆ, ಹೀಗ್ ಕೊಡ್ತೇನೆ, ಹೀಗ್ ತಗೊಳ್ತೇನೆ, ಹೀಗ್ ಕೊಡ್ತೇನೆ. ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ಭಾರಿ ನನ್ನಲ್ಲಿ ಕಡಿಮೆ ಆಗುವುದೇ ಇಲ್ಲ. ಆಗ ಯಾವ ಆತ್ಮನ ಬಗ್ಗೆಯೂ ನಾನೇನ್ ಮಾಡುವುದಿಲ್ಲ, ಯಾವುದೇ ರೀತಿಯ ಅಶುಭ ವಿಚಾರಗಳು ಮಾಡುದಿಲ್ಲ. ಯಾಕಂದ್ರೆ ಬಾಬನಿಂದ ನನಗೆ ಅಶುಭ ವಿಚಾರ ಸಿಗುವುದಿಲ್ಲ. ಸಿಗುತ್ತಾ? ಬಾಬನಿಂದ ತಗೊಳ್ತಿದ್ದೀನಿ, ಈ ಕಡೆ ಕೊಡ್ತಿದ್ದೀನಿ. ಬಾಬನಿಂದ ತಗೊಳ್ತಿದ್ದೀನಿ, ಈ ಕಡೆ ಕೊಡ್ತಿದ್ದೀನಿ.
ಸಾಮಾನ್ಯವಾಗಿ ನಮ್ಮದೆಲ್ಲದು ಒಬ್ಬೊಬ್ಬ ವ್ಯಕ್ತಿಯ ಬಗ್ಗೆ ಒಂದು ಒಪಿನಿಯನ್ ಕ್ರಿಯೇಟ್ ಆಗಿರುತ್ತೆ. ಇವ್ರಂದ್ರೆ ಹೀಗೆ, ಇವ್ರಂದ್ರೆ ಹೀಗೆ, ಇವ್ರಂದ್ರೆ ಹೀಗೆ ಅಲ್ವಾ? ನಮ್ಮ ಸ್ಟೇಟ್ ಆಫ್ ಮೈಂಡ್ ಇಂದ ನಾವು ಅವರೆಲ್ಲ ಡಿಸೈಡ್ ಮಾಡ್ಬಿಟ್ಟಿರ್ತೇವೆ. ಅದು ಬದಲಾಗ್ಬೇಕು. ಶಿವಬಾಬ ತನ್ನ ಸ್ಟೇಟ್ ಆಫ್ ಮೈಂಡ್ ಇಂದ ನಮ್ಮನ್ನ ಜಡ್ಜ್ ಮಾಡುವುದೇ ಇಲ್ಲ, ಮಾಡುವುದೇ ಇಲ್ಲ. ನಮ್ಮ ಕಲ್ಪಪೂರ್ವದ ಭಾಗ್ಯವನ್ನ ನೋಡ್ತಾರೆ, ಅದನ್ನ ಬೆಳೆಸ್ತಾರೆ ಬಾಬಾ. ಹೋಗ್ಲಿ, ನಮ್ಗೆ ಕಲ್ಪಪೂರ್ವದ ಯಾವ್ದು ನೆನಪಾಗಲ್ಲ ಅಂದ್ರೂ ನಾವು ನಾನ್ ಜಡ್ಜ್ಮೆಂಟಲ್ ಆಗ್ಬೇಕು. ಯಾರ ಬಗ್ಗೆ ಇವ್ರು ಹೀಗೇನೆ ಅಂತ ಡಿಸೈಡ್ ಮಾಡಬಾರ್ದು. ಅದು ಯಾವಾಗ ಸಾಧ್ಯ ಅಂದ್ರೆ ನಾವು ಎಲ್ಲರ ಬಗ್ಗೆ ಒಂದು ಒಳ್ಳೆಯ ಭಾವನೆಯನ್ನ ಇಟ್ಕೊಂಡಾಗ, ಶುಭ ಭಾವನೆಯನ್ನ ಇಟ್ಕೊಂಡಾಗ. ಇವ್ರು ಏನಪ್ಪಾ ಆಕಾಶದಲ್ಲಿ ಮಹಲ್ ಕಟ್ತಾರೆ ಅಂತ ಯೋಚನೆ ಮಾಡ್ಬೇಡಿ, ಬಹಳ ಅವಶ್ಯಕ ಇದೆ. ವರ್ತಮಾನ ಪುರುಷಾರ್ಥದಲ್ಲಿ ಹೋಗ್ಲಿ 24 ಗಂಟೆಯೂ ನಾವು ಶುಭ ಭಾವನೆಯನ್ನ ಇಟ್ಕೊಳ್ಳುವುದು ಸಾಧ್ಯವಾಗದೇ ಇದ್ರು, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಮ ಶುಭ ಭಾವನೆಯ ಕೆಪಾಸಿಟಿ ಇದೆಯಲ್ಲ, ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಅದರ ರಿಫ್ಲೆಕ್ಷನ್ ಹೇಳ್ತೇನೆ ನಾನು. ಎಷ್ಟೆಷ್ಟು ಶುಭ ಭಾವನೆ ಹೆಚ್ಚಾಗ್ತಾ ಹೋಗ್ತದೋ ನಮ್ಮ ಸ್ಥಿತಿ ಚೆನ್ನಾಗಾಗ್ತಾ ಹೋಗ್ತದೆ. ಬೇರೆಯವರ ಬಗ್ಗೆ ನಾನೆಷ್ಟು ಒಳ್ಳೆಯ ಭಾವನೆಗಳನ್ನ ಇಟ್ಕೊಳ್ತಾ ಹೋಗ್ತೇನೋ, ಪರ್ಟಿಕ್ಯುಲರ್ ಆಗಿ ಯಾರ ಬಗ್ಗೆ ಇಟ್ಕೊಳ್ಬೇಕು ಅಂತಲ್ಲ, ಆದ್ರೆ ಈಗ ಯಾರಾದ್ರೂ ಎದುರಿಗೆ ಬಂದ ತಕ್ಷಣ ನಮ್ಗೊಂದು ವಿಚಾರ ಬಂದೇ ಬರ್ತದೆ, ಇವ್ರಾ ಹೀಗೆ, ಇವ್ರಾ ಹೀಗೆ. ಅದು ಶುಭ ಭಾವನೆಯಾಗಿರ್ಬೇಕು. ಅದಕ್ಕಾಗಿ ಈ ಪ್ರಾಕ್ಟೀಸ್ ಇದೆಯಲ್ಲ, ಬಾಬಾ ಪಕ್ಕಕ್ಕಿದ್ದಾರೆ, ಶುಭ ಭಾವನೆಗಳ ಶಕ್ತಿಯನ್ನ ನನಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ, ನಾನು ಆ ಶುಭ ಭಾವನೆಗಳನ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೆ. ಬಾಬಾ ಕೊಟ್ಟಿದ್ರಲ್ಲಿ ನಾನು ಮಿಕ್ಸ್ ಮಾಡಕ್ಕಂತೂ ಸಾಧ್ಯವಿಲ್ಲ. ಬಾಬಾ ಕೊಟ್ಟಿದ್ದನ್ನ ಕಂಜೂಸ್ ಮಾಡಿ ಉಳಿಸ್ಕೊಳಕ್ಕೂ ಸಾಧ್ಯವಿಲ್ಲ. ಸಾಧ್ಯವಿದ್ಯಾ? ಇಲ್ಲ. ಆಗ ಆ ಪ್ರಾಕ್ಟೀಸ್ ಇದೆಯಲ್ಲ, ಈಗ ನೋಡಿ, ನಾವು ಜ್ಞಾನದ ಮಾತುಗಳನ್ನ ತುಂಬಾ ಮಾತಾಡ್ತೇವೆ, ಬಹಳ ವರ್ಷಗಳ ಜ್ಞಾನ ಇದೆ, ಅನುಭವ ಇದೆ. ಬಟ್ ಪ್ರಾಕ್ಟಿಕಲಿ ಎಲ್ಲ ಆತ್ಮಗಳ ಬಗ್ಗೆ ಒಪಿನಿಯನ್ ಮೇಕರ್ಸ್ ಆಗದೆ, ಜಡ್ಜ್ಮೆಂಟಲ್ ಆಗದೆ, ನಾನ್ ಜಡ್ಜ್ಮೆಂಟಲ್ ಆಗಿದ್ಕೊಂಡು ಇವ್ರು ಹೀಗೆ ಅಂತ ಡಿಸಿಷನ್ ಪಾಸ್ ಮಾಡದೆ, ಎಲ್ಲರ ಬಗ್ಗೆಯೂ ಶುಭ ಭಾವನೆಯನ್ನ ಮಾಡುವುದಕ್ಕೆ ಒಂದು 4-5 ಸ್ಟೆಪ್ ಇಟ್ಕೊಳ್ಳೋಣ. ಫಸ್ಟ್ ಮೊದಲ ಸ್ಟೆಪ್ ಅರಿವು. ಶುಭ ಭಾವನೆ ಯಾಕೆ ಬೇಕು? ಶುಭ ಭಾವನೆಯಿಂದ ಏನ್ ಲಾಭ? ಶುಭ ಭಾವನೆ ಹೇಗೆ ಇಟ್ಕೊಳ್ಳೋದು? ಶುಭ ಚಿಂತನೆ ಮಾಡುವುದು ಹೇಗೆ? ಇದೆಲ್ಲದರ ಬಗ್ಗೆ ಅರಿವಿರ್ಬೇಕು ನಮ್ಗೆ. ಹಾಗೆ ಮುರಳಿಗಳು ಹೆಲ್ಪ್ ಮಾಡ್ತವೆ ನಮ್ಗೆ. ಮೇನ್ ಹೆಲ್ಪ್ ಮಾಡುವುದೇ ಯಾವುದು ನಮ್ಗೆ? ಮುರಳಿ. ನಾನು ನಿಮ್ಗೆ ಹೇಳ್ತೇನೆ, ಈವನ್ ದೊಡ್ಡ ದೊಡ್ಡ ಸಭೆಗಳಲ್ಲಿ ನಾವು ಭಗವದ್ಗೀತೆ ಮಾಡುವಾಗ ಎಂತೆಂತದ್ದು ಪ್ರಶ್ನೆಗಳು ಬರುತ್ತೆ, ಅದಕ್ಕೆ ಉತ್ತರ ಕೊಡುವುದು ಮುರಳಿ. ನಾವು ಇವತ್ತೇನ್ ಸಕ್ಸಸ್ಫುಲಿ ಭಗವದ್ಗೀತೆ ಸಂದೇಶ ಹೇಳಕ್ ಆಗ್ತಿದೆ, ಅದಕ್ಕೆ ಆಧಾರವೇ ಮುರಳಿ. ಒಂದ್ ಸಣ್ಣ ಅನುಭವ ಹೇಳಿ ಮುಂದೋಗ್ತೇನೆ ನಾನು. ಉತ್ತರ ಪ್ರದೇಶದ ಒಂದು ಭಾಗದಲ್ಲಿ ಭಗವದ್ಗೀತೆ ಚಿಂತನೆ, 3 ದಿನಗಳ ಭಗವದ್ಗೀತೆ ಚಿಂತನೆ, ಬೆಳಿಗ್ಗೆ ಸಂಜೆ 2 ಹೊತ್ತು, ಓಪನ್ ಗ್ರೌಂಡ್ ಅಲ್ಲಿ. ಓಪನ್ ಗ್ರೌಂಡ್ ಅಲ್ಲಿ ನಾವು ಜಡ್ಜ್ ಮಾಡಕ್ಕಾಗಲ್ಲ ಯಾರ್ಯಾರು ಕೂತಿರ್ತಾರೆ ಅಂತ. ಮತ್ತೆ ಆ ಊರು, ನಾನು ಎಲ್ಲಿ ಭಗವದ್ಗೀತೆ ಮಾಡ್ತಾ ಇದ್ದೆ, ಅಲ್ಲಿ 52% ಮುಸಲ್ಮಾನರು, 48% ಹಿಂದೂಗಳಿರು. ಸಭೆಯಲ್ಲಿ ಮುಸಲ್ಮಾನರು ಎಲ್ಲ ಇದ್ದಾರೆ. 2ನೇ ದಿನ ಭಗವದ್ಗೀತೆ ಕಾರ್ಯಕ್ರಮ. ಒಬ್ಬ ವ್ಯಕ್ತಿ ಬೆಳಿಗ್ಗೆ ಸಂಜೆ 2 ಕಡೆ ಬರ್ತಿದ್ದ, ಮುಂದಿನ ಲೈನ್ ಅಲ್ಲಿ ಬಂದು ಕೂರ್ತಿದ್ದ, ಒಂದು 28 ವರ್ಷದ ವ್ಯಕ್ತಿ. 2ನೇ ದಿನ ಒಂದು ಪ್ರಶ್ನೆ ಕೇಳಿದ, ದೀದಿ ಭಗವಾನ್ ಇತನಾ ಸ್ವಾರ್ಥಿ ಕ್ಯೋ ಹೈ ಅಂತ ಪ್ರಶ್ನೆ. ವಿಚಿತ್ರವಾದ ಪ್ರಶ್ನೆ. ನಾನ್ ಕೇಳಿದೆ, ಭಗವಾನ್ ಕಬ್ ಸ್ವಾರ್ಥಿ ಹುआ? ಅವನ ಹೇಳ್ತಾನೆ, दीदी भगवान भगवद गीता में बार बार कहता है मामेकम शरणम व्रज, मेरी शरण में आओ, मुझे ही याद करो, मन्मना भव. बार बार कहता है, ಪದೇ ಪದೇ ಹೇಳ್ತಾನೆ, ನನ್ನನ್ನೇ ನೆನಪು ಮಾಡು, ನನಗೆ ಶರಣಾಗು. ಬೇರೆಯವ್ರನ್ನ ನೆನಪು ಮಾಡಿದ್ರೆ ಅವನದೇನ್ ಖರ್ಚಾಗೋದು? दूसरों को याद करने से उसका क्या जाता है? वो दूसरों से क्यों जलता है? ವಿಚಿತ್ರವಾದ ಪ್ರಶ್ನೆ.
ಉತ್ತರ ಕೊಡ್ಬೇಕು. ಸಭೆಯಲ್ಲಿ ಪ್ರಶ್ನೆ ಬಂದಿದೆ, ನಾನು ಹೇಳಿದೆ ನಾಳೆ ಕೊಡ್ತೇನೆ ಉತ್ತರ, ನಾಳೆ ಸೆಷನ್ ಅಲ್ಲಿ ಕೊಡ್ತೇನೆ. ಕೆಲವು ಸೆಷನ್ ಮುಗಿದಿತ್ತು, ಅವತ್ತಿನದ ಕಾರ್ಯಕ್ರಮ ಮುಗಿದಿತ್ತು, ಮತ್ತೆ ಬೆಳೆಸುವುದ್ರಲ್ಲಿ ಅರ್ಥ ಇಲ್ಲ, ನಾಳೆ ಕೊಡ್ತೇನೆ. ಬೆಳಿಗ್ಗೆ ಸೆಷನ್ ಅಲ್ಲಿ ಉತ್ತರ ಕೊಡ್ಬೇಕು. ನಾನು ಅಮೃತ ವೇಳೆ ಮುಗಿದ ಮೇಲೆ ಬಾಬನಿಗೆ ಹೇಳಿದೆ, ಬಾಬಾ ಈಗೊಬ್ಬರು ಪ್ರಶ್ನೆ ಕೇಳಿದಾನೆ, ಉತ್ತರ ಕೊಡ್ಬೇಕು. ಅದು ಏನ್ ಉತ್ತರ ಕೊಡ್ಲಿ? ಅವನಿಗೆ ಮನವರಿಕೆಯೂ ಆಗ್ಬೇಕು, ಆಭಾಸವೂ ಆಗ್ಬಾರ್ದು. ಏನ್ ಉತ್ತರ ಕೊಡ್ಲಿ? ಅಭ್ಯಾಸ 6:30 ನಾನು ಗೀತೆ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಮುರಳಿ ಕ್ಲಾಸ್ ನಲ್ಲಿ ಅಂತ ಇರಕ್ಕಾಗಲ್ಲ, ಅದಕ್ಕೆ ಮುರಳಿ ಓದ್ದೆ, ಮುರಳಿ ತಕ್ಕೊಂಡೆ, ಮುರಳಿ ಓದ್ದೆ, ಸಾಕಾರ ಮುರಳಿ. ಅವತ್ತಿನ ಮುರಳಿಲಿ ಬಾಬಾ ಏನ್ ಹೇಳಿದ್ರು ಅಂದ್ರೆ, बच्चे बाबा ने मन मना भव कहा है, तन मना भव नहीं कहा है. ಮುರಳಿರೋದು ಮಾತು. ಬಾಬಾ ಮನ್ ಮನಾ ಭವ ಅಂದಿದ್ದೇನೆ ವಿನಃ ತನ್ ಮನಾ ಭವ ಹೇಳಿಲ್ಲ. ನಂಗೆ ಉತ್ತರ ಸಿಕ್ಕಿತ್ತು. ಎಷ್ಟು ಚಂದ ಉತ್ತರ ಕೊಟ್ಬಿಟ್ರು ಬಾಬಾ. ನಾನ್ ಸಭೆಯಲ್ಲಿ ಏನು ಉತ್ತರ ಕೊಟ್ಟೆ? ಮನಸ್ಸಿನ ವಿಶೇಷತೆ, ಮನಸ್ಸು ಎಲ್ಲಿ ಇಡುತ್ತೇವೋ ಹಾಗಾಗ್ತದೆ. ಮನಸ್ಸನ್ನ ಕೆಟ್ಟವರ ಸಂಘದಲ್ಲಿ ಇಟ್ಟರೆ ಕೆಟ್ಟದಾಗುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಬೇಕಾದಷ್ಟು ಉದಾಹರಣೆ ಇದೆ. ಧ್ಯಾಯತೆ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಅದು ಆಮೇಲೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಉಪನಿಷತ್ತುಗಳು ಹೇಳ್ತವೆ, ಮನ ಏವಂ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮನುಷ್ಯನ ಬಂಧನಕ್ಕೆ ಮೋಕ್ಷಕ್ಕೆ ಕಾರಣವಾದದ್ದು ಅವನದೇ ಮನಸ್ಸು. ಹಾಗಾಗಿ ಮನಸ್ಸನ್ನ ತನುವಿನಲ್ಲಿ ಇಟ್ಟು ನೋಡಿದ್ವಿ, ದೇಹಾಭಿಮಾನ ಜಾಸ್ತಿ ಆಯ್ತು. ದೇಹದಲ್ಲಿ ಮನಸ್ಸನ್ನ ಇಡ್ತಾ ಇಡ್ತಾ ದೇಹಾಭಿಮಾನ ಜಾಸ್ತಿ ಆಯ್ತು, ಕಾಮವಿಕಾರ ಬೆಳೀತಾ ಹೋಯ್ತು. ಎಷ್ಟರ ಮಟ್ಟಿಗೆ ಕಾಮವಿಕಾರ ಬೆಳೆದಿದೆ ನಿಮ್ಗೆಲ್ಲ ಗೊತ್ತಿದೆ. ಇವತ್ತಿನ ಸಮಾಜದಲ್ಲಿ 3 ವರ್ಷದ ಹುಡುಗಿಯೂ ಸುರಕ್ಷಿತ ಇಲ್ಲ, 80 ವರ್ಷದ ಮುದುಕಿಯೂ ಸುರಕ್ಷಿತ ಇಲ್ಲ. ಮನಸ್ಸನ್ನ ಹಣದಲ್ಲಿಟ್ಟು ನೋಡಿದ್ವಿ, ಲೋಭ ವಿಕಾರ ಜಾಸ್ತಿ ಆಯ್ತು. ಸಿಕ್ಕಾಪಟ್ಟೆ ಲೋಭ. ತಿನ್ನಕ್ ಬರಲ್ಲ ಅಂತ ಗೊತ್ತಿದ್ರು ಹಣ ಕೂಡಿಡುವುದನ್ನ ಮನುಷ್ಯ ಬಿಟ್ಟಿಲ್ಲ. ನಮ್ಮಲ್ಲೊಬ್ಬ ರಾಜಕಾರಣಿ ಇದ್ದಾರೆ, ನಿಮಗೆ ಗೊತ್ತಿದೆ ಯಾರು ಅಂತ ಕೇಳ್ಬೇಕು. ಅವ್ರ ಮನೆಗೆ ಹೋಗಿದ್ದೆ ನಾನು ಒಂದ್ಸಲ. ಸೇವೆಗೆ ಎಲ್ಲರ ಮನೆಗೂ ಹೋಗ್ತೇವೆ. ಅವ್ರು ಬಹಳ ಖುಷಿಯಿಂದ ಅಕ್ಕ ಅವರೇ ನಮ್ಮ ಮನೆ ನೋಡಿ ಅಂತ ತೋರಿಸಿದ್ರು. ಅವ್ರ ಮನೇಲಿ 18 ಕೋಣೆಗಳು. 18 ಕೋಣೆ ಇದ್ಮೇಲೆ 18 ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್. ಆ ಎಲ್ಲ ಟಾಯ್ಲೆಟ್ ಬಾತ್ರೂಮ್ ಟಾಯ್ಲೆಟ್ಸ್ ಎಲ್ಲವೂ ಕಮೋಡ್ಗಳು. ಕಮೋಡ್ ಎಲ್ಲ ಚಿನ್ನದವು. ಪ್ರಾಕ್ಟಿಕಲಿ ಕರ್ನಾಟಕದಲ್ಲೇ ಇದೆ, ಯಾರು ಅಂತ ಕೇಳ್ತೇನೆ. ಲೋಭ, ಇಷ್ಟು ಲೋಭ. ಟಾಯ್ಲೆಟಿನ ಕಮೋಡನ್ನ ಚಿನ್ನದಷ್ಟು ಮಾಡುವಷ್ಟು ಲೋಭ. ಮನಸ್ಸು ಹಣದಲ್ಲಿಟ್ಟು ಲೋಭ ಅತಿರೇಕವಾಯಿತು. ಮನಸ್ಸನ್ನ ಸಂಬಂಧಗಳಲ್ಲಿಟ್ವಿ, ಮೋಹ ಜಾಸ್ತಿ ಆಯ್ತು. ಮನಸ್ಸನ್ನ ವಿದ್ಯೆಯಲ್ಲಿಟ್ವಿ, ಅಹಂಕಾರ ಜಾಸ್ತಿ ಆಯ್ತು. ಮನಸ್ಸನ್ನ ಹುದ್ದೆಗಳಲ್ಲಿಟ್ವಿ, ಸಿಟ್ಟು ಜಾಸ್ತಿ ಆಯ್ತು. ಎಲ್ಲೆಲ್ಲಿ ಮನಸ್ಸಿಡ್ತಾ ಹೋದೆಯೋ ನೆಗೆಟಿವ್ ಆಗಿಯೇ ರೆಸ್ಪಾನ್ಸ್ ಬಂತು. ಅದಕ್ಕೆ ಭಗವಂತ ಹೇಳ್ತಾನೆ, ಎಲ್ಲ ಕಡೆ ಮನಸ್ಸಿಟ್ಟು ನೋಡದೆ ಈ ಜನ್ಮದಲ್ಲಿ ಒಂದು ಸಲ ನನ್ನಲ್ಲಿ ಮನಸ್ಸಿಟ್ಟು ನೋಡು. ಮನ್ಮನಾಭವ, ನನ್ನಲ್ಲಿ ಮನಸ್ಸಿಟ್ಟು ನೋಡು. ನಾನು ಯಾರು? ಶಾಂತಿಯ ಸಾಗರ, ಆನಂದದ ಸಾಗರ, ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ. ನನ್ನಲ್ಲಿ ಮನಸ್ಸಿಟ್ಟು ನೋಡು, ಆಗ ನಿನ್ ಮನಸ್ಸು ಹೇಗೆ ಬದಲಾಗುತ್ತೆ ನೋಡು. ಅದಕ್ಕಾಗಿ ಭಗವಂತ ನನ್ನನ್ನು ನೆನಪು ಮಾಡು ಅಂತ ಹೇಳ್ತಾನೆ ವಿನಾ ಭಗವಂತನಿಗೆ ಇನ್ಯಾವ ಸ್ವಾರ್ಥವೂ ಇಲ್ಲ, ಅವನಿಗೇನೂ ಆಗ್ಬೇಕಾಗಿಲ್ಲ ಅಂತ ಎಕ್ಸ್ಪ್ಲನೇಷನ್ ಮಾಡಿದೆ ನಾನು. ಎದುರು ನಾವು ಕೂತಿದ್ದ ಆ ವ್ಯಕ್ತಿ ಕೇಳಿದವನ ಮುಖದಲ್ಲಿ ಸಮಾಧಾನ ಆಯ್ತು ಅಂದ್ರೆ ಎಕ್ಸೆಪ್ಟೆಡ್. ಅವನಿಗೆ ಆ ಉತ್ತರ ಹಿಡಿಸ್ತು, ಹೋಗಿದ್ದಾನೆ. ಆ ಊರು ಬಿಟ್ಟೆ ನಾನು ಹೊರಟೆ. ಒಂದು 3-4 ವರ್ಷಗಳು ಕಳೀತು. 3 ವರ್ಷ ಕಳೀತು ಬಹುಶಃ. ಒಂದ್ಸಲ ನಾನು ಪೂನಾದಿಂದ ಭೋಪಾಲ್ಗೆ ಹೊರಟಿದ್ದೆ. ಮುಂಬೈಯಲ್ಲಿ ಫ್ಲೈಟ್ ಇದೆ. ಏರ್ಪೋರ್ಟ್ಗೆ ಹೋದ್ಮೇಲೆ ಗೊತ್ತಾಯ್ತು ಸ್ಪೈಸ್ ಜೆಟ್ನವರ ಫ್ಲೈಟ್ ಕ್ಯಾನ್ಸಲ್ ಆಗೋಗಿತ್ತು. ಫ್ಲೈಟ್ 3:30 ಮಧ್ಯಾಹ್ನ ಏರ್ಪೋರ್ಟ್ಗೆ ಹೋಗಿದ್ದೀವಿ, ಬೋರ್ಡಿಂಗ್ ಪಾಸ್ ತಗೋಬೇಕು, ಫ್ಲೈಟ್ ಕ್ಯಾನ್ಸಲ್. ನಾಳೆ ಬೆಳಿಗ್ಗೆ ಭೋಪಾಲ್ ವಿಧಾನಸಭೆಯಲ್ಲಿ ಭಗವದ್ಗೀತೆ ಕಾರ್ಯಕ್ರಮ.
9:30. ಇವತ್ತು ಫ್ಲೈಟ್ ಕ್ಯಾನ್ಸಲ್, ಬೇರೆ ದಾರಿ ಇಲ್ಲ. ನಾಳೆ ನೆಕ್ಸ್ಟ್ ಫ್ಲೈಟ್ ಎಷ್ಟೊತ್ತಿಗೆ ಅಂದ್ರೆ ನಾಳೆ 10 ಗಂಟೆಗೆ ಇದೆ ಫ್ಲೈಟ್. ನಿಮಗೆ ಅದರಲ್ಲಿ ಅವಕಾಶ ಮಾಡಿ ಕೊಡ್ತೀನಿ. 10 ಗಂಟೆಗೆ ಹೊರಟ್ರೆ 12 ಗಂಟೆಗೆ ಭೋಪಾಲ್ಗೆ ಹೋಗ್ತೀನಿ ನಾನು ಸೆಂಟ್ರಿಗೆ ಹೋಗಿ ತಲುಪುವಾಗ 12:30 ಒಂದಾಗುತ್ತೆ. ಮುಂದೆ ಏನು ಅಲ್ಲಿಂದ ಫೋನ್ ಬರ್ತಾ ಇದೆ, ದೀದಿ ಕ್ಯಾ ಕರೆಂಗೆ ಕ್ಯಾ ಕರೆಂಗೆ ಕ್ಯಾ ಕರೆಂಗೆ ಕ್ಯಾ ಕರೆಂಗೆ. ಸುಮ್ಮನೆ ಒಂದ್ ಕಡೆ ಕೂತಿದ್ದೆ ನಾನು, ಏನ್ ಮಾಡೋದು ಏನು ತೋಚದೆ. ಎಲ್ಲ ಪ್ಯಾಸೆಂಜರ್ಸ್ ಜಗಳ ಮಾಡ್ತಿದ್ರು, ನಾನು ಸುಮ್ಮನೆ ಕೂತಿದ್ದೆ. ಒಬ್ಬ ವ್ಯಕ್ತಿ ಬಂದ ನನ್ನ, ಓಂ ಶಾಂತಿ दीदी, ಓಂ ಶಾಂತಿ, आपको भोपाल जाना है ना, ಹೋಗ್ಬೇಕಲ್ವಾ ನಿಮಗೆ ಭೋಪಾಲ್ಗೆ? ಹೌದು, ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಆಗ ಅವನೇನು ಹೇಳಿದ್ರೆ, ನಿಮ್ಗೆ ವಯಾ ಡೆಲ್ಲಿ 2 ಟಿಕೆಟ್ ಇದೆ, ಒಂದು ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೇನೆ, ನೀವು ಹೋಗ್ತೀರಾ ಕೇಳಿ. ಬಹಳ ಸಂತೋಷ. ಈಗ ರಾತ್ರಿ ದಿಲ್ಲಿಗೆ ಹೋಗ್ಬೇಕು, ಓವರ್ ನೈಟ್ ದಿಲ್ಲಿಯಲ್ಲಿ ಇರ್ಬೇಕು. ಬೆಳಿಗ್ಗೆ 4 ಗಂಟೆಗೆ ದಿಲ್ಲಿಯಿಂದ ಭೋಪಾಲ್ಗೆ ಫ್ಲೈಟ್, 6 ಗಂಟೆಗೆ ಭೋಪಾಲ್ದಲ್ಲಿ ಇರ್ತೀನಿ. ಸಾಕಲ್ಲ ನನಗೆ 9:30 ಕಾರ್ಯಕ್ರಮ, ನಾನು ಹೋಗಿ ತಲುಪ್ತೇನೆ. ಓವರ್ ನೈಟ್ ದಿಲ್ಲಿಯಲ್ಲಿ ನಾವು ಲಾಂಜ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದೆ. ಓಕೆ, ಅಷ್ಟು ಅವನು ಹೇಳಿ ಆದ್ಮೇಲೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂತು, ಇವನು ಪರಿಚಯವೇ ಇಲ್ದಿರೋ ವ್ಯಕ್ತಿ ನನಗೆ ಯಾಕೆ ಫೇವರ್ ಮಾಡ್ತಿದ್ದಾನೆ ಅಂತ ಅಲ್ವಾ? ಈ ಮುಂಬೈ ಅಂತ ನಗರದಲ್ಲಿ ಅಪರಿಚಿತ ಒಬ್ಬ ನನಗೆ ಫೇವರ್ ಮಾಡ್ತಾನೆ ಅಂದ್ರೆ ರೀಸನ್ ಬೇಕಲ್ವಾ? ಸುಮ್ನೆ ಯಾಕೆ ಯಾಕೆ ಹೇಳಿದೆ ನಾನು, ನೀವ್ ಯಾಕೆ ಇಷ್ಟೆಲ್ಲ ಜನರನ್ನು ಬಿಟ್ಟು ನನಗೆ ಯಾಕೆ ಫೇವರ್ ಮಾಡ್ತಿದ್ದೀರಿ? ಅವನ್ ಕ್ಯಾಪ್ ತೆಗೆದ, ಪರಿಚಯ ಸಿಕ್ತಾ ಕೇಳದ, ಇಲ್ಲ. ಆಗ ಕೇಳ್ದ, ದಿಲಿ ನಾನು ಅದೇ ವ್ಯಕ್ತಿ ನಿಮಗ್ ಕೇಳಿದ್ನಲ್ವಾ, ಭಗವಾನ್ ಇದ್ನ ಸ್ವಾರ್ಥಿಕೆ. ಅವನು ಏರ್ಫೋರ್ಸ್ ಡ್ರೆಸ್ ಅಲ್ಲಿ ಇದ್ದ. ನಾನಲ್ಲಿ ಭಗವದ್ಗೀತೆ ಕಾರ್ಯಕ್ರಮಕ್ಕೆ ಬಂದಾಗ ನನ್ಗೆ ಏರ್ಫೋರ್ಸ್ ಅಲ್ಲಿ ಅಪಾಯಿಂಟ್ಮೆಂಟ್ ಆಗಿತ್ತು. ಮಿಡ್ಲ್ ಟೈಮ್ ಅಲ್ಲಿ ಇದ್ದೆ, ನಾನು ಆ ಕಾರ್ಯಕ್ರಮ ಅಟೆಂಡ್ ಮಾಡಿದೆ. ನಂಗೆ ಬಹಳ ಸಂತೋಷವಾಯ್ತು. ನಾನು ಆನ್ಲೈನ್ ನಲ್ಲಿ ರಾಜಯೋಗ ಕೋರ್ಸ್ ಮಾಡಿದೆ. ಈಗ ನಾನು ಆನ್ಲೈನ್ ನಲ್ಲಿ ಇದು ಹೇಳಿ ಮುರಳಿಗೆ ಹೇಳ್ತೇನೆ, ನಾನು ಬಾಬನ ಮಗು ಆಗಿದ್ದೇನೆ. ನೀವು ಅವತ್ತು ನನ್ನ ಪ್ರಶ್ನೆ ಕ್ಲಿಯರ್ ಮಾಡದಿದ್ರೆ ಬಹುಶಃ ನಾನು ಮತ್ತೆ ತಿರುಗಿ ನೋಡ್ತಿರ್ಲಿಲ್ಲ ಈ ಕಡೆ. ಪ್ರಾಕ್ಟಿಕಲಿ ಅವನೊಬ್ಬ ಮುಸಲ್ಮಾನ್ ಹುಡುಗ, ಇವತ್ತು ಬಾಬನ ಮಗುವಾಗಿದ್ದಾನೆ. ಈಗ ಜಮ್ಮುನಲ್ಲಿ ಡ್ಯೂಟಿ ಆಗಿದ್ದಾನೆ. ಯಾಕೆ ಹೇಳ್ತಿದ್ದೇನೆ ನಾನು ನಿಮ್ಗೆ? ಮುರಳಿ ಇದೆಯಲ್ಲ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಸಿಗುತ್ತೆ ನಮ್ಗೆ? ಮುರಳಿಯಲ್ಲಿ ಸಿಗುತ್ತೆ. ಆದ್ರೆ ಆ ಮುರಳಿಯನ್ನ ಅಷ್ಟು ಪ್ರೀತಿಸ್ಬೇಕು, ಅಷ್ಟು ಗೌರವಿಸ್ಬೇಕು, ಅಷ್ಟು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡ್ಬೇಕು. ಅದಕ್ಕೆ ನಾ ಹೇಳಿದೆ, ಒಂದು ಶುಭ ಭಾವನೆ ಇದು ನಮ್ಗೆ ಅರ್ಥ ಆಗೋದು ಹೇಗೆ? ಒಂದು ಓದಿ ಅರ್ಥ ಮಾಡ್ಕೊಳ್ತೇವೆ, ಒಂದು ಅನುಭವಿಸಿ ಅರ್ಥ ಮಾಡ್ಕೊಳ್ತೇವೆ, ಒಂದು ಬೇರೆಯವ್ರ ಜೊತೆಗೆ ವ್ಯವಹರಿಸಿ ಅರ್ಥ ಮಾಡ್ಕೊಳ್ತೇವೆ. ಓದಿ, ಅನುಭವಿಸಿ, ವ್ಯವಹರಿಸಿ. ನನ್ನ ಶುಭ ಭಾವನೆ ಇವ್ರ ಬಗ್ಗೆ ಇಟ್ಕೊಂಡಾಗ ಪರಿಣಾಮ ಏನಾಯ್ತು? ಬದಲಾವಣೆ ಕಂಡಾಗ ಇನ್ನಷ್ಟು ಶುಭ ಭಾವನೆಯನ್ನ ಇಟ್ಕೊಳ್ಳುವಂತಹ ಉತ್ಸಾಹ ನಮ್ಮಲ್ಲಿ ಜಾಸ್ತಿ ಆಗ್ತದೆ. ಒಂದ್ 4 ಸಲ ಫೇಲಿಯರ್ಸು ಆಗ್ಬೋದು, ಆಗುತ್ತೆ. ನಾವ್ ಯಾರ ಬಗ್ಗೆ ಶುಭ ಭಾವನೆ ಇಟ್ಕೊಂಡಿರ್ತೀವಿ ಅವ್ರು ನಮ್ಗೆ ಇನ್ನಷ್ಟು ಆಂಟಿ ಆಗುವ ಸಾಧ್ಯತೆ ಇದೆ ಕೆಲವೊಂದ್ಸಲ. ಆಗ ನಿರಾಶರಾಗ್ಬಾರ್ದು. ಅದಕ್ಕೆ ನಾ ಹೇಳಿದ್ದು, ಫಸ್ಟ್ ಏನಪ್ಪ ಶುಭ ಭಾವನೆ, ಶುಭ ಕಾಮನೆ, ಶುಭ ಚಿಂತನೆಯಲ್ಲಿ ಮೊದಲನೆಯ ಸ್ಟೆಪ್ ಯಾವುದು? ಅರಿವು, ಸ್ಪಷ್ಟವಾದ ಅರಿವಿರ್ಬೇಕು. ಇದು ಯಾಕೆ, ಹೇಗೆ, ಅದರ ಸ್ಪಷ್ಟತೆ ಬೇಕು ನಮ್ಗೆ. ನಾನು ಯಾವಾಗ್ಲೂ ನನ್ನ ಮುಂದೆ ಇಟ್ಕೊಳ್ಳುವುದು ಶಿವಬಾಬನವರನ್ನ, ನಂತರ ಬ್ರಹ್ಮ ಬಾಬನವರನ್ನ, ನಂತರ ಪೂರ್ವಜಾತ್ಮಗಳನ್ನ. ಅವರೆಲ್ಲರ ವಿಶಾಲವಾದ ಶುಭ ಭಾವನೆ ಇವತ್ತು ನಮ್ಮ ಜೀವನಕ್ಕೆ ಆಧಾರವಾಗಿದೆ. ಅವರೇನಾದ್ರೂ ನೋಡಿ, ಸಾಕಾರದ ದಿನಗಳಲ್ಲಿ ಅವರು ಅನುಭವಿಸಿದ ಕಷ್ಟಗಳಲ್ಲಿ ಅವರೇನಾದ್ರೂ ಹಿಮ್ಮೆಟ್ಟಿ ಬಿಟ್ಟಿದ್ರೆ ನಮ್ಮ ಹತ್ರ ಆಗಲ್ಲ ಬಿಡು ಅಂತ ನಾವೆಲ್ಲಿರ್ತಿದ್ವಿ ಇವತ್ತು ಅಲ್ವಾ? ಅವರು ಇನ್ನಷ್ಟು ಶುಭ ಭಾವನೆಯನ್ನ ಇಟ್ಕೊಂಡು, ಇನ್ನಷ್ಟು ಧೈರ್ಯವನ್ನ ಇಟ್ಕೊಂಡು, ಮತ್ತೆ ಏನೂ ಗೊತ್ತಿಲ್ಲ, ಜಗತ್ತೇ ಗೊತ್ತಿಲ್ಲ, ವ್ಯವಹಾರವೇ ಗೊತ್ತಿಲ್ಲ ಅಂತಹ ಜನ ಅವರೆಲ್ಲ. ಅಂಥವರು ಮಾಡಿದ ಪರಮಾತ್ಮ ಶಕ್ತಿ ಅವರಲ್ಲಿ ಆ ಶುಭ ಭಾವನೆಯನ್ನ ಏನು ಬೆಳೆಸ್ತು. ನಾವು ಅದನ್ನ ಆಧಾರ ಇಟ್ಕೊಂಡು ಸ್ಪಷ್ಟವಾಗಿ ಶುಭ ಭಾವನೆ ಯಾಕೆ ಬೇಕು ನಮ್ಗೆ? ಫಸ್ಟ್ ಯಾರ ಬಗ್ಗೆ ಶುಭ ಭಾವನೆ? ನನ್ನ ಬಗ್ಗೆ, ನಮ್ಮವರ ಬಗ್ಗೆ, ಎಲ್ಲರ ಬಗ್ಗೆ. ಈ ಸ್ಥಿತಿ ಇದೆಯಲ್ಲ, ವಿತ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ, ಎಷ್ಟು ಶುಭ ಭಾವನೆ ಇಟ್ಕೊಳ್ತೇವೋ
ಅಷ್ಟು ಒಳಗಿನಿಂದ ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ತೇವೆ. ಇದು ಬಹಳ ಇಂಪಾರ್ಟೆಂಟ್. ಇವತ್ತು ನಾವು ಫೇಲ್ ಆಗುವುದು ಎಲ್ಲಿ ಅಂದ್ರೆ ಒಳಗಿನಿಂದ ವೀಕ್ ಆಗ್ತೇವೆ. ನಾವು ಹೊರಗಿನಿಂದ ತೋರಿಸ್ತೇವೆ ನಾವು ತುಂಬಾ ಚೆನ್ನಾಗಿದ್ದೀವಿ, ತುಂಬಾ ಚೆನ್ನಾಗಿದ್ದೀವಿ, ಅಲ್ಲೆಲ್ಲ 32 ತೋರಿಸಿ ಹೇಳ್ತಾ ಇರ್ತೇವೆ ನಾವು ತುಂಬಾ ಚೆನ್ನಾಗಿದ್ದೀವಿ. ಇರುವುದಿಲ್ಲ. ಒಳಗಿನಿಂದ ನಾವು ಗಟ್ಟಿಯಾಗುವುದಕ್ಕೆ ಆಧಾರವೇ ಶುಭ ಭಾವನೆ, ಶುಭ ಕಾಮ. ಮತ್ತೆ ಮತ್ತೊಂದ್ಸಲ ನೆನ್ಪಿಟ್ಕೊಳ್ಳಿ, ಲೈಫ್ ಈಸ್ ಈಕ್ವಲ್ ಆಫ್ ಯುವರ್ ಓನ್ ಥಾಟ್ಸ್. ನಾವು ಶುಭ ಭಾವನೆಯನ್ನೇ ಕ್ರಿಯೇಟ್ ಮಾಡ್ತಾ ಇದ್ದಾಗ ಎದುರಿನಿಂದಲೂ ನಮ್ಗೆ ಏನ್ ಬರಕ್ ಶುರು ಆಗುತ್ತೆ? ಶುಭ ಭಾವನೆಗಳೇ ಬರಕ್ ಶುರು ಆಗುತ್ತೆ. ಇದು ಪ್ರಾಕ್ಟಿಕಲ್. ನೋಡಿ, ನಾವು ಬಾಬಾ ಹೇಳಿದ್ದನ್ನು ಏನು ಮಾಡುವುದಿಲ್ಲ, 0% ಮಾಡ್ತೇವೆ, 1% ಮಾಡ್ತೇವೆ ಕೆಲವೊಂದ್ಸಲ. ಆದ್ರೂ ಬಾಬಾ ಇಷ್ಟು ವರ್ಷಗಳಿಂದಲೂ ಮೀಠೆ ಬಚ್ಚೆ ಮೀಠೆ ಮೀಠೆ ಬಚ್ಚೆ ಹೇಳು ನಿಲ್ಲಿಸ್ಲೇ ಇಲ್ಲ. ಎಷ್ಟು ಶುಭ ಭಾವನೆ. ಈ ಮಕ್ಕಳೆಲ್ಲ ಮೀಠೆ ಬಚ್ಚೆ, ನಾವು ನೋಡಿದ್ರೆ ಕಟ್ಟೆ ಬಚ್ಚೆ, ಕಡವೆ ಬಚ್ಚೆ, ಎಂತೆಂಥದ್ದು ಬಚ್ಚೆ. ಆದ್ರೂ ಭಾವನ ಈ ಅನ್ಲಿಮಿಟೆಡ್ ಶುಭ ಭಾವನೆ ಇದೆಯಲ್ಲ, ಅದು ಸ್ಟಾಪ್ ಆಗ್ಬೇಕು. ಅದರ ಪರಿಣಾಮ ನಾವು ನೀವೆಲ್ಲ ಇವತ್ತು ಕೊನೆಯ ಆತ್ಮನಿಗೂ ತಲುಪುವವರೆಗೆ ಬಾಬಾ ತನ್ನ ಆ ಶುಭ ಭಾವನೆಯ ಪ್ರಕಂಪನೆಗಳನ್ನ ಹರಡಿಸ್ತಾನೆ ಇರ್ತಾರೆ. ಎರಡನೇದು ಯಾವುದು? ವಿಶ್ವಾಸ. ವಿಶ್ವಾಸ ತುಂಬಾ ಅಗತ್ಯವಾದದ್ದು. ಅರಿವಿನ ನಂತರ ವಿಶ್ವಾಸ ಬೇಕು. ಆಗುತ್ತೆ ಅಂದ್ರೆ ಆಗುತ್ತೆ. ಬಾಬಾ ಹೇಳಿದರೆ ಅಂದ್ರೆ ಸೆಕೆಂಡ್ ಥಾಟ್ಸೇ ಇಲ್ಲ ಅದರಲ್ಲಿ. ಬಡಿದಾದಿ ಒಂದ್ ಚಂದ ಅನುಭವ ಹೇಳೋದು. ಒಂದ್ಸಲ ಬಾಬಾ ಕರಾಚಿಯಲ್ಲಿ ಇದ್ದಾಗ ಸಮುದ್ರ ತೀರಕ್ಕೆ ಕರ್ಕೊಂಡು ಹೋಗಿದ್ರಂತೆ ಎಲ್ಲರ ಮಕ್ಕಳ. ಸಂಜೆ ಹೊತ್ತಲ್ಲಿ ಕರ್ಕೊಂಡು ಹೋಗ್ತಿದ್ರು ಬಾಬಾ. ಹೀಗೆ ಕೇಳಿದ್ರಂತೆ ಬಾಬಾ, ದಾದಿ ಪಕ್ಕದಲ್ಲೇ ನಿಂತಿದ್ರಂತೆ. अगर बाबा कहे समुद्र में डूब जाओ, डूबेगी दादी? ನಾನ್ ಬಾಬಾ ಹೇಳ್ತೇನೆ ಸಮುದ್ರದಲ್ಲಿ ಮುಳುಗು ಅಂತ. ಮುಳುಗುತ್ತೀಯಾ ಅಂತ ಕೇಳಿದ್ರ. ಆಗ ಬಡಿದಾದಿ ಏನ್ ಹೇಳಿದ್ರಂತೆ ಗೊತ್ತಾ? ಬಾಬಾ ಜರೂರ್ ಲೇಕಿನ್ ಸಿಖಾನಾ ಮುझे नहीं आता. ಅವ್ರ ಉತ್ತರ ಏನು? ನೀವ್ ಹೇಳಿದ್ರಿ ನಾನು ಸಮುದ್ರದಲ್ಲಿ ಮುಳುಗ್ತೇನೆ, ಅದ್ರ ಮುಳುಗೋದು ಹೆಂಗೆ ಅಂತ ಗೊತ್ತಿಲ್ಲ, ನೀವು ಕಲಿಸ್ಕೊಡಿ. ನೀವು दादी क्लास ಮಾಡ್ತಾ ಹೇಳಿದ್ರು, कोई भी बात में ना नहीं करना, लेकिन ऐसे बोलना, अगर नहीं आता है ना करोगे जरूर, लेकिन सिखाना. ಏನು ಶುಭ ಭಾವನೆ? ವಿಶ್ವಾಸ. ಬಾಬಾ ಹೇಳಿದ್ದಾರೆ ಅಂದ್ಮೇಲೆ ನಾವೆಂದೂ ಸಹ ನಾವು ಮಾಡಿದ್ದು ವೇಸ್ಟ್ ಆಗುದಿಲ್ಲ. ಶುಭ ಭಾವನೆ ಇಟ್ಕೊಂಡ್ರೆ ಹಾಗೆ ಆಗ್ತದೆ. ನನ್ನ ಹತ್ರ ಶುಭ ಭಾವನೆಯನ್ನ ಇಟ್ಕೊಳ್ಳೋ ಕೆಪಾಸಿಟಿ ಇದೆ. ನಾನು ಶುಭ ಭಾವನೆ, ಶುಭ ಚಿಂತನೆ ಮಾಡ್ತಾ 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 ಮಾಡ್ತಾನೆ ನನ್ನ ಒಳಗಿನ ಜ್ವಾಲಾ ಸ್ವರೂಪವನ್ನ ಜಾಗೃತ ಮಾಡ್ತಾನೆ. ಬಾಬಾದೊಂದು ಮುರುಳಿ ಓದ್ತಾ ಇದ್ದೆ ಈಗ ನಾನು ಮಧ್ಯಾಹ್ನ. ಲೌಕಿಕದ ಜನ ದೇಹಾಭಿಮಾನಿಗಳು ಹಸ್ತರೇಖೆ ನೋಡ್ತಾರೆ. ನೀವು ಮಕ್ಕಳು ಆತ್ಮಾಭಿಮಾನಿಗಳು ಏನು ನೋಡ್ಬೇಕು ಅಂತ? ಮಸ್ತಕದಲ್ಲಿ ಸ್ಮೃತಿಯ ರೇಖೆ ನೋಡ್ಬೇಕು, ನಯನಗಳಲ್ಲಿ ಜ್ವಾಲಾ ಸ್ವರೂಪವನ್ನ ನೋಡ್ಬೇಕು. ಏನ್ ಶಬ್ದ ಬಳಸಿದರೆ ಬಾಬಾ? ನಯನಗಳಲ್ಲಿ ಏನ್ ನೋಡ್ಬೇಕಂತೆ? ಜ್ವಾಲಾ ಸ್ವರೂಪವನ್ನ. ಸಂಕಲ್ಪಗಳಲ್ಲಿ ಪವಿತ್ರತಾ ಸ್ವರೂಪವನ್ನ ನೋಡ್ಬೇಕು ಅಂತ ಬಾಬಾ ಮುರುಳಿಯಲ್ಲಿ ಬಹಳ ಚಂದ ಮಾಡಿ ವರ್ಣನೆ ಮಾಡ್ತಾರೆ. ಆದ್ರಿಂದ ಈಗ ನಮ್ಮ ಸ್ಥಿತಿ ಅವಶ್ಯಕವಾಗಿ ಬೇಕಾದದ್ದು ಈಗ ಒಂದಿರುತ್ತೆ, ಕಲೆಕ್ಷನ್ ಆಫ್ ನಾಲೆಜ್, ಕಲೆಕ್ಷನ್ ಆಫ್ ಪಾಯಿಂಟ್ಸ್, ಕಲೆಕ್ಷನ್ ಆಫ್ ಎಲ್ಲ ಪಾಯಿಂಟ್ಸ್ ಕಲೆಕ್ಟ್ ಮಾಡೋದು, ಅದರ ಬಗ್ಗೆ ಮಾತನಾಡೋದು, ಅದೊಂದು ನಮ್ಮ ಜ್ಞಾನಯುಕ್ತವಾದ ಸ್ಥಿತಿ. ಬಟ್ ಆ ಕಲೆಕ್ಷನ್ ಆಫ್ ಪಾಯಿಂಟ್ಸ್ ಅನ್ನ ಅಪ್ಲೈ ಮಾಡ್ಕೊಳ್ತಿದೀವ ಅನ್ನೋದು ಬಹಳ ಇಂಪಾರ್ಟೆಂಟ್ ಸ್ಥಿತಿ. ಅದಕ್ಕೆ ಬಹಳ ಅವಶ್ಯಕವಾಗಿ ಮೂರನೆಯದು ಈಗ ಶುಭ ಭಾವನೆ. ಆ ಶುಭ ಭಾವನೆಯ ಸಂಬಂಧ ನನ್ನ ಜೊತೆಗೆ ಹೇಗಿದೆ? ಆ ಶುಭ ಭಾವನೆಯ ಸಂಬಂಧ ಬೇರೆಯವ್ರ ಜೊತೆಗೇನು? ಆ ಶುಭ ಭಾವನೆಯ ಸಂಬಂಧ ಅದರ್ ದನ್ ಬಿಕೆ ಪರಿವಾರದ ಜೊತೆಗೆ ಹೇಗಿದೆ? ಏನು ಅದರ ಪರಿಣಾಮ? ಮೂರನೆಯದು ಸಂಬಂಧ ತುಂಬಾ ಅವಶ್ಯಕ. ವಾಟ್ ಇಸ್ ದ ಕನೆಕ್ಷನ್?
ನಾವು ಬಹಳ ಸಲ ಈ ಶುಭ ಭಾವನೆಯನ್ನು ಹೆಂಗ್ ಬಳಸ್ತೀವಿ ಗೊತ್ತಾ? ನಮ್ಮ ಹತ್ರ ಮಾತೇರು ಬರ್ತಾರೆ, ಜಾಸ್ತಿ ಸಮಸ್ಯೆ ಅಣ್ಣಂದ್ರು ಸ್ವಲ್ಪ ಬೇಗ ಬಾಯ್ ಬಿಟ್ಟು ಸಮಸ್ಯೆ ಹೇಳಲ್ಲ, ಮಾತೇರು ಬೇಗ ಹೇಳ್ಕೊಳ್ತಾರೆ. ಅಕ್ಕ ಅವ್ರೆ, ನನ್ ಗಂಡ ಭಾರಿ ಸಿಟ್ಟು ಮಾಡ್ತಾನೆ, ದಿನಾ ಒಂದು ಸಿಟ್ಟು ಬಿಡ್ಲಿ, ಒಂದು ಸಿಟ್ಟು ಬಿಡ್ಲಿ, ಒಂದು ಸಿಟ್ಟು ಬಿಡ್ಲಿ ಅಂತ ಶುಭ ಭಾವನೆ ಮಾಡಿ ಮಾಡಿ ಸಾಕಾಯ್ತು. ಅವನಂತ ಬಿಡಲ್ಲ. ಕೀಚಕ ರೀ ನನ್ ಗಂಡ, ಕೀಚಕ. ನೀವೇ ಹೇಳಿ, ಇದು ಶುಭ ಭಾವನೆ ಆಯ್ತಾ? ಆಯ್ತಾ? ನನ್ನ ಗಂಡ ಸಿಟ್ಟು ಬಿಡ್ಲಿ, ನನ್ನ ಗಂಡ ಸಿಟ್ಟು ಬಿಡ್ಲಿ ಅಂತ ಮತ್ತೆ ಸಿಟ್ಟೆ ನೆನಪು ಮಾಡಿಸ್ತಿದಿರಲ್ಲ. ಎರಡನೇದು ಅವನ ಕೀಚಕ ಅಂತ ಮೊದಲೇ ಅಶಾಂತ ಆತ್ಮ, ಮತ್ತೆ ನೀವು ದಿನ ಅವನನ್ನ ಕೀಚಕ 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 ನೋಡಿ ಇನ್ನಷ್ಟು ಏನಾಗ್ತಾನೆ ಅವನು. ನಮ್ ಸಂಕಲ್ಪಗಳು, ನಾವು ಬೇರೆಯವ್ರನ್ನ ಬದಲಾಯಿಸಕ್ ಹೋಗೋದು ಬೇಡ. ನೋಬಡಿ, ನಾವ್ ಯಾರು ಬೇರೆಯವ್ರನ್ನ ಬದಲಾಯಿಸಕ್, ಯಾರು ನಮ್ಮನ್ನೇ ಬದಲಾಯಿಸಕ್ ಆಗ್ತಿಲ್ಲ ನಮ್ಮ ಹತ್ರ, ಇನ್ನು ಯಾರನ್ನ ನಾವು ಬದಲಾಯಿಸ್ತೇವೆ? ಜಗತ್ತಿನಲ್ಲಿ ಬದಲಾಯಿಸ ಪರಮಾತ್ಮನು ಯಾರನ್ನ ಬದಲಾಯಿಸಲ್ಲ, ಬರೀ ಜ್ಞಾನ ಕೊಡ್ತಾನೆ. ಬದಲಾಗ್ಬೇಕಾಗಿರೋದು ಯಾರು? ನಾವೇ. ಭಗವಂತ ಕೂತ್ಕೊಂಡು ಯಾರನ್ನ ಬದಲಾಯಿಸಲ್ಲ ಅಂದ್ಮೇಲೆ ನಾವ್ ಯಾಕೆ ಯಾರನ್ನ ಬದಲಾಯಿಸಕ್ ಹೋಗೋಣ? ಶುಭ ಭಾವನೆ ಇಟ್ಕೊಳ್ಳೋದು ಹೇಗೆ? ಎಲ್ಲರ ಬಗ್ಗೆ ಒಂದು ಶಾಂತಿಯುತವಾದ ಭಾವನೆ, ಅವರ ಯಾವ ಆಕ್ಷನ್ಗೂ ನಾವು ರಿಯಾಕ್ಟ್ ಮಾಡದೇ ಇರುವುದು. ಶುಭ ಭಾವನೆಯ ಒಂದು ಬಹಳ ಮುಖ್ಯವಾದ ಸ್ಟೆಪ್ ಏನು ಗೊತ್ತಾ? ಅವ್ರು ಹೇಗ್ ಮಾಡಿದ್ರು ನಾವು ರಿಯಾಕ್ಟ್ ಮಾಡದೇ ಇರುವುದು. ತುಂಬಾ ಒಳ್ಳೆಯ ಪಾಲಿಸಿ ಇದು, ಡೋಂಟ್ ರಿಯಾಕ್ಟ್. ನೀವ್ ವಿಚಾರ ಮಾಡಿ, ನೀವು ರಸ್ತೆಲಿ ಹೋಗ್ತಾ ಇರ್ತೀರಿ, ನಾಯಿ ಬೊಗಳ್ಕೊಂಡ್ ಬರುತ್ತೆ ನಿಮ್ ಹಿಂದೆ, ವಾಪಸ್ ಬೊಗಳ್ತೀರಾ ನೀವು? ನನಗೂ ಬೊಗಳಕ್ ಬರ್ತೀರೋ? ಇಲ್ಲ ಅಲ್ವಾ? ಬೊಗಳಲ್ಲ ನಾವು. ನಾಯಿ ಬೊಗಳ್ಕೊಂಡ್ ಬರುತ್ತೆ, ನೀವು ಸುಮ್ಮನೆ ಹೋಗ್ತಾ ಇರ್ತೀರಿ, ಸ್ವಲ್ಪ ಹೊತ್ತು ಬರುತ್ತೆ, ಆಮೇಲೆ ಬಾಲ ಮುದುಡ್ಕೊಂಡು ಹೋಗುತ್ತೆ, ಏನ್ ಪ್ರಯೋಜನ ಇಲ್ಲ ನೀವು ಬೊಗಳಿ ಅಂತ. ಎಸ್, ಮನುಷ್ಯರಿಗೆ ಯಾಕೆ ನಾವು ರಿಯಾಕ್ಟ್ ಮಾಡ್ತೀವಿ? ಮತ್ತೆ ಅವಶ್ಯಕತೆ ಇಲ್ಲ ಅಲ್ವಾ? ಇದು ಒಂದು ಶುಭ ಭಾವನೆ. ಅನವಶ್ಯಕವಾಗಿ ನಾನು ರಿಯಾಕ್ಟ್ ಮಾಡುವುದಿಲ್ಲ. ಅವ್ರು ಹೇಳ್ತಿರ್ತಾರ, ಈಗ ನಾನು ಮೊನ್ನೆದೇ ಒಂದು ಸಣ್ಣ ಅನುಭವ ಹೇಳ್ತೇನೆ. ಫ್ಲೈಟ್ ಲೇಟ್ ಆಯ್ತು, ಮಂಗಳೂರಲ್ಲಿ 4 ತಾಸು ಕೂತಿದ್ದೆ ನಾನು ಮೊನ್ನೆ. 3:15 ಫ್ಲೈಟ್ ಬೇಕು, 11:15 ಫ್ಲೈಟ್, 3:15 ಬೆಂಗಳೂರಿಗೆ ಹೋದ್ರು. ಅಲ್ಲಿ ಬೆಂಗಳೂರಲ್ಲಿ ಹೋಗಿ ಚೆಕ್ ಇನ್ಗೆ ಹೋಗ್ಬೇಕು, 4-5 ಜನ ಮೈಕ್ ಹಿಡ್ಕೊಂಡ್ ಬಂದ್ರು. ಅವ್ರ ಜನ ಕಾಯ್ತಾ ಇದ್ರು ಯಾರನ್ನು ಕೇಳೋಣ ಅಂತ. ಸ್ವಲ್ಪ ಬೇರೆ ರೀತಿ ಬಟ್ಟೆಲಿ ಕಂಡ್ವಲ್ಲ, ಉಳಿದವರೆಲ್ಲರೂ ಕರಿ ಹಸಿರು ನೀಲಿ ಬಟ್ಟೆ, ನಮ್ದು ಬಿಳಿ ಬಟ್ಟೆ. ಬಂದ್ರು ಒಂದ್ 4-5 ಜನ, ಅವರಿಂದ 4-5 ಜನ. ನಿಮಗೇನ್ ಅನ್ನಿಸ್ತು? ನಿಮಗೇನ್ ಅನ್ನಿಸ್ತಾ ಇದೆ? ಆರ್ ಯು ಇಂಡಿಗೋ ಪ್ಯಾಸೆಂಜರ್ ಅಂತ ಶುರು ಮಾಡಿ. ಇಲ್ಲ, ನನಗೇನು ತೊಂದರೆ ಆಗಿಲ್ಲ, ಸ್ವಲ್ಪ ಲೇಟ್ ಆಗಿದೆ, ಐ ವಿಲ್ ಬಿ ಆಲ್ ರೈಟ್ ಅಂತ ಹೇಳಿ ಒಂದ್ ಮಾತು. ಬಿಡಕ್ ತಯಾರಿಲ್ಲ. ಮತ್ತೆ ಇನ್ನೂ 108 ಪ್ರಶ್ನೆ. ಕೊನೆಗೆ ಏನ್ ಮಾಡಿದೆ ನಾನು? ಅವ್ರು 10 ಪ್ರಶ್ನೆ ಕೇಳಿದ್ರು ಆನ್ಸರ್ ಮಾಡ್ಲಿಲ್ಲ ನಾನು. ಸಾಕಾಯ್ತು ಅವರಿಗೆ, ಮೈ ಕೆತ್ಕೊಂಡು ಹೋದ್ರಾಯ್ತು. ಬಾಬಾ ಹೇಳ್ತಾರೆ, ಬಹಳ ಉತ್ತಮ ಔಷಧಿ ಯಾವ್ದು ಗೊತ್ತಾ? ಶಾಂತವಾಗಿ, ಸೈಲೆನ್ಸ್. ಇಲ್ಲ ಅಂದ್ರೆ ನನ್ನ 20 ಸಲ ಟಿವಿಯಲ್ಲಿ ತೋರ್ಸೋರು. ನಾನು ಏನಾದ್ರೂ ಒಂದು ನೆಗೆಟಿವ್ ಏನೋ ಒಂದು ಹೇಳ್ಬಿಟ್ರೆ ಆಮೇಲೆ ಅದಕ್ಕೆ ಒಂದಕ್ಕೆ 10 ಹೇಳಿ ಮಾಡಿ ತಿರುಚಿ. ಇಂಪಾರ್ಟೆಂಟ್. ಎಲ್ಲಿಗೆ ಬಂದ್ವಿ ನಾವು? ಶುಭ ಭಾವನೆ ಅಭ್ಯಾಸ ಮಾಡುವಾಗ ಅರಿವು, ವಿಶ್ವಾಸ, ಸಂಬಂಧ, ನನಗೆ ಕನೆಕ್ಷನ್ ಏನು, ಯಾಕೆ ಮಾಡ್ಬೇಕು ನಾನು ಶುಭ ಭಾವನೆ? ಯಾಕೆ ಮಾಡ್ಬೇಕು ಹೇಳಿ? ಯಾರ್ದೋ ಉದ್ದಾಗ್ರ ಆಗ್ಲಿ ಅಂತ ಅಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಾವು ಶುಭ ಭಾವನೆ ಮಾಡುವುದು ಯಾರಿಗೋಸ್ಕರ? ನಮಗೋಸ್ಕರ. ಮತ್ತು ನಾವು ಬಹಳ ಪ್ರೀತಿಯಿಂದ ಶುಭ ಭಾವನೆಯನ್ನ, ಶುಭ ಕಾಮನೆಯನ್ನ ಮಾಡ್ಬೇಕು. ಅದೊಂದು ಡ್ಯೂಟಿ ಅಲ್ಲ. ಫ್ಲೈಟ್ ನಲ್ಲಿ ಏರ್ ಹೋಸ್ಟೆಸ್ಗಳು ನಗ್ತಾರಲ್ಲ, ಗುಡ್ ಮಾರ್ನಿಂಗ್ ಮೇಡಮ್, ಗುಡ್ ಮಾರ್ನಿಂಗ್. ಪಾಪ ಅವ್ರಿಗೆ ಸಾಕಾಗಿರ್ತದೆ, ನೋವು ಬಂದಿರ್ತದೆ, ಇಲ್ಲೆಲ್ಲ ಆತ ಹಿಂಗ ಅಲ್ಲಿ ಕಿರಿತಾ ಇರ್ತಾರೆ. ಏನು ಪ್ರಯೋಜನ ಇಲ್ಲ ಅದರಿಂದ. ಯಾರಿಗೂ ಗುಡ್ ಮಾರ್ನಿಂಗ್ ಗುಡ್ ಆಗುವುದೇ ಇಲ್ಲ ಅದರಿಂದ. ಹಾಗಲ್ಲ, ನಮ್ಮ ಶುಭ ಭಾವನೆಗಳು ಹೇಗಿರ್ಬೇಕು? ಬರಬೇಕು, ಭಾವನಾತ್ಮಕವಾಗಿ, ವಿಶ್ವಾಸಾತ್ಮಕವಾಗಿ. ನೆನಪಿಟ್ಕೊಳ್ಬೇಕು, ಈ ಶುಭ ಭಾವನೆಗಳನ್ನ ಮಾಡುವುದರಿಂದ ನನಗೇನ್ ಪ್ರಾಪ್ತಿ. ಈ ಹಂತದಲ್ಲಿ ನಾವು ಮಾಡ್ತಾ ಹೋದಾಗ ತಾನಾಗಿಯೇ ನೋಡಿ,
ನಿಮ್ಗೆ ಅನ್ಸುತ್ತೆ ಇದೊಂದು ಥಿಯರಿಟಿಕಲ್ ಸಬ್ಜೆಕ್ಟ್, ಇದು ಥೆರಟಿಕಲ್ ಸಬ್ಜೆಕ್ಟ್ ಅಲ್ಲ, ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಈಶ್ವರೀಯ ಜ್ಞಾನದಲ್ಲಿ ಕೆಲವು ಥೆರಟಿಕಲ್ ಸಬ್ಜೆಕ್ಟ್ ಇದೆ, ಅಂದ್ರೆ ಬರೀ ತಿಳ್ಕೊಳ್ಳೋದು. ಇನ್ನು ಕೆಲವು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇದೆ. ಇದೊಂದು ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಯಾವುದು? ಶುಭ ಭಾವನೆ. ಶುಭ ಭಾವನೆ, ಶುಭ ಕಾಮನೆಗಳನ್ನು ಮಾಡುವಾಗ ನಮ್ಮ ಸಂಕಲ್ಪದ ಬೆಲೆ ನಮಗೆ ಅರ್ಥವಾಗಿರ್ಬೇಕು. ನಮಗೆ ಸಂಕಲ್ಪದ ಬೆಲೆ ಅರ್ಥವಾಗದೇ ಇದ್ದಾಗ ನಾವು ವ್ಯರ್ಥ ಸಂಕಲ್ಪಗಳನ್ನು ತುಂಬಾ ಮಾಡ್ತೇವೆ. ವ್ಯರ್ಥ ಸಂಕಲ್ಪಗಳು ನಮ್ಮ ಸಂಕಲ್ಪಗಳ ವ್ಯಾಲ್ಯೂನ ಕಡಿಮೆ ಮಾಡ್ತವೆ. ಮತ್ತೆ ವ್ಯರ್ಥ ಸಂಕಲ್ಪಗಳು ಬಹಳ ಫಾಸ್ಟ್ ನಡೀತವೆ. ಶುಭ ಭಾವನೆ, ಶುಭ ಕಾಮನೆಯ ಸಂಕಲ್ಪಗಳು ಯಾವಾಗಲೂ ಹೇಗೆ ನಡೀತವೆ? ತುಂಬಾ ನಿಧಾನವಾಗಿ ನಡೀತವೆ. ಫಾಸ್ಟ್ ನೀವು ಮಾಡಿ ನೋಡಿಬೇಕಾದ್ರೆ. ಯೋಗ ಮಾಡುವಾಗ ಅನೇಕರಿಗೆ ನಿದ್ದೆ ಯಾಕೆ ಬರ್ತದೆ? ಯಾಕೆ ಸ್ಲೋ ಆಗ್ತದೆ? ವಿಚಾರಗಳು ಏನಾಗ್ಬಿಡ್ತವೆ ಯೋಗ ಮಾಡಕ್ ಕೂತ್ಕೊಂಡಾಗ? ಸ್ಲೋ ಆಗ್ತದೆ. ವಿಚಾರಗಳು ಸ್ಲೋ ಆಗ್ತಾ ಆಗ್ತಾ ಅನುಭವವಾಗದೇ ಇದ್ದಾಗ, ವಿಚಾರಗಳು ಸ್ಲೋ ಆಯ್ತು ಬ್ರೈನ್ ನಲ್ಲಿ ಅಂದ ತಕ್ಷಣ ಬ್ರೈನ್ ಏನಾಗುತ್ತೆ? ಮನುಷ್ಯನನ್ನ ಆರಾಮಾಗಿ ಡೆಲ್ಟಾ ವೇವ್ಸ್ ಕರ್ಕೊಂಡು ಹೋಗುತ್ತೆ. ನಿದ್ದೆ ತುಂಬಾ ಜಾಗೃತಾವಸ್ಥೆಯಲ್ಲಿ ವಿಚಾರಗಳು ನಿಧಾನವಾಗಿ ನಡೀತಾ, ಶಕ್ತಿಶಾಲಿಯಾಗಿ ನಡೀತಾ, ಅದಕ್ಕಾಗಿ ತುಂಬಾ ಅಗತ್ಯವಾಗಿ ನಾವೀಗ ಸ್ವಲ್ಪ ಹೊತ್ತು ನಾನು ನಿಮ್ಗೆ ಹೇಳಿದ ಒಂದು ದೃಶ್ಯ ನೆನಪು ಮಾಡ್ಕೊಳ್ಳಿ. ಯಾವುದು? ಬಾಬಾ ಕೊಡ್ತಿದ್ದಾರೆ, ನಾವು ಕೊಡ್ತಿದ್ದೇವೆ. ಬಾಬಾ ಕೊಡ್ತಿದ್ದಾರೆ, ನಾವು ಕೊಡ್ತಿದ್ದೇವೆ. ಬಾಬಾ ಕೊಡ್ತಿದ್ದಾರೆ, ನಾವು ಕೊಡ್ತೀವಿ. ಏನಲ್ಲ? ಹಾ, ಶುಭ ಭಾವನೆ, ಶುಭ ಕಾಮನೆ. ಲೌಕಿಕದವ್ರು ಮಂತ್ರ ಹೇಳ್ತಾರೆ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ. ಅವರಲ್ಲಿ ವಿಚಾರಗಳಿರೋದಿಲ್ಲ. ನಾವು ಪ್ರಾಕ್ಟಿಕಲಿ ಎಲ್ಲರಿಗೂ ಒಳಿತ ಆಗಬೇಕು. ಈಗ ಮುಸ್ಸಂಜೆಯ ಹೊತ್ತು ಚಿಕ್ಕೋರಿರುವಾಗಿಂದ ನನ್ನ ಕಲಿಸಿದ್ದಾರೆ. ಸಂಜೆ ಹೊತ್ತಿನಲ್ಲಿ ದೇವತೆಗಳು ಓಡಾಡ್ತಾರ. ನೀವೇನೇ ಹೇಳ್ತಿರೋ ಅದಕ್ಕೆ ತಥಾಸ್ತು ಅಂತಾರ ಅಲ್ವಾ? ಮನೆಗಳಲ್ಲಿ ಹಿರಿಯರು ನಾವೇನಾದ್ರೂ ಮುಸ್ಸಂಜೆ ಹೊತ್ತಿನಲ್ಲಿ ಕೆಟ್ಟ ಮಾತಾಡಿದ್ರೆ ಕೈಮುಚ್ಚು, ದೇವತೆಗಳು ತಥಾಸ್ತು ಅಂದ್ಬಿಡ್ತಾರೆ ಅಂತಿದ್ರು. ಅದಕ್ಕೆ ಈಗ ತುಂಬಾ ಸುಂದರವಾದ ಸಮಯವೂ ಇದೆ, ಸಮಯದ ಸಹಯೋಗ ಇದೆ. ನಾವೆಲ್ಲರೂ ಈಗ ಬಾಬರವರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಇಡೀ ವಾತಾವರಣಕ್ಕೆ, ಜಗತ್ತಿಗೆ ಶುಭ ಭಾವನೆಯನ್ನ ಹರಡೋಣ. ಬಾಬನ ಜೊತೆಗೆ ಸ್ವಲ್ಪ ವಿಶ್ವ ಪ್ರದಕ್ಷಿಣೆ ಹೋಗಿ ಬರೋಣ. ಶರೀರ ಇಲ್ಲೇ ಕೂರಿಸೋಣ, ಕುತ್ಕೊಂಡಿರು ಅಂತ. ನಾವೇನ್ ಮಾಡೋಣ? ಯಾರ ಜೊತೆಗೆ ಹೋಗೋಣ? ಯಾರ ಜೊತೆಗೆ? ಪಕ್ಕ ವಾಪಸ್ ಬಂದ್ಬಿಡಲ್ಲ ದುಡುಮ್ಮಂತ. ಹೀಗೆ ಫಸ್ಟ್ ನಾವೆಲ್ಲರೂ ಭೃಕುಟಿಯ ಮಧ್ಯೆ ನಮ್ಮ ಸಿಂಹಾಸನದಲ್ಲಿ ಕೂತ್ಕೊಳ್ಳೋಣ, ಭದ್ರವಾಗಿ ಕೂತ್ಕೊಳ್ಳೋಣ. ದೃಢ ಸಂಕಲ್ಪದ ಪಟ್ಟಿ ಕಟ್ಕೊಳ್ಳೋಣ. ನನ್ನ ಪ್ರೀತಿಯ ತಂದೆಯಾದ, ಭಾಗ್ಯ ವಿಧಾತನಾದ, ವಿಶ್ವ ಕಲ್ಯಾಣಕಾರಿಯಾದ ಶಿವ ತಂದೆಯ ಜೊತೆಗೆ ವಿಶ್ವ ಪ್ರದಕ್ಷಿಣೆ ಹಾಕೋಣ. ಅದಕ್ಕಾಗಿ ದೇಹದ ಚಿಂತನೆಗಳಿಂದ ಮೇಲಕ್ಕೆ ಹೋಗೋಣ. ಬಾಬರವರ ಜೊತೆಗೆ ಸ್ಥೂಲ ಶರೀರದಿಂದ ಬೇರ್ಪಟ್ಟು ಸೂಕ್ಷ್ಮ ಶರೀರದಲ್ಲಿ ವಿಶ್ವ ಪ್ರದಕ್ಷಿಣೆಗಾಗಿ ಹೊರಡೋಣ. ಮಹಾನ್ ಭಾಗ್ಯ ನೆನಪಿರಲಿ, ಭಗವಂತನ ಜೊತೆಗೆ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಸಂಕಲ್ಪಗಳಿಂದ ಸಹಯೋಗಿಯಾಗುತ್ತ ನಾನು
ವಿಶ್ವ ಪ್ರದಕ್ಷಿಣೆಗೆ ಹೊರಟಿದ್ದೇನೆ. ಮೇಲಿದ್ದೇನೆ. ಪೂರ್ಣ ವಿಶ್ವದ ಗ್ಲೋಬ್ ನನ್ನ ಮುಂದಿದೆ. ಬಾಬಾ ಇದ್ದಾರೆ ಪಕ್ಕಕ್ಕೆ. ಸಂಕಲ್ಪಗಳೆಲ್ಲ ಶುದ್ಧವಾಗಿದೆ. ಶಕ್ತಿಶಾಲಿಯಾಗಿದೆ. ಸಮರ್ಥವಾಗಿದೆ. ಪಾರದರ್ಶವಾದ ಸೂಕ್ಷ್ಮ ಶರೀರದಲ್ಲಿ ವಾಗ್ದಾದರವರ ಜೊತೆ ಬಾಬರವರಿಂದ ನನಗೆ ಅನ್ಲಿಮಿಟ್ ಆಗಿರುವ ಶುಭ ಭಾವನೆಯ ಶುದ್ಧ ವಿಚಾರಗಳು ಶಕ್ತಿ ವರ್ಗಾವಣೆಗೊಂಡಿದೆ. ಸಿಗ್ತಾ ಇದೆ ನನಗೆ. ನಾನು ಸ್ವೀಕರಿಸ್ತಾ ಬಾಬನ ಜೊತೆಗೆ ನಿಧಾನವಾಗಿ ಈ ಭೂಗೋಳದ ಪೂರ್ಣ ಪ್ರದಕ್ಷಿಣೆ ಹೊರಟಿದ್ದೇನೆ. ನಾನು ನನ್ನ ಬಾಬಾ. ಪ್ರಕೃತಿ ಶುಭವಾಗಲಿ, ಶಾಂತವಾಗಲಿ. ಎಲ್ಲರಲ್ಲಿ ಆತ್ಮಭಾವ ಜಾಗೃತವಾಗಲಿ, ಸೋದರ ಭಾವ ಜಾಗೃತವಾಗಲಿ. ಆತ್ಮನ ಅನಾದಿ ಸ್ವಭಾವ ಜಾಗೃತವಾಗಲಿ. ಶಾಶ್ವತವಾದ ಪ್ರೀತಿ ನೆಲೆಸಲಿ. ಪರಸ್ಪರ ಸಂಬಂಧಗಳು ಸುಧಾರಿಸಲಿ. ಮನಸ್ಸು ಶಕ್ತಿಶಾಲಿಯಾಗಲಿ. ಬಾಬರವರ ಸಾಂಗತ್ಯದಿಂದ, ಬಾಬರವರ ಜ್ಞಾನದಿಂದ, ಬಾಬರವರ ಮುರುಳಿಯಿಂದ, ಬಾಬರವರ ಒಡನಾಟದಿಂದ ನನ್ನೊಳಗಿನ ಶಕ್ತಿ ಜಾಗೃತವಾಗಿದೆ. ನನ್ನೊಳಗಡೆ ಶುಭ ಸಂಕಲ್ಪಗಳ ಸ್ಟಾಕ್ ಇದೆ. ಆ ಸ್ಟಾಕ್ ಹಂಚ್ತಾ ಇದ್ದೇನೆ ನಾನು. ಅದ್ಭುತ ಅನುಭವ. ಕೊಟ್ಟಷ್ಟು ಹೆಚ್ಚಾಗ್ತಾ ಇದೆ. ಬಾಬಾ ಮತ್ತಷ್ಟು ಕೊಡ್ತಾ ಇದ್ದಾರೆ, ಮತ್ತಷ್ಟು ಕೊಡ್ತಾ ಇದ್ದಾರೆ. ಶುಭ ಚಿಂತನೆಯಿಂದ ನನ್ನ ಸಂಸ್ಕಾರಗಳು ಸ್ವಚ್ಛವಾಗ್ತಾ ಇದೆ. ಶುದ್ಧತೆ ನೆಲೆಸ್ತಾ ಇದೆ. ದೃಷ್ಟಿ ಶುದ್ಧವಾಗಿದೆ. ಹೀಗೆ ಬಾಬನ ಜೊತೆಗೆ ಹೋಗ್ತಾ ಇದ್ದೇನೆ ಮೇಲಕ್ಕೆ. ಬಹಳ ಸುಂದರವಾದ ಅನುಭವ. ನಾನು ನನ್ನ ಬಾಬಾ ಶುಭ ಸಂಕಲ್ಪಗಳನ್ನ ಹರಡುತ್ತಾ ಹರಡುತ್ತಾ ನನ್ನ ಸೇವಾ ಕ್ಷೇತ್ರಕ್ಕೆ ಬಂದಿದೆ. ಎಲ್ಲರಿಗೂ ಶುಭ ಸಂಕಲ್ಪಗಳನ್ನ ಹರಡ್ತಾ ಇದ್ದೇನೆ. ಶುಭ ಭಾವನೆಯಿಂದ ನೋಡ್ತಾ ಇದ್ದೇನೆ. ಶುಭ ಚಿಂತನೆಯಿಂದ ಸಂಪರ್ಕಿಸ್ತಾ ಇದ್ದೇನೆ. ಪರಿಣಾಮ ನಾನು ಶಕ್ತಿಶಾಲಿಯಾಗಿ
ಮನಸ್ಸಿನ ಮಲಿನತೆ ಸ್ವಚ್ಛವಾಗ್ತಾ ಇದೆ. ವ್ಯರ್ಥ ಸಂಕಲ್ಪಗಳ ಹರಿವು ಕಡಿಮೆಯಾಗಿದೆ. ಬಾಬಾ ಜೊತೆಗೇ ಇದ್ದಾರೆ. ಕೊಡುವುದರಲ್ಲಿ ಸಂತೋಷ. ಹಗುರವಾಗಿದೆ ಮನಸ್ಸು, ಶಕ್ತಿಶಾಲಿಯಾಗಿದೆ ಬುದ್ಧಿ, ಸ್ವಚ್ಛವಾಗ್ತಿದೆ ಸಂಸ್ಕಾರ. ಈಗೆಲ್ಲ ಪುಸ್ತಕದಲ್ಲಿ ಒಂದು 4 ಲೈನ್ ಶುಭ ಭಾವನೆ, ಶುಭ ಸಂಕಲ್ಪಗಳು, ಶುದ್ಧ ವಿಚಾರಗಳು, ಶುಭ ಚಿಂತನೆ. ಇದ್ರ ಬಗ್ಗೆ ನಿಮ್ಮ ಅನುಭವ ಏನು ಬರೀ. ಶುಭ ಭಾವನೆ, ಶುಭ ಕಾಮನೆ, ಶುಭ ಚಿಂತನೆ, ಶುದ್ಧ ವಿಚಾರ. ಹೇಳಿದ್ದು ಕೇಳಿದ್ದು ಶಾಶ್ವತ ಅಲ್ಲ, ಅನುಭವಿಸಿದ್ದು ಶಾಶ್ವತ.
ಬರದಿಲ್ಲ ಅನ್ಕೊಳ್ಳಿ, ಬರೀತಾ ಇಲ್ಲ ಅಂದ್ರೆ ವಿಚಾರನಾದ್ರೂ ಮಾಡಿ. ಶುಭ ಭಾವನೆ ಯಾವ್ಯಾವ ಫೀಲ್ಡ್ ಅಲ್ಲಿ ಅವಶ್ಯಕ ನಮಗೆ, ಶುಭ ಕಾಮನೆಗಳು ಎಲ್ಲೆಲ್ಲಿ ಅವಶ್ಯಕ. ಭಾವನೆ ಇಟ್ಕೊಳ್ಳೋದು ಬೇರೆ, ಪರ್ಟಿಕ್ಯುಲರ್ ಆಗಿ ನಾವು ಅವರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಶುಭ ಭಾವನೆಯನ್ನ ಒಬ್ಬರ ಮೇಲೆ ಫೋಕಸ್ ಮಾಡಿದಾಗ ಕಾಮನೆಗಳು ಉತ್ಪನ್ನವಾಗ್ತವೆ. ಅಶುದ್ಧ ಕಾಮನೆಗಳು ಜನ್ಮ ಜನ್ಮಾಂತರ ಇದೆ ನಮ್ಮ ಮನಸ್ಸಿನಲ್ಲಿ, ಯಾಕೆಂದ್ರೆ ದೇಹದ ಸಂಪರ್ಕ. ಈಗ ದೇಹದ ಸಂಪರ್ಕ ಇದ್ರೂ ನಾನು ದೇಹಿ ಅನ್ನುವ ಅನುಭವ ಇರೋದ್ರಿಂದ ಶುಭ ಕಾಮನೆಗಳಿದೆ. ಈಗ ಜಗತ್ತಿನ ಎಲ್ಲದಕ್ಕೂ ಮೂಲ ಕಾಮನೆಗಳು. ಅಶುದ್ಧ ಕಾಮನೆಗಳಿಂದ ಪರಿಣಾಮ ದುಃಖ, ಶುಭ ಕಾಮನೆಗಳ ಪರಿಣಾಮ ಏನು? ಸುಖ. ಸಂಕಲ್ಪಗಳು ಕಾಮನೆಗಳಾಗಿ, ಕಾಮನೆಗಳು ಭಾವನೆಗಳಾಗಿ, ಅದು ನಮ್ಮ ವಿಚಾರವಾಗಿ, ಆಮೇಲೆ ನಮ್ಮ ದೃಷ್ಟಿಯಾಗಿ ಡೆವಲಪ್ ಆಗ್ತಾ ಹೋಗ್ತದೆ. ಒಂದ್ ಸೆಕೆಂಡ್ ಅಲ್ಲಿ ಡೆವಲಪ್ ಆಗುತ್ತೆ, ಶುದ್ಧ ಪ್ರೋಸೆಸ್ ಇಲ್ಲ ಅಲ್ಲಿ. ತುಂಬಾನೇ ಬೇಗನೆ ಒಂದು ಥಾಟ್ ಬಂತು, ಪರ್ಟಿಕ್ಯುಲರ್ ಒಂದು ಥಾಟ್ ನೋಡಿ, ನಾವು ಎದುರಿನ ವ್ಯಕ್ತಿಯನ್ನು ಥಟ್ ಅಂತ ಅಂದೇ ಬಿಡ್ತೇವೆ. ಯಾಕೆಂದ್ರೆ ಪೂರ್ವಾಗ್ರಹದ ಭಾವನೆ ಇದೆ, ಅದು ಶಬ್ದ ಹೇಳಿಸಿಯೇ ಬಿಡ್ತದೆ. ಅದೇ ಶುಭ ಭಾವನೆ ಇದ್ರೆ ಹೇಳುವಾಗ ಶಬ್ದಗಳಲ್ಲಿ ಎಷ್ಟು ಬದಲಾವಣೆ ಆಗಿಬಿಡ್ತದೆ. ಅದು ವ್ಯರ್ಥಕ್ಕೂ ಸಮರ್ಥಕ್ಕೂ ಇರೋ ವ್ಯತ್ಯಾಸ. ಒಂದ್ ಸಣ್ಣ ದೃಷ್ಟಾಂತ ಹೇಳ್ತೇನೆ. ಊರಲ್ಲೊಬ್ಬ ಭಿಕ್ಷುಕನಾಗಿ ಕಾಣುವ ಒಬ್ಬ ವ್ಯಕ್ತಿ ಇದ್ದ. ಅವನು ಯಾರ ತಂಟೆಗೂ ಬರ್ತಿರ್ಲಿಲ್ಲ, ಅವನು ಕತ್ತೆ ಇಟ್ಕೊಂಡಿದ್ದ. ಕತ್ತೆ ಜೊತೆಗೆ ಮಾತಾಡ್ತಾ ಓಡಾಡ್ತಿರ್ತಿದ್ದ ಅವನು. ಒಂದಿನ ಅವನಿಗೆ ಒಂದು ಒಳ್ಳೆ ಇಷ್ಟು ದೊಡ್ಡ ಕಲ್ಲು ಸಿಗ್ತದೆ, ಅವನು ಹೊಳಿತಾ ಇರ್ತದೆ ಆ ಕಲ್ಲು. ಅವನಿಗೇನು ಗೊತ್ತಿಲ್ಲ ಅದ್ರ ವ್ಯಾಲ್ಯೂ. ಆ ಕಲ್ಲನ್ನ ಒಂದು ದಾರ ಕಟ್ಟಿ ಕತ್ತೆ ಕುತ್ತಿಗೆ ಕಟ್ಟ ಅವನು. ಹೋಗ್ತಾ ಇದ್ದ ಊರಿಂದ ಊರಿಗೆ. ಒಬ್ಬ ಚಿನ್ನದ ವ್ಯಾಪಾರಿ ನೋಡ್ದ, ಅವನಿಗೆ ಗೊತ್ತಾಯ್ತು ಬೆಲೆ ಬಾಳುವ ವಂಚನೆ ಇದು ಅಂತ. ಬೆನ್ನು ಬಿದ್ದ, ನನಗೆ ಇದನ್ನು ಕೊಡು ಅಂತ. ಆಗ ಈ ಸಾಮಾನ್ಯ ಭಿಕ್ಷುಕನಾಗಿ ಕಾಣುವ ವ್ಯಕ್ತಿ ₹1 ಕೊಡ್ತೀನಿ ಅಂತ. ಎಷ್ಟು ಕೇಳ್ದ? ಅವನು ವ್ಯಾಪಾರಿ ಕಂಜೂಸ್. 50 ಪೈಸೆ ಕೊಡ್ತೀನಿ ನಾವು. ಈ ಮನುಷ್ಯ ತಗ್ಲಿಲ್ಲ. ನೀವು ₹1 ಕೊಟ್ರೆ ಮಾತ್ರ ಕೊಡ್ತೇನೆ ನಾನು ನಿಮ್ಗೆ. ಅದಕ್ಕೆ ಅವನು ಕೊಡ್ಲಿಲ್ಲ, ಇವನು ಕೊಡ್ಲಿಲ್ಲ. ಮುಂದ್ ಹೋಗ್ತಾ ಉಳ್ದ ಇವನು. ಆ ಚಿನ್ನದ ವ್ಯಾಪಾರಿ ಬೆನ್ನು ಇವನ ಹಿಂದೆ ಹೋಗ್ತಾ ಇದ್ದ, ಇವನ್ ಹೆಂಗಾರು ಮಾಡಿ ತಗೊಳ್ಬೇಕು ಅಂತ. ಅಷ್ಟೊತ್ತಿಗೆ ಇನ್ನೊಬ್ಬ ಚಿನ್ನದ ವ್ಯಾಪಾರಿ ಎದುರಾದ. ಅವನಿಗೆ ಗೊತ್ತಾಯ್ತಿದ್ದು ಬೆಲೆ ಬಾಳುವ ವ್ಯಕ್ತಿ ವಂಚನ. ₹1 ಕೊಟ್ಟವ, ತಗೊಂಡು ಹೋಗ್ತಾ ಉಳ್ದ. ಆಗ ಇವ್ ಹಿಂದಿನಿಂದ ಕೂಗುದು, ಅಯ್ಯೋ ಹುಚ್ಚ, ಅದು ಲಕ್ಷಾಂತರ ಬೆಲೆ ಬಾಳುವುದು, ನೀನು ₹1 ಕೊಟ್ಬಿಟ್ಟಿಯಲ್ಲ. ಈ ವ್ಯಕ್ತಿ ಹೇಳ್ದ, ಹುಚ್ಚ ನಾನು ನೀನು? ನನಗದ್ರದ್ದು ಬೆಲೆ ಗೊತ್ತಿಲ್ಲ. ನಾನು ₹1 ಕೇಳಿದ್ದೆ, ನೀನು ಅದು ಕೊಡ್ಲಿಲ್ಲ. ಕಳ್ಕೊಂಡವ್ರು ಯಾರು? ನಾವು ಸಹ ನಮ್ಮ ಸಂಕಲ್ಪಗಳ ಬೆಲೆ ನಮಗ್ ಗೊತ್ತಿಲ್ಲ. ಗೊತ್ತಿಲ್ಲದೆ ಕಳ್ಕೊಂಡ್ವಿ, ಎಷ್ಟು ಕಳ್ಕೊಂಡ್ವಿ ಬಿಡಿ, ಅದ್ ಲೆಕ್ಕಕ್ಕಿಲ್ಲ. ಗೊತ್ತಾದ ಮೇಲೆ ಕಳ್ಕೊಂಡ್ರೆ ನಮ್ಮಷ್ಟು ಮೂರ್ಖರು. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲರಿಗಿಂತ ಜಾಣರನ್ನ ಇಲ್ಲಿ ನೋಡ್ಬೋದಂತೆ, ಮತ್ತೆ ಅಲ್ವಾ? ಅದಕ್ಕೆ ನಮ್ಮ ಸಂಕಲ್ಪಗಳನ್ನ, ಅದರದ್ದು ವ್ಯಾಲ್ಯೂ. ಈಗೊಂದು ಮಾತನ್ನ ಸ್ಪಷ್ಟಪಡಿಸ್ಕೊಳ್ಳೋಣ. ಶುಭ ಭಾವನೆ, ಶುಭ ಕಾಮನೆಯಲ್ಲಿ ನೋಡಿ, ನಮ್ಗೆ ಎಲ್ಲದೂ ಕಾಣುತ್ತೆ. ಪ್ಲಸ್ ಕಾಣುತ್ತೆ, ಮೈನಸ್ ಕಾಣುತ್ತೆ, ಎಲ್ಲರದು ಕಾಣುತ್ತೆ. ಕಾಣದೇ ಇರಕ್ ನಾವೇನು ಕೂಡ್ರಲ್ಲ, ಕಾಣುತ್ತಲ್ವ? ಎಲ್ಲದೂ ಕಾಣುತ್ತಲ್ವ ನಮ್ಗೆ? ಮತ್ತೆ ನಮ್ಮನ್ನ ಯಾರು ಯಾಮಾರ್ಸಕ್ ಸಾಧ್ಯವಿಲ್ಲ. ನಿಮ್ಗೆ ಯಾಮಾರಿಸುವುದು ಅಂದ್ರೆ ಏನ್ ಹೇಳೋಣ, ಅರ್ಥ ಆಗ್ತದೆ? ಯಾಮಾರಿಸುವುದು ಅಂದ್ರೆ ಈಗ ಇದ್ ಮ್ಯಾನಿಪುಲೇಟ್ ಮಾಡೋದು. ಈಗ ಒಂದಿದೆ, ಅದು ಹಂಗಲ್ಲ ಅಂತ ನಿಮ್ಮನ್ನ ನಂಬಿಸುವುದು. ಜ್ಞಾನಿಗಳನ್ನ ಯಾರು ಮ್ಯಾನಿಪುಲೇಟ್ ಮಾಡೋದಕ್ಕೆ
ಆಗುದಿಲ್ಲ. ಒಂದ್ಸಲ, 2 ಸಲ, 3ನೇ ಸಲ ನಮ್ಗೆ ಗೊತ್ತಾಗುತ್ತೆ ಏನ್ ನಡೀತಿದೆ ಅಂತ ಗೊತ್ತಾಗುತ್ತೆ ನಮ್ಗೆ. ಇಲ್ಲೊಂದು ಬಹಳ ಸುಂದರವಾದ ಶಬ್ದಗಳ ಆಟ ಇದೆ. ಕಾಣುವುದು ಬೇರೆ, ನೋಡುವುದು ಬೇರೆ. ಈ ಶುಭ ಭಾವನೆಯಲ್ಲಿ ಇದು ಬಹಳ ಹೆಲ್ಪ್ ಮಾಡ್ತದೆ ನಮ್ಗೆ. ಕಾಣುವುದು ಬೇರೆ, ನೋಡುವುದು ಬೇರೆ. ಈಗ ನೀವು ಮನೆಯಿಂದ ಇಲ್ಲಿಗೆ ಬರುವಾಗ ತುಂಬಾ ಕಾಣ್ತು ನಿಮಗೆ, ಏನೇನೋ ಕಾಣ್ತು ರಸ್ತೆ ಬದಿಲಿ. ಏನಾದ್ರು ನೆನ್ಪಿದ್ಯಾ? ಏನಾದ್ರು ನೆನ್ಪಿದ್ಯಾ? ತುಂಬಾ ಕಾಣ್ತು, ತುಂಬಾ ವೆಹಿಕಲ್ಸ್ ಕಾಣ್ತು, ಜನರು ಕಂಡ್ರು. ಏನು ನೆನ್ಪಿಲ್ಲ, ಯಾಕಂದ್ರೆ ನೀವು ನೋಡ್ಲಿಲ್ಲ ಅದನ್ನ. ಕಂಡಿದೆ ನಿಮಗೆ, ಆದ್ರೆ ನೀವು ನೋಡ್ಲಿಲ್ಲ. ಎಲ್ಲಿ ಅಟೆನ್ಷನ್ ಕೊಟ್ಟು ನೋಡ್ತೇವೆಯಲ್ಲ ಅದು ನೆನ್ಪಿರುತ್ತೆ ನಮ್ಗೆ. ಅರ್ಥ ಆಯ್ತಾ ನಿಮ್ಗೆ? ನಮ್ಗೆ ಎಲ್ಲರ ಶರೀರಗಳು ಕಾಣ್ತವೆ, ಆದ್ರೆ ಇದ್ರೊಳಗೆ ನಾವ್ ಏನ್ ನೋಡ್ತೇವೆ? ಕಾಣುವುದಕ್ಕೆ ನಾವು ಕೊನೆಯ ತನಕ ಶರೀರಗಳು ಕಂಡು ಕಾಣ್ತೇವೆ ಅಲ್ವಾ? ಏನ್ ನೋಡ್ತೇವೆ ನಾವ್ ಇದ್ರಲ್ಲಿ? ಏನ್ ನೋಡ್ತೇವೆ? ಆತ್ಮ, ಆತ್ಮರೂಪ, ಬೇಡ, ಗುಣಗಳು, ಸಮರ್ಥವಾದದ್ದು. ಆ ನೋಡುವ ದೃಷ್ಟಿಕೋನ ಬದಲಾದ್ರೆ ಸಾಕು. ಶರೀರ ಅಂತೂ ಕಣ್ಣೆ ಕಾಣುದಲ್ವಾ? ಪ್ರಾಕ್ಟಿಕಲಿ ಯೋಚನೆ ಮಾಡಿ. ನೈ ಮುಜೆ ಕುಚ್ ನೈ ದಿಖಾಯಿ ದೇತಾ ಅಂತ ಹೇಳಿದ್ರೆ ನಾವು ಭ್ರಮೆಯಲ್ಲಿ ಬದುಕ್ತಿದೀವಿ ಅಂತ ಆಗುತ್ತೆ. ವಾಸ್ತವಿಕವಾಗಿ ಎಲ್ಲವೂ ಕಾಣುತ್ತೆ ನಮ್ಗೆ. ನೀವು ತಪ್ಪು ಮಾತಾಡ್ತಿದ್ರೆ ಅದು ಕಾಣ್ತಿರ್ತದೆ, ಒಳ್ಳೇದು ಮಾತಾಡ್ತಿದ್ರೆ ಅದು ಕಾಣ್ತಿರ್ತದೆ. ಬಟ್ ನಾವ್ ಏನ್ ನೋಡಿದ್ವಿ? ಟ್ರೈನ್ ನಲ್ಲಿ ಮಧುಬನದಿಂದ ಹೋಗಿ ಬರ್ತೇವೆ, ಎಷ್ಟೆಲ್ಲ ಜನ ಕಾಣ್ತಾರೆ ನಮ್ಗೆ ಟ್ರೈನ್ ನಲ್ಲಿ, ಫ್ಲೈಟ್ ಅಲ್ಲಿ. ಅವ್ರು ಯಾರು ನೆನಪೇ ಇರಲ್ಲ ನಮ್ಗೆ. ಯಾಕೆ ಹೇಳಿ? ಯಾರನ್ನ ನೋಡುವುದಿಲ್ಲ ನಾವು ಪರ್ಟಿಕ್ಯುಲರ್ ಆಗಿ. ಅರ್ಥ ಆಯ್ತಲ್ಲ? ಪರ್ಟಿಕ್ಯುಲರ್ ಆಗಿ ನೋಡಿದವ್ರು ಮರೆಯೋದಿಲ್ಲ ನಮ್ಗೆ. ಹಾಗೆ ನಾವು ಏನನ್ನ ಪರ್ಟಿಕ್ಯುಲರ್ ಆಗಿ ನೋಡ್ಬೇಕು. ಈ ಅವರ ಬಗ್ಗೆ ನಾವು ಯಾವ ಥಾಟ್ಸ್ ಅನ್ನು ಕ್ರಿಯೇಟ್ ಮಾಡ್ಬೇಕು ಪರ್ಟಿಕ್ಯುಲರ್ ಆಗಿ, ಅದು ಪುರುಷ. ಅದರ ಆಧಾರದಿಂದ ನಮ್ಮ ಸ್ಥಿತಿ ಸ್ಟ್ರಾಂಗ್, ಸ್ಟೇಬಲ್. ಅಯ್ಯೋ ನಿನ್ನಷ್ಟು ಗಟ್ಟಿ ಇಲ್ಲ ನಾನು ಅಂತ ಹೇಳ್ತೇವೆ. ಯಾರು ಹುಟ್ಟ ಗಟ್ಟಿ ಇರಲ್ಲ. ಎಷ್ಟೆಷ್ಟು ಸಣ್ಣ ಮಕ್ಕಳೇ ನಾವು ಹುಟ್ಟುವಾಗ, ಎಲ್ಲರೂ ಇಷ್ಟೇ, ಯಾರು ಗಟ್ಟಿ ಇಲ್ಲ. ಪರಿಸ್ಥಿತಿ, ಸನ್ನಿವೇಶಗಳು ನಮ್ಮನ್ನೇನ್ ಮಾಡ್ತಾ ಹೋಗ್ತದೆ? ಗಟ್ಟಿ ಮಾಡ್ತಾ ಹೋಗ್ತದೆ. ಹಾಗೆ ಸಂಗಮ ಯುಗದಲ್ಲಿ ಅನುಭವ ನಮ್ಮನ್ನ ಗಟ್ಟಿ ಮಾಡ್ತಾ ಹೋಗ್ತದೆ. ನಾವು ಎಲ್ಲರಂತೆ ಸಾಮಾನ್ಯ ಮನುಷ್ಯರೇ, ಆದ್ರೆ ನಮ್ಮ ಆಂತರಿಕ ಸ್ಥಿತಿ. ಮತ್ತೆ ನಾನು ಗೀತೆಗೆ ಬರ್ತೇನೆ. ಬಹಳ ಸುಂದರವಾದ ಒಂದು 2ನೇ ಅಧ್ಯಾಯದ ಮಾತಿದೆ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ನನಗೆ ತುಂಬಾ ಇಷ್ಟವಾದ ಮಾತು. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಪರಂತಪ ಅಂದ್ರೆ ಅರ್ಜುನ, ನಿನ್ನ ಹೃದಯದಲ್ಲಿರುವ ಕ್ಷುದ್ರವಾದ ಹೃದಯ ದೌರ್ಬಲ್ಯವನ್ನ ತ್ಯಾಗ ಮಾಡು. ಇಡೀ ಗೀತೆಗೆ ಬೇಸಿಕ್ ಅದು. ಕ್ಷುದ್ರಂ ಹೃದಯ ದೌರ್ಬಲ್ಯಂ. ಎಲ್ಲರಲ್ಲೂ ನಮ್ಮ ಹತ್ರ ಒಂದೊಂದು ಪರ್ಸನಲ್ ವೀಕ್ನೆಸ್ ಇದೆ. ಇದೆಯೇ ಇಲ್ವಾ ಹೇಳಿ? ಎಲ್ಲರ ಮುಂದೆ ನಾವು ಬಹಳ ಚೆನ್ನಾಗಿ ಕಾಣ್ತಿದ್ದೇವೆ, ಸ್ಟ್ರಾಂಗ್ ಆಗಿದ್ದೇವೆ, ಸಕ್ಸಸ್ಫುಲ್ ಆಗಿ ಕಾಣ್ತಿದ್ದೇವೆ. ಆದ್ರೂ ನಮ್ಮ ಒಳಗಡೆ ಪ್ರತಿಯೊಬ್ಬರಲ್ಲಿ ಒಂದಲ್ಲ ಒಂದೇನಿದೆ? ವೀಕ್ನೆಸ್ ಇದೆ. ಅದನ್ನ ಬದಲಾಯಿಸಿಕೊಳ್ಳುವುದಕ್ಕೂ ಅದೇ ಸೂತ್ರ. ನನ್ನ ಬಗ್ಗೆ ನಾನು ಶುಭ ಭಾವನೆಯನ್ನ ಇಟ್ಕೊಳ್ಳುವುದು, ನನ್ನ ಬಗ್ಗೆ ನಾನು ಸದಾ ಶುದ್ಧ ವಿಚಾರಗಳನ್ನ ಇಟ್ಕೊಳ್ಳುವುದು. ಜಗತ್ತಿಗೆ ಹೇಳ್ತೇವೆ ನಾವು, ಇಫ್ ಯು ಥಿಂಕ್ ಯು ಕ್ಯಾನ್ ದೆನ್ ಯು ಕ್ಯಾನ್. ನೀನ್ ಆಗುತ್ತೆ ಅನ್ಕೊಂಡ್ರೆ ಆಗುತ್ತೆ. ಫಸ್ಟ್ ನೀನ್ ಅನ್ಕೋ ಆಗುತ್ತೆ ಅಂತ. ನಾನು ಅನ್ನುವುದ್ರಿಂದ ಆಗಲ್ಲ, ನೀನ್ ಅನ್ಕೋ. ಇದನ್ನ ನಾವು ಜಗತ್ತಿಗೆ ಹೇಳ್ಕೊಡ್ತೇವೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಆ ಕೋರ್ಸ್, ಈ ಕೋರ್ಸ್ ಮಾಡಿ. ಬಟ್ ವಾಟ್ ಅಬೌಟ್ ಅವರ್ ಪರ್ಸನಲ್ ಲೈಫ್? ನಮ್ಮ ಜೀವನದಲ್ಲಿ ಹೇಗಿದೆ? ಹೇಗಿದೆ? ಎಸ್, ನಾನು ಸದಾ ಖುಷಿಯಾಗಿ ಇರ್ತೇನೆ. ಸಿಂಪಲ್ ಲೈಫ್, ಬೇರೆ ಏನು ಬೇಡ. ಖುಷ್ನುಮಃ ಜ್ವಾಲಾಮುಖಿ ಸ್ವರೂಪದ ಅಭ್ಯಾಸಕ್ಕೆ ಇದು ಇಂಪಾರ್ಟೆಂಟ್ ಸ್ಟೇಜ್. ಯಾವುದು? ಖುಷ್ನುಮಃ. ನನ್ನನ್ನ ಯಾರೂ ಖುಷಿಯಾಗಿಡುವುದಕ್ಕೆ ಸಾಧ್ಯವಿಲ್ಲ. ನಾನಾಗಿ ಖುಷಿಯಾಗದ ತನಕ, ನಾನಾಗಿ ಖುಷಿಯಾಗದ ತನಕ ಯಾರೂ ನನ್ನನ್ನ ಖುಷಿಪಡಿಸುವುದಕ್ಕೆ ಸಾಧ್ಯವಿಲ್ಲ. ಅಂಡರ್ಲೈನ್ ಮಾಡ್ಕೊಂಡಿದ್ದಾರೆ. ಬಾಬನು ಖುಷಿ ಪಡಿಸಕ್ಕಾಗಲ್ಲ ನನ್ನನ್ನ. ನಾನು ಬಾಬನ ಜ್ಞಾನದಿಂದ ಖುಷಿ ಪಡುವುದನ್ನು ಕಲಿಬೇಕು, ಆಗ ನಾನು ಖುಷಿಯಾಗಿರ್ತೇನೆ. ಬಾಬನ ಮಕ್ಕಳ ಒಡನಾಟದಲ್ಲಿ ಇಲ್ದಿದ್ರೆ ಇವ್ರು ಯಾಕಾದ್ರೂ ಬಂದ್ರಪ್ಪ ಅನಿಸ್ತದೆ. ಅರ್ಥ ಆಯ್ತಾ ನಿಮ್ಗೆ?
ಅವರ ಒಡನಾಟ ನನಗೆ ಖುಷಿ ಕೊಡ್ಬೇಕು, ಆ ಖುಷಿ ಕೊಡುವ ಮನಸ್ಥಿತಿ ಬೇಕು, ಆಗ ನಾನು ಖುಷಿಯಾಗಿರ್ತೇನೆ. ಇಲ್ಲಾಂದ್ರೆ ಯಾಕಾದ್ರೂ ಬಂದ್ರಪ್ಪ ಅನಿಸ್ತಾ ಇರ್ತದೆ. ಖುಷಿ ನಾನು ಪಡ್ಬೇಕು, ಇಟ್ ಇಸ್ ಇನ್ಸೈಡ್, ಒಳಗಡೆ ಇದೆ ಖುಷಿ, ಅದನ್ನ ಹೊರಗೆ ತರಬೇಕು. ಅದನ್ನ ಯಾರು ಮಾಡ್ಬೇಕು? ಅದಕ್ಕಾಗಿ ಪ್ರಯತ್ನ ಯಾರು ಮಾಡ್ಬೇಕು? ತುಂಬಾ ನಮ್ಮ ಒಳಗೆ ನಾವೀಗ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ತೀರಾ? ಇವತ್ ಮಾಡ್ತೀರಾ? ಬೆಳಿಗ್ಗೆ ಮಾಡ್ತೀರಾ? ನಮ್ಮ ಯಾವ ವೀಕ್ನೆಸ್ ಇದೆ, ಯಾವುದು ನಮ್ ಖುಷಿಯನ್ನು ಕಡಿಮೆ ಮಾಡುತ್ತೆ, ನಮ್ಮದೇ ವೀಕ್ನೆಸ್ ಒಂದು. ಬೇರೆ ಇವರಿಂದ ನಾನು ದುಃಖಿಯಾಗಿದ್ದೇನೆ, ಇವರಿಂದ ನಾನು ದುಃಖಿಯಾಗಿದ್ದೇನೆ, ಅದೆಲ್ಲ ಸುಳ್ಳು. ಯಾರಿಂದಲೂ ನಾವು ದುಃಖಿ ಅಲ್ಲ. ದುಃಖಿ ನಮ್ಮದೇ ಒಂದು ಯಾವುದೋ ಸಂಸ್ಕಾರ ಇದೆ ನೋಡಿ. ಯಾರೋ ನನ್ಗೇನೋ ಹೇಳಿದ ತಕ್ಷಣ ನನ್ಗೆ ದುಃಖ ಆಗ್ತದೆ, ಯಾರು ನನ್ನನ್ನು ಇನ್ಸಲ್ಟ್ ಮಾಡಿದ್ರೆ ನನ್ಗೆ ದುಃಖ ಆಗ್ತದೆ, ಯಾರು ನನ್ಗೆ ಅಪಶಬ್ದ ಆಡಿದ್ರೆ ನನ್ಗೆ ದುಃಖ ಆಗ್ತದೆ. ರೀಸನ್ಸ್ ಹಲವಾರು. ಬಟ್ ಅವ್ರು ಹೇಳಿದ್ದನ್ನು ನಾವ್ ಯಾಕೆ ಸ್ವೀಕಾರ ಮಾಡಿದ್ವಿ ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಹೌದಾ ಇಲ್ವಾ ಹೇಳಿ? ನೀವ್ ಇಲ್ಲಿಂದ ಹೊರಗೆ ಬೀಳ್ತೀರಾ, ಕ್ಲಾಸ್ ಮುಗೀತು, ಓಲಿ ಪೊಲೀಸ್ ಸ್ಟೇಷನ್ ಎದುರಿಗೆ ಮೀನ್ ಮಾರುವ ಕೂತಿದ್ದಾರೆ. ಜಸ್ಟ್ ಊಹಿಸ್ಕೊಡಿ, ಇಮ್ಯಾಜಿನ್. ಹೊಟ್ಟೆ ತುಂಬಾ ತಾಜಾ ಮೀನ್ ಇಟ್ಕೊಂಡು ಕೂತಿದ್ದಾರೆ. ಕಡಿಮೆ ಬೆಲೆಯಲ್ಲಿ ಕೊಡ್ತೇನೆ, ಸಂಜೆ ಆಗಿದೆ, ಗಿರಾಕಿ ಇಲ್ಲ, ತಗೊಂಡೋಗಿ ಎಂತಿದಾನ. ಒಳ್ಳೊಳ್ಳೆ ಕ್ವಾಲಿಟಿ ಮೀನು ಹುಟ್ಟಿ ತುಂಬ ಇಟ್ಕೊಂಡಿದ್ದಾನೆ. ಕೊನೆಗೆ ಹೇಳ್ತಾನೆ, ಅಮ್ಮ ಪುಕ್ಕಟೆ ಕೊಡ್ತೀನಿ ತಗೊಂಡೋಗಿ ಅಮ್ಮ. ನೀವು ತಗೊಳ್ತೀರಾ? ನಿಮಗೆ ಅವಶ್ಯಕತೆನೇ ಇಲ್ಲ. ನೀವು ನೋಡಿದ ಹಾಗೆ ಹೋಗ್ತೀರಾ. ಅವನೆಷ್ಟು ಫೋರ್ಸ್ ಮಾಡಿದ್ರು ನೀವು ತಗೊಳಲ್ಲ, ಯಾಕಂದ್ರೆ ನಿಮಗೆ ಬೇಡ. ರೈಟ್? ನಿಮಗೆ ಬೇಡ, ಡಿಸೈಡೆಡ್, ನಿಮಗೆ ಬೇಡ. ಹಾಗಂದ್ಮೇಲೆ ಯಾರೋ ಇನ್ಸಲ್ಟ್ ಮಾಡಿದ್ರೆ, ಯಾರೋ ಅಪಮಾನ ಮಾಡಿದ್ರೆ, ಯಾರೋ ದುಃಖ ಕೊಟ್ರೆ ಯಾಕೆ ಸ್ವೀಕಾರ ಮಾಡ್ತೀರಾ? ಬೇಕಾ ನಿಮಗೆ ದುಃಖ? ಬೇಕಾ? ನೋ ಬೇಕಾ? ಎಂಥದೇ ಪರಿಸ್ಥಿತಿ ಸ್ವೀಕಾರ ಮಾಡುವಕ್ಕೆ ಮುಂಚೆ ಯೋಚನೆ. ಬಾಬಾ ಎಷ್ಟು ಸಲ ಮುರುಳಿಯಲ್ಲಿ ಹೇಳಿದ್ದಾರೆ, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳ ಊಟ ಇಷ್ಟೆಲ್ಲ ಜನ ಚೆಕ್ ಮಾಡ್ತಾರೆ, ಆಮೇಲೆ ತಗೊಳ್ತಾರೆ. ನೀವು ಜಗತ್ತಿನ VVIPಗಳು, ಹೇಳಿಲ್ವಾ ಬಾಬಾ ಈ ಮುರುಳಿಯನ್ನ? VVIPಗಳು, ನೀವು ಹೇಗೆ ಸಂಕಲ್ಪಗಳನ್ನ ಸ್ವೀಕಾರ ಮಾಡ್ಬಿಡ್ತೀರಿ ಅಂತೆಲ್ಲ ಕೇಳಿದ್ದಾರೆ. ನಾವು ಕೇಳಿದಾಗ ಭಾರಿ ಖುಷಿ ಆಗುತ್ತೆ. ಹೌದಾ, ರಾಷ್ಟ್ರಪತಿಗಳು ಊಟ ಎಷ್ಟು ಜನ ಚೆಕ್ ಮಾಡ್ತಾರೆ ಅಂತ ಬೇಕಾದ್ರೆ ಆನ್ಲೈನ್ ನಲ್ಲಿ ಚೆಕ್ ಮಾಡ್ತೇವೆ ನಾವು, ಅದನ್ನೆಲ್ಲ ನೋಡ್ತೇವೆ ಬೇಕಾದ್ರೆ. ಬಟ್ ನಮ್ಮ ಸಂಕಲ್ಪಗಳನ್ನ, ನಮ್ಮ ಊಟ ಅಲ್ವಾ ಅದು ನಮ್ದು, ನಾವ್ ಯಾಕೆ ಸ್ವೀಕಾರ ಮಾಡ್ಬಿಟ್ವಿ ಅದನ್ನ ಅನ್ನೋದನ್ನ ನಾವು ಯೋಚನೆ ಮಾಡುವುದಿಲ್ಲ. ಅದಕ್ಕಾಗಿ ಅಂಡರ್ಲೈನಿಂಗ್ ಪಾಯಿಂಟ್ ಚೆಕ್ ಮಾಡ್ಕೊಳ್ಳೋದು. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತ. ಮನಸ್ಸಿನೊಳಗಿನ ನಮ್ಮದೇ ಆದ ಒಂದು ವೀಕ್ನೆಸ್ ಇದೆ, ಆ ವೀಕ್ನೆಸ್ ಅನ್ನ ನಾವೇ ತ್ಯಾಗ ಮಾಡಬೇಕು, ಎದ್ದು ನಿಲ್ಬೇಕು ಪುರುಷಾರ್ಥ ಮಾಡುವುದಕ್ಕೆ. ಅದು ಹೀಗೂ ಇರ್ಬೋದು, ಬೇಗ ಉತ್ಸಾಹಹೀನರಾಗುವುದು, ಮಾಡಿ ತಕ್ಕ ಜಾನ, ಸಾಕಾಯ್ತು, ಇಷ್ಟು ವರ್ಷದಿಂದ ಮಾಡಿದೀವಿ, ಸಾಕಾಗಿದೆ ಅನ್ನುವ ಮನೋಭಾವ, ಬಹಳಷ್ಟು ಮಾಡ್ಬಿಟ್ಟಿದ್ದೇವೆ ಅನ್ನುವ ಮನೋಭಾವ. ನನ್ನಷ್ಟಕ್ಕೆ ನಾನೇ ಮಾತಾಡ್ತೇನೆ. ಏನ್ ಗೊತ್ತಾ, ನಾವು ಸ್ಕೂಲು ಕಾಲೇಜು ಎಕ್ಸಾಮ್ಸ್ ಬರೆಯುವಾಗ ಪ್ರತಿ ವರ್ಷ ಇಷ್ಟು ರಾಶಿ ಪುಸ್ತಕ ಓದ್ತೇವೆ, ಬರಿತೇವೆ, ಒಳ್ಳೆ ಮಾರ್ಕ್ಸ್ ಬಂತು. ಮುಂದಿನ ವರ್ಷಕ್ಕೆ ಮಾರ್ಕ್ಸ್ ಬರುತ್ತೋ ಮತ್ತೆ ಹೊಸದಾಗಿ ಓದ್ಬೇಕು, ಮತ್ತೆ ಹೊಸದಾಗಿ ಓದ್ಬೇಕು, ಮತ್ತೆ ಹೊಸದಾಗಿ ಬರಿಬೇಕು. ನಂಗೆ ಸುಸ್ತಾಯ್ತಂದ್ರೆ ಪರೀಕ್ಷೆ ಕಟ್ಟಬೇಡ ಅಂತ ಹೇಳ್ತಾರೆ ಅಷ್ಟೇ ಅಲ್ವಾ, ಸುಮ್ಮನೆ ಕೂತ್ಕೋ. ಆದ್ರೆ ಜೀವನದ ದಾರಿಯಲ್ಲಿ ಹಂಗ ಆಗೋದಿಲ್ಲ. ನೀವು ಕಟ್ಟದಿದ್ರು ಪರೀಕ್ಷೆ ಕಟ್ಟಿಸ್ತದೆ ಜೀವನ, ಬಂದೇ ಬಿಡ್ತದೆ. ಕೊನೆಯ ತನಕ ಇದು ನಿಲ್ಲುವುದೇ ಇಲ್ಲ. ಅದಕ್ಕಾಗಿ ನ ಥಕ್ನಾ ಹೇ ನ ರುಕ್ನಾ ಹೇ, ನ ಥಕ್ನಾ ಹೇ ನ ರುಕ್ನಾ ಹೇ, ಚಲ್ತೆ ಹಿ रहना है. ಆಯಸ್ಸಾಗಿದ್ಯಾ? ನಾನು ಬಹಳ ಜನ ಹಳೆಯ ಆತ್ಮಗಳ ಅಕೌರೆನ್ಸ್ ಮಾಡಿ ಸಾಕಾಗಿದ್ದಾರೆ, ಹೊಸಬ್ರು ಮಾಡ್ಲಿ ಬಿಡ್ರಿ. ಇದು ಕಾಮನ್ ಡೈಲಾಗ್. ಇಲ್ಲಿ ಹಳೆ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರದ್ದು ಕಾಮನ್ ಡೈಲಾಗ್. ನಾವೆಲ್ಲ ಮಾಡಿ ಮುದುಕಾಗಿದ್ದೇವೆ, ಈಗ ಹೊಸಬ್ರು ಮಾಡಿ. ಓಕೆ, ಶಾರೀರಿಕವಾಗಿ ನಿಮ್ಮ ಹತ್ರ ಆಗಲ್ಲ, ಅವ್ರು ಮಾಡ್ಲಿ, ಬೇರೆಯವರು, ಅದು ಬೇರೆ ವಿಷಯ. ಬಟ್ ಇಲ್ಲಿಂದ ಏನಾಗಬಾರ್ದು, ನಾವು ಒಳಗಿನಿಂದ ಸುಸ್ತಾಗಬಾರ್ದು.
ದಾದಿ ಜಾನಕಿಜಿಯವರ ಅನುಭವ ನಾನು ಯಾವಾಗ್ಲೂ ಒಂದು ಕ್ಲಾಸ್ ಅಲ್ಲಿ ಹೇಳ್ತಾ ಇರ್ತಾರೆ, ನೀವು ಕೇಳಿದಿರ ಇಲ್ವಾ ನಂಗೆ ಗೊತ್ತಿಲ್ಲ. ಎದುರಿಗೆ ನಾನು ದಾದಿಜಿಯವರ ಪಕ್ಕದಲ್ಲಿ ಇದ್ದೆ, ಅದಕ್ಕೆ ನನ್ನ ಮೇಲೆ ಅದು ಬಹಳ ಪರಿಣಾಮ ಬೀರಿದೆ. ಅದು ಯಾವಾಗ ಅಂದ್ರೆ ನಮ್ಮ ಸಂಸ್ಥೆಗೆ 75 ವರ್ಷಗಳಾಗಿದ್ದಾಗಿನ ದೊಡ್ಡ ಸೆಲೆಬ್ರೇಷನ್ ಆಗಿತ್ತು, ನೆನಪಿದೆಯಾ? ಮೌಂಟ್ ಅಬುನಲ್ಲಿ ಪ್ಲಾಟಿನಂ ಜುಬ್ಲಿ ಸೆಲೆಬ್ರೇಷನ್ ಅಂತ, ಅಮೃತ ಮಹೋತ್ಸವ, ವರ್ಲ್ಡ್ ಮೀಡಿಯಾ ಎಲ್ಲ ಬಂದಿತ್ತು, ದೊಡ್ಡ ಸೆಲೆಬ್ರೇಷನ್, ಆಗಿನ ಕಾಲದ ಅದ್ಭುತ ಸೆಲೆಬ್ರೇಷನ್ ಅದು. ಆಗ ಸುಮಾರು ದಾದಿಗೊಂದು 97 ಹೀಗಾಗಿತ್ತು ಅಂತ ಕಾಣುತ್ತೆ. ಒಬ್ಬ ವ್ಯಕ್ತಿ ಟಿವಿಯವನು ದಾದಿಜಿಯವರು ಇಂಟರ್ವ್ಯೂ ಮಾಡಿದ. ದಾದಿಜಿ, ನಿಮಗೆ 97 ವರ್ಷ, ಸಂಸ್ಥೆಗೆ 75 ವರ್ಷ, ಇಬ್ರು ಮುದುಕಾಗಿದ್ದೀರಿ, ನಿಮ್ಮ ವೃದ್ಧಾಪ್ಯದ ಅನುಭವ ಹೇಳಿ ಅಂತ. ಶೇರ್ ಯುವರ್ ಓಲ್ಡ್ ಏಜ್ ಎಕ್ಸ್ಪೀರಿಯನ್ಸಸ್ ಅಂತ ಕೇಳಿದ್ರು. ಅದು ಏನ್ ಹೇಳಿದ್ರು ಗೊತ್ತಾ? ಕಿಸ್ನೆ ಕಾಮೆ ಬೂಡಿ ಹೂ. ನಿಮ್ಮ ಅಕ್ಕಂದ್ರೆ ಹೇಳಿದ್ರು ನಿಮಗೆ ವಯಸ್ಸು 97 ಆಗಿದೆ. ಹಾ, ನನಗೆ ವಯಸ್ಸು 97 ಆಗಿದೆ, ನಾನು ಮುದುಕಿ ಅಲ್ಲ. ಅವನು ಇನ್ನಷ್ಟು ಹೈರಾಣಾಗಿ ಬಿಟ್ಟ. ವಯಸ್ಸಾಗಿದೆ ಅಂತಾರೆ, ಮುದುಕಿ ಅಲ್ಲ ಅಂತಾರೆ. ಮತ್ತೆ ಅದಕ್ಕೆ ಆಮೇಲೆ ವಾಪಸ್ ಏನ್ ಹೇಳಿದ್ರು ದಾದಿ ಗೊತ್ತಾ? ಮತ್ತೆ ಚಂದ ಎಕ್ಸಾಂಪಲ್ ಕೊಟ್ರು. ದಾದಿ ಅಲ್ವಾ, कोई 100 साल पुराने मकान में रहता है जिसका उम्र 20 साल है, तो क्या 100 साल पुराने मकान में रहने के कारण वो बूढ़ा कहलाता है क्या? 100 ವರ್ಷದ ಹಳೆಯ ಮನೆಯಲ್ಲಿ ಒಬ್ಬ ವ್ಯಕ್ತಿ 20 ವರ್ಷದವ ಇರ್ತಾನೆ, ಮನೆ ಹಳೆಯದಾಗಿದ್ದಕ್ಕೆ ಅವ ಮುದುಕನಾಗ್ತಾನೇನು? ಏನು ಉತ್ತರ? ಇಲ್ಲ ಅಲ್ವಾ? ನನ್ನ ಮನೆ ಮುದುಕಾಗಿದೆ, ನಾನೇನ್ ಮಾಡ್ಲಿ? ನಾನು ಮುದುಕಿ ಆಗಿಲ್ಲ. ಅರ್ಥ ಆಯ್ತಲ್ಲ? ಸಂಗಮ ಯುಗದಲ್ಲಿ ತಕ್ಕನಾನೆ ಬೇಕಾದಷ್ಟು ಪರಿಸ್ಥಿತಿಗಳು ಬರ್ತವೆ. ಒಳಗಿನ ಉತ್ಸಾಹ ಕಡಿಮೆಯಾಗ್ಬಾರ್ದು, ಖುಷಿ ಕಡಿಮೆಯಾಗ್ಬಾರ್ದು. ಕೊನೆಯ ತನಕ ಒಂದು ಬಹಳ ಚಂದ ಮುರುಳಿ ಇದೆ, ಶುಭ ಭಾವನೆಯ ಮುರುಳಿ. ಅದರಲ್ಲಿ ಬಾಬಾ ಹೇಳ್ತಾರೆ, ಶುಭ ಭಾವನೆಯ ಈ ಹರಿವು ಧಾರ ಯಾಕೆ ನಿಂತು ಹೋಗುತ್ತೆ ಅಂದ್ರೆ, ನಾವು ಒಳಗಿನಿಂದ ನಿರುತ್ಸಾಹಿಯಾಗಿ ಬಿಡ್ತೇವೆ, ಉತ್ಸಾಹ ಕಳೆದುಕೊಂಡ್ಬಿಡ್ತೇವೆ, ಇಲ್ಲ ಬೇಡದ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೆ. ತೂ ತೇರಾ ಮೇ ಮೇರಾ ಇಸ್ಮೆ ಫಸ್ಟ್ ಜಾತೆ. ಅದಕ್ಕಾಗಿ ತುಂಬಾ ಅಗತ್ಯವಾಗಿ ಒಂದು ಅನಲೈಸ್, ಒಂದು ಚೆಕಿಂಗ್ ಅಂತೂ ಬೇಕು. ನಮ್ಮೊಳಗಿನ ಯಾವ ಗುಣ ನಮಗೆ ಬಾಧಕವಾಗಿದೆ ಅಂತ ಗೊತ್ತಾಗುತ್ತಾ? ಅಥವಾ ಸಂಪೂರ್ಣವಾಗಿ ಯಾವ ಗುಣವೂ ಇಲ್ವೋ, ತುಂಬಾ ಚೆನ್ನಾಗಿದ್ದೀವಿ ನಾವು, ಹಾಗೂ ಸಾಧ್ಯತೆ ಇದೆ, ಇದೆಯಾ? ಯಾವ ಗುಣ ನಮ್ಮನ್ನ ಹಿಂದೆ ಎಳೆಯುತ್ತದೆ, ಪುರುಷಾರ್ಥದಲ್ಲಿ ಮುಂದೆ ಹೋಗದ ಹಾಗೆ ಮಾಡ್ತದೆ? ಯಾವ ಗುಣ, ಯಾವ ವೀಕ್ನೆಸ್ ಇದೆ ಅಂತದ್ದು ನಮ್ಮ ಹತ್ರ? ಕೆಲವೊಂದ್ಸಲ ರಿಪಿಟೇಷನ್ ಆಫ್ ಥಾಟ್ಸ್, ಅದು ಒಂದು ಕಾರಣವಾಗಿರ್ತದೆ. ಹಾಗೆ ಓದೋದನ್ನ ಮತ್ತೆ 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 ಯೋಚನೆ ಮಾಡುವ ಅಭ್ಯಾಸ, ಹೇಳುವ ಅಭ್ಯಾಸ, ಸಣ್ಣ ಪರಚಿಂತನೆಯ ಅಭ್ಯಾಸ, ಎಲ್ಲೋ ಒಂದು ಕಡೆ ನಮ್ಮ ಪುರುಷಾರ್ಥದ ವೇಗವನ್ನ ತಡೆದು ಬಿಡ್ತದೆ. ನಾನು ಹಾರ್ತಾ ಇರ್ತೇನೆ, ಪರಿಷ್ಠೆಯಾಗಿ ಮೇಲಕ್ಕೆ ಹೋಗಿರ್ತೇನೆ, ತಕ್ಷಣ ಯಾರ್ದು ನೆನಪಾಗ್ಬಿಡ್ತದೆ, ದಡ್ಡ ಅಂತ ಕೆಳಗೆ ಬಿಟ್ಬಿಡ್ತೇನೆ. ಹಾಗಾಗ್ತದೆ. ಎಷ್ಟು ಬೇಗ ದೇಹ ಭಾವ ಬಂದ್ಬಿಡುತ್ತೆ ಅಂದ್ರೆ, ಆತ್ಮಭಾವಕ್ಕೆ ಹೋಗುವುದಕ್ಕೆ ತುಂಬಾ ಸಮಯ ಬೇಕು, ದೇಹ ಭಾವದಲ್ಲಿ ಬರುವುದಕ್ಕೆ ತುಂಬಾ ಸಮಯ ಬೇಡ, ಬೇಗ ಬಂದ್ಬಿಡುತ್ತೆ. ಆಕರ್ಷಣೆ ಅಲ್ವಾ? ಅದಕ್ಕೋಸ್ಕರ ಈಗ ನಾವೆಲ್ಲರೂ ಸ್ವಲ್ಪ ಹೊತ್ತಿನ ತನಕ ಸ್ಪಷ್ಟ ಆಯ್ತಲ್ವಾ? ಶುಭ ಭಾವನೆ ಎಲ್ಲರ ಬಗ್ಗೆ ಜನರಲ್ ಆಗಿ ಎಲ್ಲರ ಬಗ್ಗೆ ಒಳ್ಳೆಯ ಭಾವನೆಯನ್ನ ಇಟ್ಕೊಳ್ಳೋದು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಬಾಬನ ಜ್ಞಾನ ಸಿಗಲಿ, ಎಲ್ಲರಿಗೂ ಖುಷಿ ಸಿಗಲಿ, ಎಲ್ಲರಿಗೂ ಶಕ್ತಿ ಸಿಗಲಿ. ಇನ್ನೊಂದು ಥಾಟ್ ಇದೆ, ಎಲ್ಲರಿಗೂ ನಾನು ಶಕ್ತಿಯನ್ನ ಹರಡ್ತಾ ಇದ್ದೇನೆ, ಸಿಗಲಿ ಅನ್ನೋದು ಬೇರೆ, ನಾನು ಕೂಡ್ತಿದ್ದೇನೆ ಅನ್ನೋದು ಬೇರೆ. ಯಾವತ್ತಾದ್ರೂ ಖುಷಿ ಅನುಭವಿಸಿದಿರಾ? ಬೇರೆಯವರಿಗೆ ಊಟ ಬಡಿಸಿ ಪ್ರೀತಿಯಿಂದ ಊಟ ಬಡಿಸಿದ ಖುಷಿ ಬಹಳ ಸಂತೋಷವಾಗ್ತಿರ್ತದೆ. ಬಡಿಸ್ತಾ ಇದ್ರೆ ಇಲ್ಲ, ಬಹಳ ಹೊತ್ತು ಮಾಡಿದ್ರೆ ಬೇಜಾರಾಗ್ಬಿಡ್ತದೆ ಬಿಡಿ, ಅದು ಬೇರೆ ವಿಷಯ.
ಬೇರೆ ಯಾರು ಬರ್ತಾರೆ ಅಂತ ನೋಡ್ಬೇಕಾ? ಪ್ರೀತಿಯಿಂದ ನಿಮ್ ಮನೆಗೆ ಯಾರೋ ನೆಂಟರು ಬಂದಿದ್ದಾರೆ, ನೀವು ಬಹಳ ಪ್ರೀತಿಯಿಂದ ಅಡಿಗೆ ಮಾಡಿ ಬಡಿಸ್ತಾ ಇದ್ದೀರಿ, ಎಷ್ಟು ಖುಷಿ ಆಗ್ತದೆ. ನೀವು ಮಾಡಿದ ಅಡಿಗೆಯನ್ನು ಅವ್ರು ಹೊಗಳಿದಾಗ ಇನ್ನಷ್ಟು ಖುಷಿ ಆಗ್ತದೆ. ಅದೆಲ್ಲದಕ್ಕಿಂತ ಜಾಸ್ತಿ ಖುಷಿ ಆಗುವುದು ನಾನು ಆತ್ಮ ಎಲ್ಲ ಆತ್ಮಗಳಿಗೆ ಶುಭ ಭಾವನೆಯನ್ನ ಹರಡ್ತಾ ಇದ್ದೇನೆ, ಶುದ್ಧ ವಿಚಾರಗಳನ್ನ ಹರಡ್ತಾ ಇದ್ದೇನೆ. ಆಗ ನನ್ನೊಳಗಡೆ ಸ್ಟಾಕ್ ಇದೆಯಲ್ಲ, ಅದು ಜಾಸ್ತಿ ಆಗ್ತಾ ಹೋಗ್ತದೆ, ತುಂಬಾ ಜಾಸ್ತಿ ಆಗ್ತಾ ಹೋಗ್ತದೆ. ವ್ಯರ್ಥ ಸಂಕಲ್ಪಗಳು ಬರಬಾರದು ಅಂದ್ರೆ ಒಂದು ಅಭ್ಯಾಸ ನಾನ್ ಮಾಡ್ತೇನೆ. ಖಾಲಿ ಕೂತ್ಕೊಂಡಾಗ ತುಂಬಾ ವ್ಯರ್ಥ ಸಂಕಲ್ಪ ಬರುತ್ತೆ. ಅದರಲ್ಲೂ ಎಸ್ಪೆಷಲಿ ಈಗ ಹೇಳಿದ್ನಲ್ಲ, ಫ್ಲೈಟ್ ಅಲ್ಲಿ, ವೇಟಿಂಗ್ ನಲ್ಲಿ, ಟ್ರೈನ್ ನಲ್ಲಿ ಗಂಟೆಗಟ್ಟಲೆ ಯಾರಾದ್ರೂ ಜೊತೆಗಿದ್ರೆ ಅದು ಇದು ಸುದ್ದಿ ಮಾತಾಡ್ತಾರೆ. ಯಾರು ಇಲ್ಲದಾಗ, ನಾವು ಒಬ್ಬರೇ ಟ್ರಾವೆಲಿಂಗ್ ಮಾಡುವಾಗ, ಇಲ್ಲ ಮುಂದಿನ ವಿಚಾರ, ಇಲ್ಲ ಹಿಂದಿನ ವಿಚಾರ, ಇಲ್ಲ ಬೇರೆಯವರ ವಿಚಾರ, ಅದೇನು ಆಗದಿದ್ದ ಹಾಗೆ ಒಂದು ಅಭ್ಯಾಸ ಮಾಡ್ಬೋದು, ತುಂಬಾ ಸರಳವಾದ ಅಭ್ಯಾಸ. ಇದು ನಮ್ಮ ಮಾನಸಿಕ ಸ್ಥಿತಿಯನ್ನು ಗಟ್ಟಿ ಮಾಡುವುದಕ್ಕೆ ತುಂಬಾ ಹೆಲ್ಪ್ಫುಲ್. ಬಹಳ ಕಷ್ಟ ಏನೂ ಇಲ್ಲ ಅದ್ರಲ್ಲಿ. ನಾವು ಕೇಳಿದ ಮುರುಳಿಯನ್ನು ವಾಪಸ್ ಬಾಬನಿಗೆ ಹೇಳೋದು. ಇವತ್ತು ಮುರುಳಿ ಕೇಳಿದ್ದೀರಾ? ಏನ್ ಹೇಳಿದಾರೆ ಬಾಬು? ಹ ಈಶ್ವರಿಯ ಮಿಷನ್ ಬಗ್ಗೆ ಹೇಳಿದ್ದಾರೆ ಬಾಬು. ನೋಡಿ, ನಾವು ಬೆಳಿಗ್ಗೆ ಒಂದು 4 ಪೇಜ್ ಮುರುಳಿ ಕೇಳಿರ್ತೇವೆ. ಈಗ ಎಷ್ಟು ನೆನಪಿದೆ ನಮ್ಗೆ? 1-2 ಲೈನ್ ಮುಷ್ಕಿಲ್ ಸೆ ಯಾದ್. ಬಟ್ ಈ ಅಭ್ಯಾಸ ಮಾಡಿ ನೋಡಿದ್ರೆ, ಬೆಳಗಿನ ಮುರುಳಿಯನ್ನು ಕೇಳಿದ ಮೇಲೆ ಬಾಬನಿಗೆ ವಾಪಸ್ ಹೇಳೋದು, ಬಾಬಾ ಇವತ್ತು ಪರಮ ಶಿಕ್ಷಕ ಶಿವ ಬಾಬಾ ಹೀಗೆ ಹೇಳಿದ್ರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇವತ್ತಿನ ಮುರುಳಿ. ಈಶ್ವರಿಯ ಮಿಷನ್ ಬಗ್ಗೆ ಹೇಳಿದ್ರು ಬಾಬಾ. ಈ ಈಶ್ವರಿಯ ಮಿಷನ್ ಇಂದ ಭಾಗವಾಗಿದ್ದೇನೆ ನಾನು, ಎಷ್ಟು ಸಂತೋಷವಾಗ್ತದೆ ಬಾಬಾ ನನಗೆ. ಹೀಗೆ ಅದರನ್ನ ಅನಲೈಸ್ ಮಾಡ್ತಾ ಹೋಗುದು, ಒಂದೊಂದೇ ಮುರುಳಿ ಪಾಯಿಂಟ್ ಅನ್ನು ವಾಪಸ್ ಬಾಬನಿಗೆ ಮಾತನಾಡು. ಆಗ ವ್ಯರ್ಥ ಸಂಕಲ್ಪ ಬರುವುದೇ ಇಲ್ಲ. ಇಲ್ಲಾಂದ್ರೆ ಮೊದಲು ನನಗೆ ಹೇಳ್ತೇನೆ, ನಾನು ಏನಾಗ್ತಿತ್ತು, ನಾನು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತೇನೆ, ಅದ್ ಹೇಗಾಗ್ತದೋ ಏನೋ ಯೋಚನೆ ಬರಕ್ ಶುರುವಾಗ್ತಿತ್ತು. ಇಲ್ಲಾಂದ್ರೆ ವ್ಯರ್ಥ ಸಂಕಲ್ಪ, ಭಗವದ್ಗೀತೆ ಕಾರ್ಯಕ್ರಮ, ಯಾರಾದ್ರೂ ಏನಾದ್ರು ಪ್ರಶ್ನೆ ಕೇಳ್ಬಿಡ್ತಾರ ಏನೋ, ಮೊದಲೇ ನಮ್ಗೆ ಹೆದರ್ಸಿರ್ತಾರೆ, ನೀವು ಭಗವದ್ಗೀತೆ ಮಾಡ್ತೀರಿ, ಜನ ಹಂಗಂತಾರೆ ಹಿಂಗಂತಾರೆ, ಅದಾಗುತ್ತೆ ಇದಾಗುತ್ತೆ. ಈಗ ಏನು ಬರುದಿಲ್ಲ, ನಿಶ್ಚಿಂತ. ನಾನು ನನ್ನ ಬಾಬಾ, ನಾನು ಮಾತಾಡ್ತಾ ಕೂತ್ಕೊಳ್ತೇನೆ ಬಾಬನ. ಅಭ್ಯಾಸ ಮಾಡಿ. ಈಗ ಅದಕ್ಕೆ ಸ್ವಲ್ಪ ಹೊತ್ತು ಏನ್ ಮಾಡೋಣ, ನಾನು ಬೆಳಿಗ್ಗೆ ಹೇಳಿದ ಹಾಗೆ ರೂರಿಹಾನ್ ಮಾಡೋಣ ಬಾಬನ ಹತ್ರ. ಸಿಂಪಲ್ ಮೆಥಡ್, ತುಂಬಾ ಶರೀರ ಸ್ಥಿತಿಯ ಅನುಭವ ಇಲ್ಲ ಇದೆ. ಆದ್ರೆ ರೂರಿಹಾನ್ ಮಾತಾಡ್ತಾ 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 ಬಾಬನ ಮಾತಿನಲ್ಲಿ ನಾವು ಎಷ್ಟು ಮುಳುಗಿ ಹೋಗ್ತೇವೆ, ಆಗ ಜಗತ್ತಿನ ಎಲ್ಲ ಮಾತುಗಳು ನಮ್ಗೆ ಏನಾಗ್ತವೆ. ಅದಾದ ಮೇಲೆ ಎಲ್ಲರಿಗೂ ನಾವು ಬಾಬನಿಂದ ಪಡೆದ ಶಕ್ತಿಯನ್ನ 1-2 ಸೆಕೆಂಡ್ ಹರಡೋಣ, ಆಗ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೂ ಮುಂಚೆ, ಬಾಬನ ಹತ್ರ ಮಾತಾಡುವುದಕ್ಕೆ ಮುಂಚೆ ಬೆಳಿಗ್ಗೆ ಮುರುಳಿ ಪಾಯಿಂಟ್ಸ್ ಬರ್ಕೊಂಡಿದ್ರೆ ಒಮ್ಮೆ ರಿಪೀಟ್ ಮಾಡ್ಕೊಡಿ, ಓದ್ಕೊಡಿ. ಬರ್ಕೊಂಡಿದ್ದೀರಾ? ಇದೆಯಾ ನೋಟ್ಸ್ ಅಲ್ಲಿ? ತಂಗಿ ನಾವು ಕೊರೋನಾಕ್ಕೆ ಮುಂಚೆ ನಾ ಪರ್ಸನಲಿ ಇಂಟರ್ನ್ಯಾಷನಲ್ ಸೈಲೆನ್ಸ್ ಭಕ್ತಿಯಲ್ಲಿ ಭಾಗವಹಿಸಿದ್ದೆ. ಇಂಟರ್ನ್ಯಾಷನಲ್ ಸೈಲೆನ್ಸ್ ಕೇವಲ ಸೆಲೆಕ್ಟೆಡ್ ನಾವು ಒಂದು 50 ಜನ ಇದ್ವಿ. ಆಶಾ ದೀದಿ, ದೊಡ್ಡವರೆಲ್ಲರೂ ಇದ್ರು.
ಫಾರಿನ್ ಟೀಚರ್ಸ್ ಕೆಲವರು. ನಮ್ಮ 5 ದಿನಗಳ ಬಟ್ಟಿ ಕೇವಲ ಮುರುಳಿಯ ಮೇಲೆ ಆಧರಿಸಿತ್ತು. ಎಲ್ಲರಿಗೂ ಒಂದು ಮುರುಳಿ ಕೊಡ್ತಿದ್ರು. ಆ ಮುರುಳಿಯನ್ನು ಓದ್ಕೊಳ್ಳೋದು, ಆ ಮುರುಳಿಯ ಬಗ್ಗೆ ಚಿಂತನೆ ಮಾಡೋದು, ಆಮೇಲೆ 5 ಜನ ಕೂತ್ಕೊಂಡು ಮುರುಳಿಯ ಬಗ್ಗೆ ಮಾತನಾಡುವುದು, ಅದು ಸಣ್ಣ ಧ್ವನಿಯಲ್ಲಿ ಮಾತಾಡುವುದು, ಆಮೇಲೆ ಅದೇ ಮುರುಳಿಯನ್ನು ಅನುಭವ ಮಾಡುವುದು. ಬಹಳ ವಂಡರ್ಫುಲ್ ಅನುಭವ, ಬಹಳ ವಂಡರ್ಫುಲ್ ಅನುಭವ. ಬೇರೆ ಏನು ಕ್ಲಾಸ್ಗಳಿರ್ಲಿಲ್ಲ, ಯಾರು ಕ್ಲಾಸ್ ಮಾಡ್ತಾರೆ, ನಾನು ಬಾಬಾ ಮುರಳಿ. ತುಂಬಾ ವಂಡರ್ಫುಲ್ ಅನುಭವ. ಈಗಲೂ ಸಹ ಬೆಳಗಿನ ಮುರುಳಿಯ ಹೈಲೈಟ್ಸ್ ಈಶ್ವರಿಯ ಮಿಷನ್. ಎಲ್ಲರಿಗೂ ಈಶ್ವರನನ್ನ ಮಾಡಿ ಬೇಹದ್ದಿನ ಆಸ್ತಿ ಕೊಡಿಸ್ಬೇಕು. ಕರ್ಮೇಂದ್ರಿಯಗಳ ಚಂಚಲತೆ ಯಾವಾಗ ಸಮಾಪ್ತಿ ಆಗ್ತದೆ? ಬಹಳ ಚಂದ ಪಾಯಿಂಟ್, ಪ್ರಾಕ್ಟಿಕಲ್ ಪಾಯಿಂಟ್ ಹೇಳಿದ್ದಾರೆ ಬಾಬಾ. ಸಿಲ್ವರ್ ಏಜ್ ತಲುಪಿದಾಗ ನೀವು ಆತ್ಮ ತ್ರೇತ ಸತೋಗುಣಿಯಾದಾಗ ಕರ್ಮೇಂದ್ರಿಯಗಳ ಚಂಚಲತೆ ಸಮಾಪ್ತಿ ಆಗ್ತದೆ. ಈಗ ನಿಮ್ದು ರಿಟರ್ನ್ ಜರ್ನಿ. ಕರ್ಮೇಂದ್ರಿಯಗಳನ್ನ ವಶದಲ್ಲಿ ಇಟ್ಕೋಬೇಕು. ಮುಚ್ಚಿ ಯಾವುದೇ ಕರ್ಮ ಮಾಡಬಾರ್ದು. ಪತಿತರಾಗುವ ಯಾವ ಕರ್ಮವನ್ನು ಮಾಡಬಾರ್ದು. ಅವಿನಾಶಿ ಸರ್ಜನ್ ಹೇಳಿರುವ ಪಥ್ಯವನ್ನು ಮಾಡಬೇಕು. ಇಷ್ಟೇ ಪಾಯಿಂಟ್ಸ್, ಬಹಳ ಜಾಸ್ತಿ ಬೇಕು. ಇಷ್ಟೇ ಪಾಯಿಂಟ್ ಅನ್ನ ಇಟ್ಕೊಂಡು ಚಿಂತನೆ ಮಾಡಿ. ಈಗ ಚೆಕ್ ಮಾಡ್ಕೊಳ್ಳೋಣ, ನಾವು ತಲುಪಿದೀವಾ ಸಿಲ್ವರ್ ಏಜ್ ಅನ್ನ? ಕರ್ಮೇಂದ್ರಿಯಗಳ ಚಂಚಲತೆ ಸಮಾಪ್ತಿ ಆಗಿದೆಯಾ? ಏನು ಹಾಗಂದ್ರೆ ಕರ್ಮೇಂದ್ರಿಯಗಳ ಚಂಚಲತೆ ಸಮಾಪ್ತಿ ಆಗುವುದಂದ್ರೆ ನಿಮಗೆ ಪಕೋಡ ತಿನ್ಬೇಕು ಅಂತ ಅನಿಸ್ತದೆ ಅನ್ಕೊಳ್ಳಿ. ಈಗ ಅನ್ನಿಸ್ತೆ ಪಕೋಡ ತಿನ್ಬೇಕು, ಈಗ ಮನೆಗೆ ಹೋದ ತಕ್ಷಣ ಬಿಸಿ ಬಿಸಿ 2 ಪಕೋಡ ಮಾಡಿ ತಿನ್ಬಿಡ್ತೇನೆ ಅಂತ. ತಪ್ಪಲ್ಲ. ಬಟ್ ನಿಮ್ಮ ಹತ್ರ ಅಷ್ಟು ಶಕ್ತಿ ಇದೆಯಾ? ಇವತ್ತು ಪಕೋಡ ಮಾಡುವುದಿಲ್ಲ, ನೀವು ಮಾಡ್ಬೇಕು ಅಂತ ಅನ್ನಿಸಿದ್ರು ಮಾಡುವುದಿಲ್ಲ. 4 ದಿನ ಬಿಟ್ಟು ಮಾಡಿ ತಿಂತೀವಿ. ಅರ್ಥ ಆಯ್ತಾ ನಿಮ್ಗೆ? ನೋಡಿ, ತಿನ್ಬೇಕು ಅಂತ ವಿಚಾರ ಬರುವುದು ತಪ್ಪಲ್ಲ, ನ್ಯಾಚುರಲ್. ಅದು ಬಂದ ವಿಚಾರವನ್ನ ಅದು ನನ್ನನ್ನು ಡಿಸ್ಟರ್ಬ್ ಮಾಡದ ಹಾಗೆ. ಭಗವದ್ಗೀತೆಯಲ್ಲಿ ನಾವು ಗೀತಾ ಸಾರವನ್ನ ಹೇಳುವಾಗ ಚೂಸಿಂಗ್ ದ ರೈಟ್ ಇನ್ ದ ಪ್ಲೆಸೆಂಟ್ ಅಂತ ಒಂದು ಶಬ್ದ ಹೇಳ್ತೇವೆ, ಭಾರಿ ಚಂದ. ನಿಮ್ಮ ಮುಂದೆ ಇಲ್ಲಿ ಸಲಾಡ್ ಇಟ್ಟಿದ್ದಾರೆ, ಇಲ್ಲಿ ಸಮೋಸ ಇಟ್ಟಿದ್ದಾರೆ. ಒಂದು ಕಡೆ ಸಲಾಡ್ ಇದೆ, ಒಂದ್ ಕಡೆ ಸಮೋಸ ಇದೆ. ಏನ್ ಸೆಲೆಕ್ಟ್ ಮಾಡ್ತೀರಿ? ಎರಡು ಇದೆ. ಇಲ್ಲಿ ಸಮೋಸ ಇದೆ, ರುಚಿಕಟ್ಟಾಗಿ ಮಾಡಿಟ್ಟಿದ್ದೇವೆ. ಇಲ್ಲಿ ಸಮೋಸ ಪಕ್ಕದಲ್ಲಿ ಸಲಾಡ್ ಇದೆ. ಸೆಲೆಕ್ಟ್ ಯಾವ್ದು ಮಾಡ್ತೀರಿ? ಸಮೋಸ ಮಾಡ್ತೀರಾ, ಸಲಾಡ್ ಮಾಡ್ತೀರಾ? ಸಮೋಸ ಪ್ಲೆಸೆಂಟ್, ಸಲಾಡ್ ರೈಟ್. ಯಾವುದು ಚೂಸ್ ಮಾಡ್ತೀರಿ? ಇವತ್ತಿಗೆ ಖುಷಿ ಕೊಡುವುದು ಸಮೋಸ, ಬಟ್ ಸರಿಯಾದ ಚಾಯ್ಸ್ ಯಾವುದು? ಸಲಾಡ್. ಅಲ್ಲಿ ನಾವು ಹಿಂದೆ ಮುಂದೆ ಆಗ್ತೇವೆ. ಸಲಾಡ್ ದಿನ ತಿಂದು ಇವತ್ತು ಒಂದಿನ ಸಮೋಸ ತಿನ್ಬೇಡ ಅಲ್ವಾ? ದಿನ ದಿನ ಯಾರು ಮಾಡ್ತಾರೆ ಸಮೋಸನ? ತಪ್ಪಲ್ಲ ಅದು, ಆದ್ರೆ ಸರಿಯೂ ಅಲ್ಲ. ತಪ್ಪು ಅಂತ ಹೇಳಕ್ಕಾಗಲ್ಲ ಅದನ್ನ. ಇಟ್ಸ್ ನಾಟ್ ರಾಂಗ್, ಅದು ರೈಟು ಅಲ್ಲ. ಬಹಳ ಮುಖ್ಯವಾಗಿ ಬಾಬರವರ ಮುರಳಿಗಳು ಇಂಥ ಸೂಕ್ಷ್ಮವನ್ನ ಹೇಳ್ತಾ ಹೋಗ್ತವೆ ನಮ್ಗೆ. ಇವತ್ತು ನಾವೇನು ಹೇಳಿದರೆ, ನೀವು ಸಿಲ್ವರ್ ಏಜ್ ತಲುಪಿದ್ರೆ ಚಂಚಲತೆ ಕಡಿಮೆ ಆಗ್ತದೆ ಅಂತ. ಚಂಚಲತೆ ಅಂದ್ರೆ ಏನು? ನಾನು ಈಗಾಗ್ಲೇ ಹೇಳಿದಾಗೆ ಏನಾದ್ರು ವಸ್ತುಗಳನ್ನು ನೋಡಿದಾಗ ನನಗೆ ತಿನ್ಬೇಕು ಅನ್ನಿಸುವುದು ಚಂಚಲತೆ ಅಲ್ಲ, ನ್ಯಾಚುರಲ್. ಅದು ತಿನ್ಬೇಕು ಅನ್ನಿಸಿದ ಮೇಲೆ ತಿನ್ನದೇ ಇರುವುದಿದೆಯಲ್ಲ, ಅದು ಸ್ಥಿರತೆ. ಅನ್ನಿಸ್ತು ತಿನ್ಬಿಡೋಣ ಅಂತ, ಆಮೇಲೆ ನಾನು ಡಿಸೈಡ್ ಮಾಡಿದೆ ಬೇಡ ನಾನು ತಿನ್ನೋದಿಲ್ಲ, ಅದು ಸ್ಥಿರತೆ.
ಅಲ್ಲಿ ಚಂಚಲತೆ ಬರಲಿಲ್ಲ, ವಿಚಾರಗಳು ನಾರ್ಮಲ್ ಆಗಿ ಬಂತು. ಆ ವಿಚಾರಗಳನ್ನ ನಾನು ಸರಿಯಾಗಿ ನಿಯಂತ್ರಣ ಮಾಡಕ್ ಆಗ್ತಿದೀಯ? ಇಲ್ಲ ನೋಡಿದ ತಕ್ಷಣ ತಿನ್ಬೇಕು ಅಂತ ವಿಚಾರವೇ ಬರ್ಲಿಲ್ಲ ನನಗೆ, ನಂಗೆ ಅನಿಸಿದ್ರೆ ಅಂತ ಸ್ಥಿತಿಯನ್ನೇ ಯಾರು ತಲುಪಲಿಲ್ಲ. ಹಾಗೆ ಹೇಳಿದ್ರೆ ಆಕಾಶದಲ್ಲಿ ಮಾತಾಡ್ದಂಗ ಆಗ್ತದೆ. ಪ್ರಾಕ್ಟಿಕಲಿ ವಿಚಾರ ಬರ್ತದೆ, ನಂತರದ ಥಾಟ್ ಇದೆಯಲ್ಲ ಅದು ಭಾರಿ ಇಂಪಾರ್ಟೆಂಟ್. ಅದು ಸಮರ್ಥ ಸಂಕಲ್ಪವ, ಅದು ಪ್ರೂವ್ ಆಗ್ತದೆ ಆವಾಗ. ಅಲ್ಲಿ ಚಂಚಲತೆ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗ್ತದೆ ನಮ್ಗೆ. ಈಗ ಹೇಳಿ, ನೀವು ಏನ್ ಡಿಸಿಷನ್ ಮಾಡ್ತೀವಿ? ಚೆಕ್ ಮಾಡ್ಕೋಬೇಕು. ಎಲ್ಲರ ಮುಂದೆ ಹೇಳೋದು ಬೇಡ, ಚೆಕ್ ಮಾಡ್ಕೋಬೇಕು ನಮ್ಮ ಸ್ಥಿತಿ ಯಾವುದು. ಇವತ್ತು ಬಾಬಾ ಅವ್ಯಭಿಚಾರಿ ನೆನಪಿನ ಬಗ್ಗೆ ಹೇಳಿದ. ಒಬ್ಬ ತಂದೆಯಿಂದನೇ ಕೇಳ್ಬೇಕು, ಈ ಶರೀರದ ಸಂಭಾಲನೆಯನ್ನು ಮಾಡ್ಬೇಕು, ಮಮತ್ವನು ಇಟ್ಕೋಬಾರ್ದು. ಶಿವಬಾಬಂದೆಲ್ಲ ಉಟ್ಬಿಟ್ಟಂಗ್ ಮಾತೆ. ಜಗತ್ತಿನ ಜನಕ್ಕೆ ಇದೆಲ್ಲ ತದ್ವಿರುದ್ಧ ಅನಿಸುತ್ತೆ. ಒಂದ್ ಕಡೆ ಶರೀರದ ಮಾತ್ರ ಇಟ್ಕೋಬೇಡ, ಪಾಲನೆ ಮಾಡಿದ್ದಾನೆ. ಎರಡನ್ನೂ ಮಾಡುವ ಸಾಧ್ಯತೆ ಶಿವಬಾಬಾ ನಮಗೆ ಶಕ್ತಿ ಕೊಡ್ತಾನೆ. ಪಾಲನೆಯನ್ನು ಮಾಡು, ಗಮನವನ್ನು ಕೊಡು, ಆದ್ರೆ ಮಮತ್ವವನ್ನ ಇಟ್ಕೋಬೇಡ. ಬಾಬಾ ಹೇಳಿರುವ ಪಥ್ಯಗಳನ್ನ ಪಾಲನೆ ಮಾಡಿ ಬಾಬನ ಗ್ಲಾನಿಯಾಗುವ, ಪಾಪದ ಖಾತೆಯಾಗುವ, ನಷ್ಟವಾಗುವ ಯಾವ ಕರ್ಮವನ್ನು ಮಾಡ್ಬೇಕು. ಈ ಒಂದಿಷ್ಟು ಪಾಯಿಂಟ್ಸ್ ಇಟ್ಕೊಂಡು ಈಗ ನಾವು ನಮ್ಮನ್ನ ಅನಲೈಸ್ ಮಾಡ್ಕೊಳ್ಳೋಣ, ಚೆಕ್ ಮಾಡ್ಕೊಳ್ಳೋಣ. ಯೋಗ ಮಾಡ್ತಾ ನಮ್ಮ ಒಳಗಡೆ ನಾವೀಗ ಶುಭ ಭಾವನೆ, ಶುಭ ಕಾಮನೆಗಳು ಅದನ್ನ ಮುಂದಿಟ್ಕೊಂಡು ಮುಂದೆ ಹೋಗುವಾಗ ಅಡ್ಡ ಬರುವುದು ನಮ್ಮ ಯಾವ ಸಂಸ್ಕಾರ? ಯಾವ ಸಂಸ್ಕಾರ ಅಡ್ಡ ಬರ್ತಾ ಇದೆ? ಗೊತ್ತಾಗ್ತದ? ಯಾರ್ಯಾರಿಗೆ ಅನಿಸ್ತದೆ ಗೊತ್ತಾಗ್ತದೆ? ಈಗ ಗೊತ್ತಾಗಿದ್ದನ್ನ ನಂತರ ವಿಚಾರ ಮಾಡೋಣ. ಗೊತ್ತಾಗಿದ್ದನ್ನ ಬದಲಾಯಿಸ್ಕೊಳ್ಳೋದು ಹೇಗೆ? ಫಸ್ಟ್ ನಾವೀಗ ಅನಲೈಸ್ ಮಾಡ್ಕೊಳ್ಳೋಣ. ಈಗ ಬಾಬನ ಮುರುಳಿ ಇಷ್ಟು ಶ್ರೇಷ್ಠವಾದ ಮುರುಳಿ ಕೇಳ್ತೀವಿ, ಅದಕ್ಕಿಂತ ಮನುಷ್ಯರ ಮಾತಿನಲ್ಲಿ ಆಸಕ್ತಿ ಯಾಕೆ ಜಾಸ್ತಿ ಬರ್ತದೆ ನಮ್ಗೆ? ಪರಮಾತ್ಮನ ಮಾತಿನಲ್ಲಿ ಆಸಕ್ತಿ ಯಾಕೆ ಕಡಿಮೆ ಆಗ್ತದೆ? ಆಶ್ಚರ್ಯ ಅನಿಸ್ತದಲ್ವಾ ಒಮ್ಮೆ? ಭಗವಂತ ಮಾತಾಡ್ತಿದ್ರು ಕೇಳಕ್ಕೆ, ಒಂದ್ಸಲ ಕೇಳಿದ್ ಇನ್ನೊಂದ್ಸಲ ನೋಡೋದ್ರ ಕೊರೆ ಕೇಳಿದೀವ್ರಿ, ಬೇರೆ ಏನಾರೇ ಹೇಳ್ರಿ ಅಂತ. ಅದೇ ಮನುಷ್ಯರ ಮಾತು ಇಷ್ಟು ಬಾಯಿ ತಕ್ಕೊಂಡು ಕೇಳ್ತಾನೆ ಇರ್ತಾನೆ. ಯಾಕೆ ಅಂದ್ರೆ ಮತ್ತೆ ಅಲ್ಲಿಗೆ ಬರೋಣ, ಪರಮಾತ್ಮನ ಆ ಮಾತುಗಳ ಮಹತ್ವ ನಮ್ಗಿನ್ನು ಕನ್ವಿನ್ಸ್ ಆಗಿದೆ. ಅಷ್ಟು ಆ ಮಟ್ಟದಲ್ಲಿ ಕನ್ವಿನ್ಸ್ ಆಗಿದೆ. ಮನುಷ್ಯರ ಮಾತುಗಳಿಂದ ಎಷ್ಟು ಪ್ರಭಾವಿತರಾಗಿದ್ದೇವೆ, ಅಷ್ಟು ನಾವು ಪರಮಾತ್ಮನ ಮಾತುಗಳಿಂದ ಪ್ರಭಾವಿತರಾಗಿಲ್ಲ. ಅದಕ್ಕಾಗಿ ಮನುಷ್ಯರ ಮಾತು ತಕ್ಷಣಕ್ಕೆ ಲಾಭಕಾರಿಯಾಗಿದೆ, ಅದಕ್ಕೆ ನಮ್ಮನ್ನ ಅದು ಅಟ್ರಾಕ್ಟ್ ಮಾಡ್ತದೆ. ಭಗವಂತನ ಮಾತು ತಕ್ಷಣಕ್ಕೆ ಲಾಭಕಾರಿಯಾಗಿಲ್ಲ, ಅದು ಸ್ವಲ್ಪ ದೂರದ ಲಾಭಕಾರಿಯಾಗಿರೋದ್ರಿಂದ ಸ್ವಲ್ಪ ಹೆಚ್ಚು ಪರಿಣಾಮ ಬೀರುವುದಿಲ್ಲ ಅದು ನಮ್ಮ ಮೇಲೆ. ಇದು ಸತ್ಯ. ನಮ್ಮನ್ನ ಅನಲೈಸ್ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಅದಕ್ಕಾಗಿ ನೋಡಿ, ನಮ್ಗೆ ಆಕೋರ್ ಮಾತಾಡಿದ್ರೆ ತುಂಬಾ ಚೆನ್ನಾಗಿದೆ. ಇನ್ನೂ ನಾವು ಮನುಷ್ಯರ ಮಾತುಗಳಲ್ಲೇ ಸಿಕ್ಕಾಕೊಂಡಿದ್ದೇವೆ. ಬಾಬನ ಮುರುಳಿಯಿಂದ ಆನಂದ ನಮ್ಗೆ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ, ನಮ್ಗೆ ಬಾಬನ ಮುರುಳಿಯ ಮಹತ್ವ ಗೊತ್ತಿಲ್ಲ ಅಂತಲ್ಲ. हिंदी ಎರಡು शब्द है, जानना और समझना. हम जानते हैं कि भगवान का महावाक्य है, लेकिन समझते नहीं है कि कितना पावरफुल है, कितना वैल्यूबल है. ಒಳಗಿನಿಂದ ನಮ್ಗೆ ಅದು ಕನ್ವಿನ್ಸ್ ಆಗಿಲ್ಲ, ಭಗವಂತನ ಮಾತು ಇಷ್ಟು ಪರಿಣಾಮಕಾರಿ. ಬ್ರಹ್ಮಬಾಬನಿಗೆ ಕನ್ವಿನ್ಸ್ ಆಯ್ತು, ಅಹಂ ಚತುರ್ಭುಜ ತತ್ವಂ ಆಯ್ತು, ಬದಲಾಗಿ ಬಿಟ್ಟ ಮನುಷ್ಯ. ತಕ್ಷಣ ಕನ್ವಿನ್ಸ್ ಆಯ್ತು. ನಮಗೆ ಅವನಿಗೆ ಅಷ್ಟು ವ್ಯತ್ಯಾಸ. ಕನ್ವಿನ್ಸ್ ಆಗುವುದಕ್ಕೆ ನಮಗೆ ಟೈಮ್ ತಗೊಳ್ತಾ ಇದೆ. ಸೊ ಪ್ರತಿದಿನ ಪ್ರಯತ್ನ ಮಾಡೋಣ, ನಮ್ಗೆ ನಾವೇ ತಿಳಿಸಿ ಹೇಳೋಣ ಭಗವಂತನ ಮಹಾವಾಕ್ಯದ ಮಹತ್ವ ಎಷ್ಟಿದೆ. ಆಗ ನಿಧಾನವಾಗಿ ಮನುಷ್ಯರ ಮಾತಿನ ಪರಿಣಾಮ ಅಲ್ವಾ. ನೋಡಿ, ಬಾಬಾ 4 ಮಾತುಗಳನ್ನು ಹೇಳ್ತಾರೆ. ನಮ್ಮ ಮೇಲೆ 4 ಮಾತುಗಳು ಪರಿಣಾಮ ಬೀರಬಾರ್ದು: ಅಭಾವ, ದಬಾವ, ಪ್ರಭಾವ और ಸ್ವಭಾವ. ಇದು ನಮ್ಮ ಮೇಲೆ ಪರಿಣಾಮ ಬೀರಬಾರದು ಅಂತ ಹೇಳ್ತಾರೆ ಬಾಬಾ. ಅಭಾವ, दबाव, स्वभाव और प्रभाव.
ಬೀರ್ಬಾರ್ದು. ಯಾವುದೋ ವಸ್ತುವಿನ ಇಲ್ಲದಿರುವಿಕೆ, ಅಭಾವ ನಮ್ಮ ಮೇಲೆ ಪರಿಣಾಮ ಬೀರಬಾರ್ದು. ಯಾರೋ ಮಾಡುವ ಪ್ರೆಷರ್, ದಬಾವ್ ನಮ್ಮ ಮೇಲೆ ಪರಿಣಾಮ ಬೀರಬಾರ್ದು. ಯಾರದೋ ಸ್ವಭಾವ ಅಥವಾ ನನ್ನ ಸ್ವಭಾವ ನನ್ನ ಮೇಲೆ ಪರಿಣಾಮ ಬೀರಬಾರ್ದು. ಯಾರದೋ ಪ್ರಭಾವ ನನ್ನ ಪುರುಷಾರ್ಥವನ್ನು ಬದಲಾಯಿಸಬಾರ್ದು. ಎಲ್ಲರಿಗಿಂತ ಜಾಸ್ತಿ ಪ್ರಭಾವ ಭಾವನದಿರಬೇಕು. ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಸ್ವಭಾವ ಭಗವಂತನ ಸ್ವಭಾವ. ಜಗತ್ತಿನ ಯಾವ ಒತ್ತಡ, ಪ್ರೆಷರ್ ನನ್ನನ್ನು ಪ್ರೆಷರೈಸ್ ಮಾಡಬಾರ್ದು, ದಬಾವ್ ಇರಬಾರ್ದು. ಯಾವ ವಸ್ತು, ವ್ಯಕ್ತಿ, ಏನು ಇರುವಿಕೆ ಇಲ್ಲದಿರುವಿಕೆ ನನ್ನ ಪುರುಷಾರ್ಥವನ್ನು ಅಲುಗಾಡಿಸಬಾರ್ದು. ಇದು ಭಾವನದೊಂದು ಬಹಳ ಸ್ಟ್ರಾಂಗ್ ಮುರುಳಿ ಇದೆ ಈ 4 ಪಾಯಿಂಟ್ಗಳ ಮೇಲೆ. ಆದ್ರೂ ಆ ಮುರುಳಿ ಕೇಳಿದ ಮೇಲೂ 10 ಸಲ ಓದಿದ ಮೇಲೂ ಮನುಷ್ಯರ ಮಾತಿನ ಪ್ರಭಾವ ಜಾಸ್ತಿ ಆಗ್ಬಿಡ್ತದೆ. ನಾವು ಚಂದ ಮುರುಳಿ ಕೇಳಿ ಹೋಗಿರ್ತೇವೆ, ಅಲ್ಲಿ ಹೊರಗಡೆ ಯಾರೋ ಏನೋ ಒಂದು ಟಾಂಟ್ ಹೊಡಿತಾರೆ ನನಗೆ. ಯಾವುದು ಪ್ರಭಾವ ಆಯ್ತು? ಮುರುಳಿ ಪ್ರಭಾವನ ಟಾಂಟ? ಯಾಕೆಂದ್ರೆ ಮನುಷ್ಯರ ಮಾತಿನ ಪ್ರಭಾವ ಬಹಳ ಬೇಗ ನಮ್ಮ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಅದು ಕಡಿಮೆ ಆಗದ ಹೊರತು ನಮ್ಮ ಸ್ಥಿತಿಯಲ್ಲಿ ನಾವು ಯಾವೆಲ್ಲ ಉತ್ತಮದ ಹೇಳ್ತೀವಲ್ಲ, ನಾವು ಶುಭ ಭಾವನೆ ಹೇಳಿ, ಜ್ವಾಲಾಮುಖಿ, ಏನೂ ಆಗೋದಕ್ಕೆ ಸಾಧ್ಯವಿಲ್ಲ. ಅದೆಲ್ಲ ದುಡುಮಂತ ಕೆಳಗೆ ಬೀಳಿಸುತ್ತೆ ನಮ್ಮನ್ನ. ಯಾಕೆಂದ್ರೆ ಬಹಳ ಬೇಗ ನಾವು ಪ್ರಭಾವಿತರಾಗ್ತೇವೆ, ಪರಿಣಾಮದಲ್ಲಿ ಬರ್ತೇವೆ. ಅಂತಹ ಗ್ರೇಟ್ ಎಕ್ಸಾಂಪಲ್ಸ್ ಸಿಗುತ್ತೆ ನಮ್ಗೆ. ದಾದಿ ಗುಲ್ಜಾರ್ ಎಂದಾದ್ರೂ ಯಾವುದಾದ್ರಿಂದನಾದ್ರೂ ಪ್ರಭಾವಿತರಾಗಿದ್ದನ್ನ ನೋಡಿದಿರಾ ನೀವು? ನೀವು ಅವ್ರ ಹತ್ರ ತಗೊಂಡೋಗಿ ಲಕ್ಷ ಲಕ್ಷ ಹಣ ಇಡಿ, ಆಗ್ಲೂ ಅದೇ ಮನಸ್ಥಿತಿ. ಏನೂ ಕೊಡಬೇಡಿ ನೀವು ಅವರನ್ನ, ಸುಮ್ಮನೆ ಭೇಟಿಯಾಗಕ್ ಹೋಗಿ, ಆಗ್ಲೂ ಅದೇ ಮನಸ್ಥಿತಿ. ಬಹಳ ಸುಂದರವಾದ ಸ್ಥಿತಿ. ಅಟ್ಲೀಸ್ಟ್ ನಮ್ಮ ಮುಂದೆ ಆ ಚಿತ್ರ ಇದ್ರೆ ನಾವು ಇವತ್ತೆಲ್ಲ ನಾಳೆ ತಲುಪ್ತೇವೆ ಅಲ್ಲಿಗೆ. ಲಾ ಆಫ್ ಅಟ್ರಾಕ್ಷನ್ ಅಲ್ವಾ? ಅದಕ್ಕೋಸ್ಕರ ಈಗ ನಾವು ಮಾತಾಡ್ಕೊಳ್ಳೋಣ, ನಮ್ಮಷ್ಟಕ್ಕೆ ನಾವೇ ಮಾತಾಡೋಣ, ರೂಢಿಹಾನ್ ಮಾಡೋಣ. ಎದುರಿಗೆ ಯಾರನ್ನ ಕೂರಿಸ್ಕೊಳ್ಳೋಣ? ಬಾಬನ ಹತ್ರ ಮಾತಾಡೋಣ. ಮಾತಾಡ್ತಾ ಹೇಳೋಣ ಬಾಬನಿಗೆ ನಮ್ಮೊಳಗಿನ ವೀಕ್ನೆಸ್ ನಮಗೆ ಅರ್ಥವಾದ್ರೆ ಬಾಬನಿಗೆ ಅದನ್ನ ಹೇಳೋಣ. ಬಾಬಾ, ಈ ಒಂದು ಕಾರಣದಿಂದ ನನ್ನ ಪುರುಷಾರ್ಥದಲ್ಲಿ ಶುಭ ಭಾವನೆ, ಶುಭ ಕಾಮನೆಗಳು ನಿರಂತರವಾಗಿ ಇರ್ತಾ ಇಲ್ಲ ಅಂತ ಬಾಬನಿಗೆ ಹೇಳೋಣ. ಫಸ್ಟ್ ಹೇಳೋಣ, ಆಮೇಲೆ ಅದರಿಂದ ಮುಕ್ತರಾಗುವುದು ಹೇಗೆ ಅಂತ ಬಾಬನ ಮುರುಡಿಗಳ ಆಧಾರದಿಂದ ಚಿಂತನೆ ಮಾಡೋಣ. ಎಲ್ಲರೂ ಅನಲೈಸ್ ಮಾಡ್ಕೊಳ್ಳೋಣ, ಎಲ್ಲರೂ ಮಾಡೋಣ. ಎಲ್ಲರಿಗೂ ಬಾಬನ ಹತ್ರ ಮಾತಾಡಕ್ ಬರ್ತದೆ? ಮಧ್ಯೆ ಮಾಯ ನುಗ್ತದ? ನಾವು ಬಾಬನ ಹತ್ರ ಮಾತಾಡುವಾಗ ನೋ ಎಂಟ್ರಿ ಬೋರ್ಡ್ ಹಾಕ್ಬಿಡ್ಬೇಕು. ಯಾರಿಗೆ? ಯಾರಿಗೆ ನೋ ಎಂಟ್ರಿ? ಮಾಯೆಗೆ. ನೋಡಿ ವಾಪಸ್ ಹೋಗ್ತದ. ಹೋಗೋಣ ಬಾಬನ. ಸುಂದರವಾದ ವಾರ್ತಾಲಾಪ ಪ್ರಾರಂಭಿಸಿ ಎಲ್ಲರೂ ಮಾತಾಡೋಣ ಬಾಬನ ಹತ್ರ. ಪ್ರೀತಿಯ ಬಾಬಾ, ನನಗಾಗಿಯೇ ಬಂದಿರುವ ಬಾಬಾ, ಮಾತೃ ಸ್ವರೂಪಿಯಾದ ಬಾಬಾ ಎದುರಿಗಿದ್ದಾರೆ. ಬಾಬನ ಹತ್ರ ಮಾತಾಡೋಣ. ಈ ಸೌಭಾಗ್ಯ 5000 ವರ್ಷದಲ್ಲಿ ಒಂದ್ಸಲ ಮಾತ್ರ ಸಿಗೋದು, ಹಿಂದೆಂದೂ ಸಿಕ್ಕಿಲ್ಲ, ಮುಂದೆಂದೂ ಸಿಗೋದಿಲ್ಲ.
ಬಾಬರವರಿಂದ ಏನೆಲ್ಲ ಸಿಕ್ಕಿದೆ ಅದನ್ನೆಲ್ಲ ಒಮ್ಮೆ ನೆನಪು ಮಾಡಿಕೊಂಡು ಬಾಬನ ಹತ್ರ ಮಾತಾಡೋಣ. ಬಾಬಾ ಸಿಕ್ಕಿದ್ದಾರೆ, ಶ್ರೇಷ್ಠವಾದ ಜೀವನ ಸಿಕ್ಕಿದೆ, ಅದ್ಭುತವಾದ ಪರಿವಾರ ಸಿಕ್ಕಿದೆ. ದೈವಿ ಗುಣಗಳ ಪರಿಚಯವಾಗಿದೆ. ಬಾಬರವರಿಂದ ನಾನಾಗಿದ್ದೇನೆ. ಬಾಬಾ ನಿಮ್ಮ ಶಕ್ತಿಶಾಲಿಯಾದ ವರದಾನಗಳಿಂದ ನಾನು ದೇವತೆಯಾಗ್ತಾ ಇದ್ದೇನೆ. ಬಲಹೀನತೆಗಳನ್ನ ದೂರ ಮಾಡಿಕೊಳ್ತಾ ಇದ್ದೇನೆ. ನನ್ನೊಳಗೆ ನಾನು ನೋಡ್ಕೊಳ್ತಾ ಇದ್ದೇನೆ. ಬಾಬಾ ಆಗಾಗ ಖುಷಿ ಕಡಿಮೆ ಆಗ್ತದಲ್ಲ, ಕಾರಣ ಪರಿಸ್ಥಿತಿ ಅಲ್ಲ, ನನ್ನದೇ ಯಾವುದೋ ಹಳೆಯ ಸಂಸ್ಕಾರ. ಆಗಾಗ ಮನಸ್ಸು ಮುದುಡಿಕೊಳ್ತದಲ್ಲ, ಅದಕ್ಕೂ ಕಾರಣ ನನ್ನದೇ ಒಳಗಿರುವ ವೀಕ್ನೆಸ್, ಕಮಜೋರಿ. ನನಗೆ ಅರ್ಥ ಆಗಿದೆ ಬಾಬಾ, ನಾನು ಬದಲಾಗ್ತೇನೆ. ಸರ್ವಶಕ್ತಿವಂತನಾದ ನೀನು ಜೊತೆಗಿರುವಾಗ ನನ್ನನ್ನು ಬದಲಾಯಿಸಿಕೊಳ್ಳುವುದು ನನಗೆ ಯಾವ ಕಷ್ಟವೂ ಇಲ್ಲ. ಸರ್ವ ಸಮರ್ಥನಾದ ತಂದೆ ನನ್ನ ಜೊತೆಗಿರುವಾಗ ನನ್ನೊಳಗಿನ ಶಕ್ತಿಗಳನ್ನ ನಾನು ಜಾಗೃತ ಮಾಡಿಕೊಳ್ತಾ ಇದ್ದೇನೆ. ನನ್ನ ಎದುರಿಗೆ ನನ್ನ ಪ್ರೀತಿಯ ಬಾಬಾ ಇದ್ದಾರೆ. ಬಾಬನನ್ನೇ ನೋಡ್ತಾ ಇದ್ದೇನೆ. ಆನಂದದ ಅನುಭವ. पाना था, सब कुछ पा लिया. ಆಳಕ್ಕೆ ಹೋಗೋಣ. ಶಿವ ಬಾಬಾರವರ ಜೊತೆಗೆ ನಮ್ಮನ್ನ ನಾವು ನೋಡ್ಕೊಳ್ತಾ ಅನಾದಿ ಶಕ್ತಿಶಾಲಿ ಸ್ವರೂಪವನ್ನ ನೆನಪು ಮಾಡಿಕೊಳ್ಳೋಣ. ಶಬ್ದದಿಂದ ದೂರವಾದ ಸ್ಥಿತಿ, ಅನಂತ ಆನಂದದ ಸ್ಥಿತಿ. ಎಲ್ಲರೂ ನಮ್ಮ ತಲೆಯ ಮೇಲೆ ಬಾಬರವರ ವರದ ಹಸ್ತ ಇದೆ ಅಂತ ಅನುಭವ ಮಾಡೋಣ. ಬ್ರಹ್ಮ ಬಾಬರವರ ಶರೀರದಲ್ಲಿ ಬಾಬಾ ಇದ್ದಾರೆ. ಬಾಪ್ ದಾದಾ ನನ್ನ ಎದುರಿಗೆ ಕೂತಿದ್ದಾರೆ. ಬಾಪ್ ದಾದಾರವರ ವರದಾನಿ ಹಸ್ತ ನನ್ನ ತಲೆ ಮೇಲಿದೆ. ಬಾಬರವರ ಹಸ್ತ ತಲೆಯನ್ನ ಸ್ಪರ್ಶಿಸ್ತಾ ಇದೆ.
ಆನಂದದ ಸ್ಥಿತಿ. ಪರಮಶಕ್ತಿಯ ಸಂಚಲನ. बाप मिला, सब कुछ मिला. ಸಂಪೂರ್ಣ ಸುರಕ್ಷತೆಯ ಅನುಭವ. ಎಲ್ಲ ಭಯದಿಂದ ಮುಕ್ತವಾದ ಸ್ಥಿತಿ. ನಿಶ್ಚಿಂತವಾದ ಸ್ಥಿತಿ. सभी हो सुखी और सबका भला. सभी हो सुखी और सबका भला. दुआओं का दिल में यही सिलसिला हो. दुआओं का दिल में यही सिलसिला हो. सभी हो सुखी और सबका भला. सभी हो सुखी और सबका भला. शांति मन